ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆಗಳಿಂದ ಆತನ ಒಂದು ವಾಕ್ಯಗಳನ್ನ ನಿಮ್ಮ ಜನ ಹಂಚೋಣಕ್ಕೆ ದೇವರು ಕೊಡುತ್ತಾ ಮಹಾಕೃಪೆಗಾಗಿ ದೇವರಿಗೆ ತುಂಬ ಕೃತಜ್ಞರಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರಗಳೇ, ಇವತ್ತಿನ ದಿನ ಈ ತಿಂಗಳಿನ ಕೊನೆಯ ಭಾನುವಾರ ಸೊ ಇದಾಗಿದ ನಂತರ ಮುಂದಿನ ವರ್ಷಕ್ಕೆ ಏನು ಮಾಡ್ತೀರಿ, ಹೋಗ್ತೀರಿ. ಸೊ ಕಳೆದ ವರ್ಷ ಎಲ್ಲ ದೇವರು ನಮ್ಮನ್ನ ಕಾದು ಕಾಪಾಡಿದ್ರೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನೊಂದು ವರ್ಷ ಕೂಡ ನಮ್ಮ ಜೀವಿತ ಸಂಖ್ಯೆಯಲ್ಲಿ ಎಣಿಸಿಕೊಡ್ತೀನಿ ಅಂತ ಹೇಳಿದ್ರೆ ಅದಾದರೆ ದೇವರಿಗೆ ತುಂಬ ನಾವು ಕೃತಜ್ಞರಾಗಬೇಕು. ಅದು ಮಾತ್ರ ಅಲ್ಲ, ನಾವು ಇವತ್ತಿನ ಪಾಠದ ಮುಖಾಂತರ ಕಳೆದ ವರ್ಷ ನಾವು ಹೇಗಿದ್ರಿ, ಮುಂದಿನ ವರ್ಷ ಯಾವ ಥರ ಇರಬೇಕು, ಯಾವ ಥರ ನಮ್ಮ ಚಿಂತೆಗಳಿರಬೇಕು ಅಂತ ಏನು ಮಾಡೋಣ ನಾವು ಓದೋಣ. ಸದ್ಯಕ್ಕೆ ನಾವು ಆತ್ಮಂತ ಭೇದ ಭಾಗದ ನೋಡ್ಬೇಕಾದ್ರೆ ನಮ್ಮ ಯೋಚನೆಗಳು ಯಾವ ಥರ ಇರಬೇಕು ಅಂತ ಏನು ಮಾಡ್ತಾರೆ ವಾಕ್ಯದಲ್ಲಿ ಅಲ್ಲಿ ಹೇಳ್ತಾರೆ. ಸೊ ಇವತ್ತು ನಮ್ಮ ಪಾಠನೇ ಏನಪ್ಪ ಅಂದರೆ ನಮ್ಮ ಯೋಚನೆಯ ಥಾಟ್ಸ್, ನಮ್ಮ ಥಾಟ್ಸ್ ಹೇಗಿರಬೇಕು ಅಂತಂದ್ಬಿಟ್ಟು ಸತ್ಯವೇದ ಮುಖಾಂತರ ನೋಡೋಣ. ಸೊ ಅಂದರೆ ಆಲೋಚನೆ ಅಂತ ನೋಡ್ಬೇಕಾದ್ರೆ ಲೋಕದಲ್ಲಿ ಏನು ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡ್ಬೇಕಾದ್ರೆ ಆ ಪ್ರೊಸೆಸ್ ಅಂತ ಸ್ಟಾರ್ಟ್ ಆಗಿದ್ದೆ ಏನು ನೋಡ್ಬೇಕಾದ್ರೆ ಥಾಟಲ್ಲಿ ಅಲ್ವರ. ಸೊ ದೇವರು ಈ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಈ ಭೂಮಿನ, ಈ ಗ್ರಹಗಳನ್ನ, ಸೂರ್ಯಚಂದ್ರ ನಕ್ಷತ್ರಗಳನ್ನ ಸೃಷ್ಟಿ ಮಾಡ್ಬೇಕಾದ್ರೆ ಅದು ಒಂದು ಥಾಟ್ ಏನಾಗಿದೆ ದೇವರು ಮೈಂಡಲ್ಲಿ ಬಂದಿದೆ. ನಮಗೆಲ್ಲ ಚೆನ್ನಾಗಿ ಗೊತ್ತು, ದೇವರು ಎಲ್ಲವನ್ನೂ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಅವರೊಬ್ಬರೇ ಇದ್ರು ಅಂತ ನೋಡ್ತೀರಿ ಸೊ ಅವರೊಬ್ಬರೇ ಇರ್ಬೇಕಾದ್ರೆ ಅವ್ರು ಮಾಡಿರೋದ್ರಿಂದ ಮೊದಲನೇ ಸೃಷ್ಟಿನೇ ನಮ್ಮ ರಕ್ಷಕನಾಗಿರುತ್ತ ಯೇಸು ಕ್ರಿಸ್ತು. ಸೊ ಯೇಸು ಕ್ರಿಸ್ತನ ಅವ್ರು ಸೃಷ್ಟಿ ಮಾಡ್ಬೇಕಾದ್ರೆ ಆ ಥಾಟು ಅವ್ರ ಮೈಂಡಲ್ಲಿ ಏನಾಗಿದೆ ಬಂದಿದೆ ಸೊ ಇದು ಅಲ್ಲಿಂದ ಏನಾಯಿತು, ಆರಾಮಾಯಿತು. ಸೊ ಕ್ರಿಸ್ತನ್ ಏನು ಮಾಡ್ತಾರೆ, ಮೊದಲು ಸೃಷ್ಟಿ ಮಾಡ್ತಾರೆ, ಅನಂತರ ನೆಕ್ಸ್ಟ್ ಮಿಕ್ಕಿದೆಲ್ಲ ಸೃಷ್ಟಿಗಳನ್ನ ಏನು ಮಾಡ್ತಾರೆ ಅವರು, ಯಾರ ಮುಖಾಂತರ ಮಾಡ್ತಾರೆ, ಯೇಸು ಕ್ರಿಸ್ತ ಮುಖಾಂತರ ಮಾಡ್ತಾರೆ. ಯಾರಿಗಾಗಿ, ಆತನ ಮುಖಾಂತರ, ಆತಗೋಸ್ಕರ ಎಲ್ಲ ಮಾಡೋದು ಅಂತ ನೋಡ್ತೀರಿ ಸೊ ಅವಾಗ ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಮಾಡ್ಬೇಕಾದ್ರೆ ಅದು ಕೂಡ ಏನಾಗಿದೆ, ದೇವರಿಗೆ ಒಂದು ಥಾಟ್ ಏನಾಗಿದೆ ಅಲ್ಲಿ ಬಂದಿದೆ ಸೊ ಅದಕ್ಕೆ ಈ ಭೂಮಿನ ಸೃಷ್ಟಿ ಮಾಡಬೇಕು, ಇದು ಮನುಷ್ಯನಿಗೆ ವಾಸಸ್ಥಾನವಾಗಿರಬೇಕು, ಈ ಭೂಮಿಯಲ್ಲಿ ಈ ಥರ ಎಲ್ಲ ಇರಬೇಕು, ಈ ಥರ ವಾತಾವರಣ ಇರಬೇಕು, ಈ ಥರ ಜಲರಾಶಿಗಳಿರಬೇಕು, ಈ ಥರ ಪ್ರಾಣಿಗಳೆಲ್ಲ ಇರಬೇಕು, ಇದನ್ನು ಮನುಷ್ಯನ ಸೃಷ್ಟಿ ಮಾಡಬೇಕು, ಅವನಿಗೆ ಮಾಂಸ ಅಂತ ಕೊಡಬೇಕು, ದೇಹ ಅಂತ ಕೊಡಬೇಕು, ಅವನಿಗೆ ಸ್ವಂತವಾದಂಥ ಜ್ಞಾನ ಕೊಡಬೇಕು, ಬುದ್ಧಿ ಕೊಡಬೇಕು ಅಂತ ಇದೆಲ್ಲ ಥಿಂಕ್ ಮಾಡಿದ್ಯಾರೋ ತಂದೆ ದೇವರು. ಅಂದರೆ ಇವೆಲ್ಲ ಅವ್ರ ಮೈಂಡಲ್ಲಿ ಒಂದು ಥಾಟ್ ಪ್ರೊಸೆಸ್ ಅಂತ ಏನಾಗಿದೆ ಅಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ, ದೇವರು ನಮ್ಮನ್ನ ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡೋರಲ್ವ. ನಮಗೆ ನಮ್ಮ ದೇಹ ಅಂತ ಕೊಟ್ಟಿದ್ದಾರೆ, ನಮ್ಮ ದೇಹದಲ್ಲಿ ಎಷ್ಟು ಅಂಗಗಳಿದೆ, ಎಷ್ಟು ಮೂಳೆಗಳಿದೆ, ಒಂದೊಂದು ಅಂಗಗಳಿಗೆ ಅದೇ ಅಂತ ಒಂದು ಸ್ಪೆಷಾಲಿಟಿ ಏನಾಗಿದೆ ಇದೆ ಇದ್ದದ್ದು ಬೆಲೆ ನಮಗೆ ಗೊತ್ತಾ ಅಂತಂದರೆ ನಮ್ಮ ಬೆಲೆ ಇವಾಗ ಸದ್ಯಕ್ಕೆ ಏನಾಗಿದೆ ನಮಗೆ ಗೊತ್ತಿಲ್ಲ. ಈ ಬೆಲೆ ಯಾರು ಗೊತ್ತಾಗ್ತಾರೆ, ಯಾವಾಗ ಗೊತ್ತಾಗ್ತಾರೆ, ನಮ್ಮ ಮಂಗಳೂರು ಕೃಷ್ಣ ಬದರ್ಗೋಗಿ ಕೇಳಿ, ಅವ್ರು ಗೊತ್ತು ಕಿಡ್ನಿ ಬೆಲೆ ಏನು ಅಂತಂದರೆ, ಅಯ್ಯೋ ಬ್ರದರ್ ತುಂಬ ಕೇರ್ಲೆಸ್ ಆಗಿಬಿಟ್ರಿ, ನಾವು ಹೆಂಗಿರ್ಬೇಕು, ಯಾಕೆಂದರೆ ಒಂದು ಕಿಡ್ನಿ ಫೇಲ್ಯೂರ್ ಆದರೆ ಎಷ್ಟು ಕಷ್ಟ ಅಂತಂದ್ಬಿಟ್ಟು ನಾವೇನ್ರಿ ಅರ್ಥ ಮಾಡ್ಕೊಬೇಕು. ಈಸಿ ಅಲ್ಲ ಚಿಕ್ಕ ಇಟೇ ಇರೋಂಥ ಅಂಗ ನಮ್ಮ ದೇಹದಲ್ಲಿ ಎಷ್ಟು ಪವರ್ಫುಲ್ ಕೆಲಸ ಮಾಡ್ತಾರೆ ನೋಡಿದ್ದೀನಿ ಅದನ್ನು ಆಚೆ ಕಡೆ ಒಂದು ಮಿಷಿನ್ ಕೈಲಿ ಕೆಲಸ ಮಾಡೋಕ್ಕೇನ್ರಿ ಅದು ಕೂಡ ಆಗಲ್ಲ. ಅದು ದೇವರು ನಮ್ಮ ದೇಹದಲ್ಲೇ ವಿತೌಟ್ ಎನಿ ಪೇಯ್ನ್ ಯೋಚನೆ ಮಾಡಿರ್ತಾರೆ, ಅದನ್ನೇ ಮಾಡಿ ಇಟ್ಟವ್ರೆ ನನಗೆ ಏನಂತ ಇವಾಗ ಬರ್ತಾ ವಯಸ್ಸಾಗ್ತೈತೆ, ಸ್ಪೆಕ್ಸ್ ಏನು ಮಾಡ್ತಾಯಿದ್ವಿ, ಯೂಸ್ ಮಾಡ್ತಾಯಿದ್ವಿ, ಕಣ್ಣಿನ ಬೆಲೆ ಫಸ್ಟ್ ಏನಾಗಿರಲಿಲ್ಲ, ಬಿಡು ಎಲ್ಲ ಸೋಡಾ ಬಿಡ ಆಗ್ತಾರೆ ಅಂತಂತದ್ದು. ಈಗ ನಮಗೆ ಸ್ಪೆಕ್ಸ್ ಬರ್ಬೇಕಾದ್ರೆ ನಮ್ಗೆ ಏನಾಯ್ತಾರೆ ವ್ಯಾಲ್ಯೂ ಅಂದರೆ ನೋಡಿ, ನಮ್ಮ ದೇಹದಲ್ಲಿ ಒಂದೊಂದು ಅಂಗಗಳನ್ನ ದೇವರು ಅದ್ಭುತವಾಗಿ ಏನು ಮಾಡೋರೆ, ಸೃಷ್ಟಿ ಮಾಡೋರೆ. ಅದ್ರ ವ್ಯಾಲ್ಯೂ ಮನುಷ್ಯ ಎಷ್ಟೇ ಕೋಟಿ ರೂಪಾಯಿ ಕೊಟ್ಟರು ಅದನ್ನು ಕೊಂಡ್ಕೊಳಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವೆಲ್ಲ ಥಾಟ್ಸ್ ಯಾರಿಗೆ ಬಂದಿದೆ, ದೇವರಿಗೆ. ಮನುಷ್ಯನಿಗೆ ಸೂಪರಾಗಿ ಮಾಡಬೇಕು, ಅದ್ಭುತವಾಗಿ ಮಾಡಬೇಕು, ನೋಡೋಕ್ಕೆ ಲಕ್ಷಣವಾಗಿರಬೇಕು, ಸುಂದರವಾಗಿರಬೇಕು ಇದನ್ನೆಲ್ಲ ದೇವ್ರು ಏನು ಮಾಡಿದ್ರೆ ಮನುಷ್ಯನ ಒಳ್ಳೆಗಾಗಿ ಏನು ಮಾಡೋರೆ, ಅವನು ಸೃಷ್ಟಿ ಮಾಡೋದು ನೋಡ್ತೀವಿ. ಅದೇ ಥರ ಏನ್ರಿ ಈ ಲೋಕದಲ್ಲಿ ಪ್ರತಿಯೊಂದು ಕೆಲಸ, ಏನೇ ಕೆಲಸ ಆಗಲಿ, ಎಕ್ಸಾಂಪಲ್ ಈ ಬಿಲ್ಡಿಂಗ್ ತೊಗೊಳ್ಳಿ ಅಥವಾ ಈ ಹಾಲ್ ತೊಗೊಳ್ಳಿ ಅಥವಾ ನೀವು ಮಾಡೋಂಥ ಸರ್ವಿಸ್ ತೊಗೊಳ್ಳಿ, ಇದನ್ನೆಲ್ಲ ಎಲ್ಲಿ ಶುರು ಆಗ್ತಾರೆ ಅಂದರೆ ಒಂದು ಥಾಟಲ್ಲಿ ಏನಾಗ್ತಾರೆ ಶುರು ಆಗ್ತಾರೆ. ಅದಕ್ಕೆ ಥಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಸತ್ಯವೇದದಲ್ಲಿ ಏನು ಹೇಳ್ತಾರೆ ಓದೋಣ. ಜ್ಞಾನೋಕ್ತಿ 23:7 Proverbs 23:7 ಸಾರಿ Proverbs 23:7 ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ, ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ನೋಡ್ರ, ಅವನು ಒಳಗಿನ ಯೋಚನೆಯಂತೆ ಇದ್ದಾನೆ. ಆಸ್ ಅ ಮ್ಯಾನ್ ಥಿಂಕರ್ ಸೋ ಈಸಿ ಅಂತ ಹೇಳ್ತಾರೆ. ಮನುಷ್ಯ ಯಾವ ಥರ ಯೋಚನೆ ಮಾಡ್ತಾನೋ ಅವನ ಕ್ಯಾರೆಕ್ಟರ್ ಆ್ಯಕ್ಚುಲಿ ಹೇಗಿದೆ ಅಂತೆ ಅದೇ ಥರ ಇದೆ ಅಂತ ಸತ್ಯವೇದ ಹೇಳ್ತಾರೆ. ಅಂದರೆ ಇದ್ರಲ್ಲಿ ನಮ್ಗೇನಪ್ಪ ಗೊತ್ತಾಗ್ತದೆ ಅಂದರೆ, ನಮ್ಮ ಕ್ಯಾರೆಕ್ಟ್ರು ಚೇಂಜ್ ಆಗಬೇಕು ಅಂದರೆ ನಾವು ಫಸ್ಟು ಏನನ್ನ ಚೇಂಜ್ ಮಾಡಬೇಕು, ನಮ್ಮ ಥಾಟ್ಸ್ನ ಏನು ಮಾಡಬೇಕು, ಚೇಂಜ್ ಮಾಡಬೇಕು. ಅಂದರೆ ನಮ್ಮ ರಕ್ಷಣೆನೇ, ನಮ್ಮ ಪ್ರೈಸ್ ಡಿಪೆಂಡ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್ ಮೇಲೆ ಹಂಗಾದ್ರೆ
ನಮ್ಮ ಒಂದು ಪ್ರೈಸು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಒಂದು ಥಾಟ್ಸ್ ಮೇಲೆ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ. ದೇವರು ನಮಗೆ ಪ್ರೈಸ್ ಕೊಡೋದು ಬಿಡೋದು ಯಾವ್ದ್ರ ಮೇಲೆ ಅಂದರೆ ನಾವು ಏನು ಥಿಂಕ್ ಮಾಡ್ತಾ ಇದ್ದೀರಿ ಅಂದ್ರೆ ಅದ್ರ ಮೇಲೆ ಏನಾಗ್ತಾರೆ ಇದಾಗ್ತಾರೆ. ಸರಿ, ಇವಾಗ ಏನಪ್ಪ ಅಂದರೆ ದೇವರು ನಮ್ಮ ಆಲೋಚನೆ ಓದ್ಬೋದಾ? ಎಕ್ಸಾಂಪಲ್, ನೀವೆಲ್ಲ ಕೂತಿದ್ದೀರ, ನಿಮ್ಮ ಆಲೋಚನೆಗಳನ್ನ ನಾನು ಓದ್ಬೋದಾ? ಅಥವಾ ನನ್ನ ಆಲೋಚನೆಗಳನ್ನ ನೀವು ಓದ್ಬೋದಾ? ಓದೋಕ್ಕೆ ಸಾಧ್ಯ ಇಲ್ಲ. ಗೆಸ್ ಮಾಡ್ಬೋದು, ಒಂದು ಲೆವೆಲ್ವರೆಗೆ ಏನು ಮಾಡ್ಬೋದು, ಗೆಸ್ ಮಾಡ್ಬೋದು. 100% ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತದೆ ಅಂದರೆ ಇಲ್ಲ ರೀ ಆದರೆ ತಂದೆಯಾದ ದೇವರು ಪ್ರತಿಯೊಬ್ಬರ ಆಲೋಚನೆನ ಎಕ್ಸಾಕ್ಟಾಗಿ ಎಂಟ್ರಿ ಮಾಡ್ತಾರೆ, ಅಲ್ಲಿ ಓದ್ತಾರೆ. ಕೆಲವೊಂದು ವಾಕ್ಯಗಳು ಓದೋಣ. ಲೂಕ 9ನೇ ಅಧ್ಯಾಯ 47ನೇ ವಾಕ್ಯ. ಲೂಕ್ 9:47. ಯೇಸು ಅವರ ಮನಸ್ಸಿನ ವಿಚಾರವನ್ನು ತಿಳಿದು ನೋಡ್ರ, ಯೇಸು ಅವರ ಮನಸ್ಸಿನ ವಿಚಾರವನ್ನು ತಿಳಿದ್ರು ಅಂತ ನೋಡ್ತೀವಿ. ಅಂದ್ರೆ ಅಂದರೆ ಯೇಸು ಕ್ರಿಸ್ತನ್ಗೆ ಪವರ್ ಏನಾಗಿತ್ತು ಇತ್ತು ಅಂದ್ರೆ ಅವ್ರಿಗಿತ್ತು. ಅವ್ರು ಪರ್ಫೆಕ್ಟ್ ಮ್ಯಾನು ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ನಮಗಿದೆಯಾ? ನಮಗಿಲ್ಲ ರೀ. ಅಂದ್ರೆ ಆದರೆ ಇದು ದೇವ್ರಿಗೇನಾಗಿದೆ ಇದೆ. ಅದರ ಇದೇ ಥರ ಇನ್ನೊಂದು ವಾಕ್ಯ ಕೂಡ ಹೋದ್ರೆ ನಮ್ಮ ತಂದೆಯ ದೇವ್ರ ಬಗ್ಗೆ ಅವ್ರ ಆಲೋಚನೆಗಳು ಹೆಂಗೆ ಓದ್ತಾರೆ ಅಂತ 1ನೇ ಸಾಮ್ಯಲ 18:25. 1ನೇ ಸಾಮ್ಯಲದಲ್ಲಿ 18:25. ಆಗ ಅವನು ಅವನಿಗೆ, ನೀವು ಹೋಗಿ ದಾವೀದನಿಗೆ ಅರಸನು ತೆರವನ್ನು ಅಪೇಕ್ಷಿಸುವುದಿಲ್ಲ, ತನ್ನ ಶತ್ರುಗಳಾದ ಫಿಲಿಷ್ಟಿಯರಿಗೆ ಮುಯಿ ತೀರಿಸಿ, ನೋಡ, ತನ್ನ ಶತ್ರುಗಳಂತ ಫಿಲಿಷ್ಟಿಯರಿಗೆ ಮುಯಿ ತೀರಿಸಿ ಅವರಲ್ಲಿನ 100 ಮಂದಿಯ ಮುಂದೊಗಲನ್ನು ತಂದು ಕೊಡಬೇಕು ಅನ್ನುತ್ತಾನೆ. ನೋಡ್ರ, ಅದಕ್ಕೆ ಏನು ಹೇಳ್ತಾರೆ, ನೀನು ಶತ್ರುಗಳಂತ ಫಿಲಿಷ್ಟಿಯರ 100 ಮಂದಿ ಮುಂದೊಗ್ಲು ಏನು ಮಾಡಬೇಕು, ತರಬೇಕು ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಸೌಲು ದಾವೀದನಿಗಳಂತ ವಿಚಾರ. ಸೊ ಏನಪ್ಪ ಸನ್ನಿವೇಶ ಅಂತಂದರೆ, ದಾವೀದು ಸೌಲನ ಮಗಳಂತ ಮಿಕಾಲ್ನ ಏನು ಮಾಡ್ತಿರ್ತಾನೆ, ತುಂಬ ಪ್ರೀತಿ ಮಾಡ್ತಿರ್ತಾನೆ, ಇಷ್ಟಪಡ್ತಿರ್ತಾನೆ. ಅದರ ಅದಕ್ಕೆ ಮದುವೆ ಮಾಡ್ಕೊಬೇಕಂತಿರ್ತಾನೆ. ಈ ಸುದ್ದಿ ಸೌಲ್ ರಾಜ್ಯಕ್ಕೆ ಬಿದ್ದ ತಕ್ಷಣ ಸೌಲ್ ಏನು ಮಾಡ್ತಾನೆ ಅಂದರೆ, ಇದೇ ಚಾನ್ಸು ದಾವೀದನ ಏನು ಮಾಡೋಣ ಸಾಯ್ಸಾಕನ ಅಂತಂದರೆ ಹೊಂಚಾಕ್ತಾನೆ. ಯಾಕಂದರೆ ಜನಗಳು ದಾವೀದನ ತುಂಬ ಏನು ಮಾಡೋರು, ಹೊಗಳೋರು. ಅದರ ಸೌಲು ಎಷ್ಟು ಜನ ಸಾಯಿಸಿದ? 1000 ಜನ. ದಾವೀದು 10,000. ಅಂದರೆ ಇಷ್ಟು ಒಂದು ಇಂಥ ಇರೋಂಥ ಒಬ್ಬ ಮನುಷ್ಯನ ಎಲ್ಲರ ಮುಂದೆ ಸಾಯಿಸಿದ್ರೆ ಗೊತ್ತಾಗತ್ತರ ಏನಾಗ್ಬಿಡ್ತಾರೆ, ಜನಗಳಿಗೆ ಗೊತ್ತಾಗ್ಬಿಡ್ತಾರೆ. ಸೌಲ್ ಮೇಲೆ ದ್ವೇಷ ಬರ್ತಂದ್ರೆ ಏನು ಮಾಡ್ತಾನೆ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾರೆ, ಒಂದು ಸ್ಕೀಮ್ ಮಾಡ್ತಾನೆ. ಏನಪ್ಪ ಮಾಡ್ತಾನೆ ಅಂದರೆ, ದಾವೀದನಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾನೆ, ನೋಡಪ್ಪ ನನ್ನ ಮಗಳಿಗೆ ಕೊಡ್ತೀನಿ, ಆದರೆ ನೀನೇನು ಮಾಡಬೇಕು, ಫಿಲಿಸ್ಟಿಯರಂತ 100 ಮಂದಿ ಮುಂದೋಗ್ಲು ತರಬೇಕು ಅಂತ ಹೇಳ್ತಾರೆ. ಏನದು ಮುಂದೋಗ್ಲು ಅಂತಂದರೆ, ಫಿಲಿಸ್ಟಿಯರು ಅನ್ಯ ಜನ ಆಗತ್ತವರು, ಅವರು ಸುನ್ನತಿ ಮಾಡ್ಸಿರಲ್ಲ, 100 ಮಂದಿನ ಹಿಡಿಬೇಕು, ಅವ್ರನ್ನ ಸಾಯಿಸ್ಬಿಟ್ಟು ಅವ್ರು ಏನು ಮಾಡಿ ಸುನ್ನತಿ ಮಾಡಿಬಿಟ್ಟು ಮುಂದೋಗ್ಲಿ ಏನು ಮಾಡಿ ನನಗೆ ತಂದ್ಬಿಟ್ಟು ಕೊಡು ಅಂತ ಹೇಳ್ತಾರೆ. ಇದು ಇಷ್ಟು ಈಸಿ ಕೆಲಸ ಅಲ್ಲ. ಅದರ ಯಾಕಂದರೆ ಏನ್ರಿ, ಆ ಕಾಲದಲ್ಲಿ ಯಾವುದೋ ಗನ್ಗಳೆಲ್ಲ ಇರಲಿಲ್ಲ ಬಿಡ್ರಿ ಅಂತೀರಿ. ಕತ್ತಿ ತೊಗೊಂಡೋಗಿ ಯುದ್ಧ ಆಡಬೇಕು, ಸಾಯಿಸಬೇಕು, 100 ಮಂದಿನ ಸಾಯಿಸಿ ತರಬೇಕು ಅಂದ್ರೆ ಏನ್ರಿ, ಅದಷ್ಟು ಈಸಿ ಕೆಲಸ ಅಲ್ಲ. ಸರಿ, ಇವಾಗ ಇದು ಏನಕ್ಕೆ ಸೌಲ್ ಹೇಳಿದ್ದು, ಆ ವಾಕ್ಯ ಮುಂದಕ್ಕೆ ಓದಿಸಿ ಹೇಳ್ತಾರೆ, ಕಂಟಿನ್ಯೂ ಮಾಡಿ. ದಾವೀದನನ್ನು ಫಿಲಿಷ್ಟಿಯರ ಕೈಯಿಂದ ಇದಕ್ಕೆ ಕಾರಣ ಅಂತ. ಇದು ಏನಪ್ಪ ಕಾರಣ ಅಂದರೆ, ಸೌಲ್ ಈ ಥರ ಮಾಡಿದ್ದೇನಕ್ಕೆ ಅಂದರೆ, ದಾವೀದನಿಗೆ ಮಿಕಾಲ್ನ ಕೊಡಬೇಕು ಅಂತಲ್ಲ ರೀ. ಇವನು ಹೋಗಿ 100 ಜನ ಸಾಯಿಸಿ ಬರೋದಕ್ಕೆ ಏನಾಗಲಿ, 100 ಜನ ಇವನ್ನ ಸಾಯಿಸಾಕ್ಬಿಡ್ಲಿ ಅಂತ ಸ್ಕೀಮ್ ಅಂತ, ಪ್ಲ್ಯಾನ್. ಅದರ ಇವಾಗ ಇದು ಥಾಟ್, ಯಾರ ಥಾಟ್ ಇದು, ಯಾರ ಯೋಚನೆ ಇದು? ಸೌಲಿನ ಯೋಚನೆ. ಸರಿ, ಇದು ಸೌಲಿನ ಯೋಚನೆ. ಸೌಲ್ ಏನು ಮಾಡ್ತಾನೆ, ಇನ್ನು ಎಲ್ಲ ಸೋಲ್ಜರ್ಸ್ನೆಲ್ಲ ಕರೆಸ್ಬಿಟ್ಟು, ನೋಡಪ್ಪ ನನಗೆ ದಾವೀದನ ಕಟ್ರೆ ಆಗಲ್ಲ, ಅದಕ್ಕೆ ದಾವೀದನ ಏನು ಮಾಡಬೇಕು, ಇವಾಗ ಸಾಯಿಸ್ಬೇಕು, ಅದನ್ನು ನಾನು ಒಂದು ಐಡಿಯಾ ಮಾಡ್ತಾ ಇದ್ದೀನಿ, ನೀವೆಲ್ಲ ಏನು ಮಾಡಿ ನನಗೆ ಸಾಥ್ ಕೊಡಿ ಅಂತ ಹೇಳಿರ್ತಾನ? ಇಲ್ಲ. ಇದು ಹೆಂಗೆ ಥಿಂಕ್ ಮಾಡಿರ್ತಾನೆ, ಅವನೇ ಪ್ರತ್ಯೇಕವಾಗಿ ಅವನೇ ಕೋಣೆಯಲ್ಲಿರ್ಬೇಕಾದ್ರೆ ಇದನ್ನ ಹೆಂಗೆ ಜಾರಿಗೆ ತರೋಣ, ನನ್ನ ಮನಸ್ಸಲ್ಲಿ ಕೆಟ್ಟಿದ್ದಿದೆ, ಆ ಕೆಟ್ಟಿದ್ದು ನಾನು ಏನು ಮಾಡ್ಬೇಕು, ಇವಾಗ ಇಂಪ್ಲಿಮೆಂಟ್ ಮಾಡಿ. ಹೆಂಗೆ ಇಂಪ್ಲಿಮೆಂಟ್ ಮಾಡೋ ಅಂತ ಏನು ಮಾಡ್ತಾನೆ, ಎಲ್ಲ ಥರ ಕುಂತತನಗಳೆಲ್ಲ ಮನಸ್ಸಲ್ಲಿ ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಇದು ಯಾರಿಗೋ ಹೊರಗಡೆ ಗೊತ್ತಾಗಿರ್ತದ? ದಾವೀದನಿಗೆ ಗೊತ್ತಾಯ್ತಾ? ದಾವೀದನಿಗೆ ಗೊತ್ತೇ ಇರಲ್ಲ ಬಿಡ್ರಿ ಅಂತೀನಿ. ಅದರ ಸಾಯೋವರೆಗೂ ಮೋಸ್ಟ್ಲಿ ಗೊತ್ತಿರಲ್ಲ ಪ್ರಾಬಬ್ಲಿ ಅಲ್ವರ. ಆದರೆ ಈ ಸೌಲು ಕೋಣೆಯಲ್ಲಿ ಏನು ಯೋಚಿಸಿದ್ನೋ ಇದು ಯಾರು ನೋಡ್ತಾ ಇದ್ದಾರೆ? ದೇವ್ರು ನೋಡ್ತಾ ಇದ್ದಾರೆ. ಇದನ್ನ ದೇವರು ಬರ್ಸಿದ್ರು. ಯಾರ ಮುಖಾಂತರ ಬರ್ಸಿದ್ರು? ಸ್ಯಾಮ್ಯಲ್ ಮುಖಾಂತರ ಅರ್ಥ ಮಾಡ್ಕೊಡ್ರಿ. ಅಂದರೆ ಸ್ಯಾಮ್ಯಲ್ಗೆ ದೇವ್ರು ಏನು ಮಾಡವ್ರೆ? ಹೇಳೋರೆ ಅಲ್ವರ. ಪ್ರಾಬಬ್ಲಿ ನಾನು ಥಿಂಕ್ ಮಾಡ್ತೀನಿ, ಈ ಥರ ಇದ್ರೂ ಇರ್ಬೋದು, ಇಲ್ಲಾಂದ್ರೂ ಇಲ್ಲ. ಸ್ಯಾಮ್ಯಲ್ಲು ಮೋಸ್ಟ್ಲಿ ಇದನ್ನ ಬರಿಬೇಕಾದ್ರೆ ಇದನ್ನು ಸೌಲ್ಗೆ ಏನು ಮಾಡಿರಲ್ಲ, ಹೇಳಿರಲ್ಲ. ಗ್ರಂಥದಲ್ಲಿ ಏನು ಮಾಡ್ತಾರೆ, ಬರ್ದಿಟ್ಟಿರ್ತಾನೆ. ಆದರೆ ಮೋಸ್ಟ್ಲಿ ಅವರೆಲ್ಲ ಮರಣ ಹೊಂದಿದ ನಂತರ ಏನಾಗಿರ್ತಾರೆ, ನಮಗೆ ಬೈಬಲಲ್ಲಿ ಇದನ್ನ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ. ಯೋಚನೆ ಮಾಡಿರ್ತಾನೆ, ಸೌಲ್ ರಾಜ ರಿಸರ್ವೇಷನ್ ಬಂದು ಅವನು ಬೈಬಲ್ ತೆಗೆದು ತನ್ನ ಬಗ್ಗೆ ಇವೆಲ್ಲ ಓದಿದ್ರೆ ಎಷ್ಟು ಫೀಲ್ ಮಾಡ್ಕೊತಾನಲ್ವ.
ಎಷ್ಟು ಕಷ್ಟಪಡ್ತಾನೆ, ಹೌದಾ ಇಲ್ವಾ? ಏನಪ್ಪ ನಾನು ಏನೋ ಯೋಚನೆ ಮಾಡಿದ್ದು ಇದನ್ನೇನು ಮಾಡ್ಬಿಟ್ರೆ ದೇವರು. ಓ ಹಂಗಾರೆ ಕೇರ್ಫುಲ್ ಆಗಿರ್ಬೇಕಪ್ಪ. 1000 years ಎಲ್ಲಿ ಬರ್ತಾರೆ ಸೌಲ್ ಎಲ್ಲಿ ಬರ್ತಾರೆ? ಪರ್ಲೋಕಕ್ಕೆ ಹೋಗ್ತಾರೆ, ಭೂಲೋಕಕ್ಕೆ ಹೋಗ್ತಾರೆ. ಭೂಲೋಕದಲ್ಲಿ ಎಲ್ಲಿ ಬರ್ತಾರೆ? ಪಿತೃಗಳಾಗಿರ್ತಾರ ಇರಲ್ವಾ? ಪಿತೃಗಳು ಆಗಿರಲ್ಲ ಅಲ್ವರ. ಸಾಮಾನ್ಯ ಮನುಷ್ಯ ಹತ್ರ ಎದ್ದು ಬರ್ತಾರೆ. ಅವಾಗ ಏನು ಥಿಂಕ್ ಮಾಡ್ತಾನೆ? ಅಯ್ಯೋ ನಾನು ಮಾಡಿರೋಂಥ ಮೋಸ ಕಿರಿಗಳೆಲ್ಲ ಬೈಬಲ್ ಬರ್ತಾರೆ ಅಂತಂದರೆ ಅವಾಗೇ ರೆಕಾರ್ಡ್ ಮಾಡೋರು ಅಂತಂದರೆ ಇವಾಗ ಅದನ್ನ ರಿಪೀಟ್ ಮಾಡಿದ್ರೆ ಇನ್ನೂ ರೆಕಾರ್ಡ್ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಜಾಗೃತೆಯಾಗಿಯೇ ಇರ್ತಾನೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ನೋಡಿ, ಒಬ್ಬರ ಯೋಚನೆನ ಏನ್ರಿ ಕ್ಲೀನಾಗೆ ದೇವ್ರು ಏನು ಮಾಡ್ತಾರೆ, ಅದನ್ನ ಓದ್ತಾರೆ, ಅರ್ಥ ಮಾಡ್ಕೊತಾರೆ, ಅದನ್ನು ದೇವರು ರೆಕಾರ್ಡ್ ಮಾಡ್ತಾರೆ. ಅದರಿಂದ ಪಿತೃಗಳು ಇಸ್ರೇಲ್ ಅಳವಡಿಕೆ ವೀರರ ಬಗ್ಗೆ ಅವ್ರ ಪಿತೃ ಲಿಸ್ಟಲ್ಲಿ ಬರಲ್ಲ, ಎನಿವೆ ಇದ್ರೂ ಕೂಡ ಅವ್ರ ಬಗ್ಗೆನೇ ಇಷ್ಟೆಲ್ಲ ದೇವರು ಏನ್ರಿ ಫುಲ್ ರೆಕಾರ್ಡ್ ಮಾಡಿರ್ಬೇಕಾರೆ ನಮ್ಮ ಆಲೋಚನೆಗಳನ್ನ ದೇವರು ರೆಕಾರ್ಡ್ ಮಾಡಿರಲ್ಲ. ಅದಕ್ಕೆ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಸರಿ, ಇವಾಗ ಏನು ಮಾಡೋಣ ಅಂದರೆ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬಿಟ್ಟು ಇದನ್ನು ಹೆಂಗೆ ಟ್ಯಾಕಲ್ ಮಾಡೋದು, ಇದಕ್ಕೆ ರೆಮಿಡಿ ಏನೋ, ಇದಕ್ಕೆ ಸೊಲ್ಯೂಷನ್ ಏನು ಮಾಡೋಣ ನಾವು ಮಾಡೋಣ. ಓಕೆನಾ? ಅದಕ್ಕೆ ಒಂದು ವಾಕ್ಯ ಓದೋಣ. 1 ಕೊರಿಂಥ 3ನೇ ಅಧ್ಯಾಯ 9ನೇ ವಾಕ್ಯ. 1 Corinthians 3:9. ನಾವು ದೇವರ ಜೊತೆ ಕೆಲಸದವರು, ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀವಿ ಅಂತ ಹೇಳ್ತಾರೆ. ನಾವು ದೇವ್ರ ಜೊತೆ ಕೆಲಸ ಮಾಡೋರಂತೆ, ಕಟ್ಟಡ ಅಂತೆ, ಹೊಲ ಅಂತ ಹೇಳ್ತಾರೆ. ಇವತ್ತಿಗೆ ಏನು ಮಾಡೋಣ, ಬರೀ ಹೊಲದ ಎಕ್ಸಾಂಪಲ್ ತೊಗೊಳೋಣ. ಅದರ ಹೊಲ ಅಂದರೆ ಏನು? ಹೊಲ ಗದ್ದೆ ತೋಟ ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ಅದರ ನಿಮ್ಗೇನೋ ಹೊಲ ಗದ್ದೆ ಇದ್ದರೆ ಅದು ನೆನೆಸ್ಕೊಳ್ಳಿ. ಇಲ್ಲ ಅಂತಂದರೆ ಊಟಿ ಬೊಟಾನಿಕಲ್ ಗಾರ್ಡನ್ ನೋಡಿದ್ದೀರಾ? ಹೋಗ್ಲಿ ನೋಡಿದ್ದೀರಲ್ಲ, ಇದೆಲ್ಲ ನೋಡಿದ್ದೀರಲ್ವರ. ಸರ್ ನೋಡ್ಬೇಕು, ಅದು ನೆನೆಸ್ಕೊಳ್ಳಿ. ಊಟಿ ಬೊಟಾನಿಕಲ್ ಗಾರ್ಡನ್ ನೋಡೋದ ತಕ್ಷಣ ಎಷ್ಟು ಚೆನ್ನಾಗಿದೆ, ಫುಲ್ಲು ಭಾಳ ಚೆನ್ನಾಗಿದೆ ನೋಡಿರ್ತೀವಿ ಅಂದ್ರೆ. ಅದೇ ಬೊಟಾನಿಕಲ್ ಗಾರ್ಡನು ಅಷ್ಟು ನೀಟಾಗಿರೋದು ಕಾರಣ ಏನು? ಚೆನ್ನಾಗಿ ಮೇಂಟೈನ್ ಮಾಡೋರು. ಅದರ ಬೀಜ ಕರೆಕ್ಟಾಗಿ ಬಿತ್ತನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಿ ಅದಾದ ರೀತಿಯಲ್ಲಿ ಅದದೇ ಜಾಗದಲ್ಲಿ ಬೆಳೆಸಿದ್ರೆ ಹೇಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಯೋಚನೆ ಮಾಡಿರ್ತೀನಿ, ಇದನ್ನು ಅಷ್ಟು ಇಂಪಾರ್ಟೆಂಟ್ ಕೊಡ್ದಿರಾ ಇಷ್ಟಾಗಿ ಜಾಗದಲ್ಲಿ ಎಷ್ಟಾದ್ರೂ ಬೀಜ ಬಿಸಾಕಿದ್ರೆ ಅದು ಹೆಂಗೆ ಬೆಳಿತಿರೋದು? ಅದರ ಕಬ್ಬಾಬ್ ಮಾಡ್ತಾರೆ, ಅದರ ಕಬ್ಬಾಬ್ ಮಾಡ್ತಾರೆ ಇರೋದು ಅಂತ ಹೇಳ್ತಾರೆ ಅಲ್ವ. ಈ ಥರ ನಮ್ಮ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ಏನು ಮಾಡಬೇಕು? ಬಿತ್ತನೆ ಮಾಡಬೇಕು. ಅದರ ಕ್ಲೀನಾಗಿ ಏನು ಬೇಕು ಅದಕ್ಕೆ ರೋನಲ್ಲಿ ಅದು ಕಾಲಂಬು ರೋ ಅಂತ ನೀಟಾಗಿ ಹಾಕ್ಬಿಟ್ಟು ಅದು ಕ್ಲೀನಾಗಿ ಬಿತ್ತನೆ ಮಾಡಿದ್ರೆ ಹೆಂಗಿರ್ತಾರೆ ನೋಡೋಕ್ಕೆ? ಒಂದು ಲಕ್ಷಣವಾಗಿ ಚೆನ್ನಾಗಿರ್ತಾರೆ. ಇದೇ ಥರ ಗುಡ್ ಥಾಟ್ಸ್ ಜನರೇಟ್ ಗುಡ್ ಕ್ಯಾರೆಕ್ಟರ್ ಅಲ್ವರ. ಬ್ಯಾಡ್ ಥಾಟ್ಸ್ ಜನರೇಟ್ ವಾಟ್ ಕ್ಯಾರೆಕ್ಟರ್? ಬ್ಯಾಡ್ ಕ್ಯಾರೆಕ್ಟರು ಅಲ್ವರ. ಅಂದರೆ ನೋಡ್ಬೇಕಾದ್ರೆ ಅದು ನೋಡೋಕ್ಕೆ ಚೆನ್ನಾಗಿರಲ್ಲ. ನೋಡೋಕ್ಕೆ ಚೆನ್ನಾಗಿರ್ಬೇಕು ಅಂದರೆ ಒಳ್ಳೆ ಗುಣಗಳಿರ್ಬೇಕು, ಅಂದರೆ ಒಳ್ಳೆ ಆಲೋಚನೆಗಳು ಇರಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ ಗಲಾತ್ಯರಲ್ಲಿ, ಮೋಸ ಹೋಗ್ಬೇಡ್ರಪ್ಪ, ದೇವ್ರನ್ನ ಯಾಮಾರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗಲಾತ್ಯರು 6:7 ಓದಿ. ಗಲೇಷಿಯನ್ 6:7. ಕನ್ನಡದಲ್ಲಿ ಯಾರೋ ಬೇರೆ ಟ್ರಾನ್ಸ್ಲೇಷನ್ ಇದು ಓದಿ, ಇನ್ನೊಂದು ಬೇರೆ ಟ್ರಾನ್ಸ್ಲೇಷನ್ಸ್ ಯಾರ ಹತ್ರ ಮೊಬೈಲ್ ಇದ್ದರೆ ದಯವಿಟ್ಟು ತೆಗೀರಿ. ಆಯ್ತಾ? ಮೊಬೈಲಲ್ಲಿ ಇದ್ದರೆ ಗಲೇಷಿಯನ್ 6:7. ಆಮೇಲೆ ತಮಿಳಲ್ಲಿ ಕೂಡ ಓದಿ. ಇದು ಕನ್ನಡದಲ್ಲಿ ನಾರ್ಮಲ್ ಟ್ರಾನ್ಸ್ಲೇಷನ್. ದೇವರು ತಿರಸ್ಕಾರ ಏನು ಮಾಡಲ್ಲ, ಸಹಿಸಲ್ಲ. ದೇವ್ರನ್ನ ತಿರಸ್ಕಾರ ಸಹಿಸಲ್ಲ ಏನಂದರೆ, ಅಯ್ಯೋ ನಾ ದೇವ್ರನ್ನ ರಿಜೆಕ್ಟ್ ಮಾಡ್ದಂಗೆ, ದೇವ್ರನ್ನ ರಿಜೆಕ್ಟ್ ಮಾಡಿದ್ರೆ ದೇವ್ರು ನಮ್ಗೆ ಏನು ಮಾಡಲ್ಲ, ಅದನ್ನ ಸಹಿಸ್ಕೊಳ್ಳಲ್ಲ ಅಂತಂತಲ್ವರ. ಆ್ಯಕ್ಚುಲಿ ಈ ಅರ್ಥ ಇಂಗ್ಲೀಷಲ್ಲಿ ಬರೋದಿಲ್ಲ ಒರಿಜಿನಲ್ಲಿ. ಅದರ ಬೇರೆ ಕನ್ನಡದಲ್ಲಿ ಸಿಗ್ತಾ ಇದ್ದಾರ? ಯಾರಿಗೋ ಸಿಕ್ಕಿದೆಯಾ? ಆನ್ಲೈನ್ ಯಾರು ಸಿಕ್ಕಿಲ್ಲ? ಸರಿ, ಹೋಗಮ್ಮ ಓದಮ್ಮ. ಹಾಂ, ಅದೇ ಸೇಮ್ ಆಯಿತಾ? ಸರಿ, ಓದಿ ನೋಡಿ, ಚೆನ್ನಾಗಿ ಪರವಾಗಿಲ್ಲಪ್ಪ. ವಂಚನೆ ಒಳಗಾಗ ಕರೆಕ್ಟಾಗಿದೆ. ಇಂಗ್ಲೀಷಲ್ಲಿ ಬರ್ತಾರೆ ನೋಡಿ. ಹಾಂ, ಗಾಡ್ ಇಸ್ ನಾಟ್ ಮಾಕ್ ಕರೆಕ್ಟಾಗಿ ಬರ್ತದೆ. ಬೆಳಿಗ್ಗೆ ದಾವಣಗೆರೆಗೆ ಹೋಗಿದೆ, ಅವ್ರು ಬೈಬಲ್ ತೆಗೆದು ಹೋದ್ರು. ಒಂದು ಬೈಬಲಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಹೆಂಗೆ ಬರ್ತಾರೆ ಅಂದರೆ, ಮೋಸ ಹೋಗಬೇಡ್ರಿ, ದೇವ್ರನ್ನ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬೈಬಲ್. ಅದು ಯಾವ ಬೈಬಲ್ ನಾನು ಕೇಳೋದು ಮರ್ತೋಗ್ಬಿಟ್ಟೆ ಆಯ್ತಾ? ಆ ಥರ ವಾಕ್ಯ ಬರ್ತದೆ. ಏನು ಅರ್ಥ ಅಂದರೆ, ನೋಡಪ್ಪ, ನೀನು ಯಾರು ಬೇಕಾದ್ರೂ ಮೋಸ ಮಾಡ್ಬೋದು, ಯಾರನ್ನ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ದೇವ್ರನ್ನ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಮುಂದಕ್ಕೆ ಹೇಳ್ತಾರೆ. ಓದಿ, ಕನ್ನಡದಲ್ಲಿ ಓದಿಷ್ಟು ಮುಂದಕ್ಕೆ ಹೇಳ್ತಾರೆ ಗಲಾತ್ಯರಲ್ಲಿ. ಹೌದಮ್ಮ. ನೋಡ್ರ, ಇದು ಪರವಾಗಿಲ್ಲಪ್ಪ, ವೆರಿ ಗುಡ್ ಟ್ರಾನ್ಸ್ಲೇಷನ್. ದೇವ್ರನ್ನ ವಂಚಿಸ್ಬೋದು ಅಂತ ಏನು ಮಾಡ್ಬೇಡಿ ನೀವು, ಭಾವಿಸ್ಬೇಡ್ರಿ. ಯಾಕೆ? ಮುಂದಕ್ಕೆ ಹೋಗಿ. ನೋಡ್ರ, ನೆನಪಿಗೆ ಇಟ್ಕೊಳ್ಳಿ. ಏನ ಬಿತ್ತನೆ ಮಾಡ್ತೀರೋ ಅಂದರೆ ಇಲ್ಲಿ ಹೇಳ್ತಾರೆ ಅದು ಯಾವುದ್ರ ಬಗ್ಗೆ ಅಂದರೆ ಒಂದು ಥಾಟ್ಸ್ ಬಗ್ಗೆ. ಯಾಕಂದರೆ ನಾವು ಏನೇ ಒಂದು ಕೆಲಸ ಶುರು ಆಗಲಿ ಎಲ್ಲಿಂದ ಶುರು ಆಗ್ತಾರೆ ಹೇಳಿ?
ಒಂದು ಥಾಟ್ಸ್. ಇವಾಗ ನೋಡಿ, ನೀವೆಲ್ಲ ಮೀಟಿಂಗ್ ಬಂದಿದ್ದೀರಾ, ಹೆಂಗೆ ಬಂದ್ರಿ? ಏನು ಯೋಚನೆ ಮಾಡಿದ್ರೆ ಬಂದ್ಬಿಟ್ರಾ? ಅದರ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿತೀರಾ, ಸಾಯಂಕಾಲದಾಗ ಇವತ್ತು ಹೋಗೋಣ ಪ್ರೇಯರ್ಗೆ ಹೋಗ್ತಾ ಡಿಸೈಡ್ ಮಾಡಿದ್ರೆ ಈ ಡಿಸಿಷನ್ ಎಲ್ಲಿಂದ ಬಂತು? ಫಸ್ಟು ಒಂದು ಥಾಟ್ ಪ್ರೊಸೆಸ್ಸು ಅಲ್ಲರ. ಅದೇ ಥರ ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗಿ ಒಂದು ಪರ್ಟಿಕ್ಯುಲರ್ ಐಟಮ್ ತೊಗೊತೀರಾ, ಈ ಹೆಂಗೆ ತೊಗೊತೀರಾ ಅದೇ ಐಟಮು, ಒಂದು ಥಾಟ್ಸ್. ಅದೇ ಥರ ಅಪೊಸ್ತಲರು ಪೌಲ್ ಹೇಳ್ತಾರೆ, ನೋಡಪ್ಪ ಮೋಸ ಆಗಬೇಡ್ರಿ, ನೀವೇನು ಬಿತ್ತನೆ ಮಾಡ್ತೀರೋ ಅದನ್ನೇನು ಮಾಡೋದು ನೀವು ಕೊಯ್ಯೋದು. ಅದಕ್ಕೆ ನಮ್ಮ ಥಾಟ್ಸ್ ಅಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು. ಹಾಂ ಹೌದಮ್ಮ. ಹಾಂ ಸಾಧ್ಯವಿಲ್ಲ ನೋಡ್ರಿ, ಅಪಹಾಸ್ಯ ಮಾಡಲು ಸಾಧ್ಯ ಇಲ್ಲ, ಗೇಲಿ ಮಾಡ್ದಂಗೆ ಅಂತ ಅಲ್ವರ. ಓಕೆ ಗುಡ್. ಸರಿ, ಇವಾಗ ಇನ್ನೊಂದು ವಾಕ್ಯ ಓದೋಣ. ಎಲ್ಲಪ್ಪ ಅಂದರೆ 1 Corinthians 3rd chapter 6th verse. 1 Corinthians 3:6. ಹಾಂ, ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಕೊಯ್ದನು. ನೋಡ್ರ, ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ಏನು ಮಾಡ್ದ? ನೀರು ಒಯ್ದ. ಆದರೆ ಬೆಳೆಸುತ್ತಾ ಬಂದವನು ದೇವರು. ಅಂದ್ರೆ ಏನು? ಬೀಜ ಏನು ಮಾಡೋದು? ಒಂದು ಬಿತ್ತನೆ ಮಾಡೋದು ಅಲ್ರ. ಅದಕ್ಕೆ ಯೇಸು ಕ್ರಿಸ್ತ ಕೂಡ ಬಿತ್ತುವಿನ ಸಾಮರ್ಥ್ಯ ಹೇಳ್ತಾರಲ್ಲ, ಒಬ್ಬ ಮನುಷ್ಯ ಏನು ಮಾಡ್ದಂತೆ? ಬೀಜವನ್ನು ಬಿತ್ತನೆ ಮಾಡಕ್ಕೆ ಹೋದ. ಅದು 4 ಇರುವಂಥ ಭೂಮಿಯಲ್ಲಿ ಬಿತ್ತೋದಂತಾರೆ. ಯೇಸು ಕ್ರಿಸ್ತನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಿತ್ತುವನು ಯಾರು? ಮನುಷ್ಯ ಕುಮಾರನು. ಆ ಬೀಜ ಅಂದರೆ ದೇವರ ವಾಕ್ಯ. ಅದರ ಮೊದಲು ಎಲ್ಲಿ ಬಿತ್ತು ಅಂತಂದರೆ ದಾರಿ ಮೊದಲನೇ ಆಯ್ತಂತೆ ಬಿತ್ತಂತೆ. ಅದನ್ನು ಯಾರು ಎತ್ಕೊಂಡೋದ್ರು? ಆಕಾಶ ಪಕ್ಷಿಗಳು ಏನೋ ಬಿಡ್ತಾವೆ, ಎತ್ಕೊಂಡೋಗ್ಬಿಡ್ತಾವೆ. ದೇವರ ವಾಕ್ಯ ಬೀಳ್ತಾ ಇರ್ಬೇಕಾದ್ರೆ ಇಮ್ಮಿಡಿಯೇಟಾಗೆ ಮನ್ಸಲ್ಲಿ ಹೋಗ್ದ ರೀತಿಲಿ ಕ್ರಿಯೆ ಮಾಡೋದು ಯಾರಪ್ಪ? ಸೇತಾನ. ಎರಡನೇದು, ಬೀಜ ಎಲ್ಲಪ್ಪ ಬಿತ್ತು? ಅಯ್ಯೋ ತಿರ್ಗಿ ಹೇಳ್ತೀನಿ. ಎರಡನೇದು, ಸೆಕೆಂಡ್, ಬಂಡೆ ಮೇಲೆ ಬಿತ್ತು. ಓಕೆನಾ? ಎರಡನೇದು ಬಿದ್ದಿದ್ದು ಬಂಡೆ ಮೇಲೆ. ಆದರೆ ಬಂಡೆಗೆ ಬೇರೆ ಹೋಗೋಕ್ಕೆ ಸಾಧ್ಯ ಆಗದಿರೋದ್ರಿಂದ ಅದೇನಾಗ್ಬಿಡ್ತಂತೆ? ಒಣಗೋಗ್ಬಿಡ್ತು ಅಂತ ಹೇಳ್ತಾರೆ. ಅದರ ಅಂದ್ರೆ ಸತ್ಯದಲ್ಲಿ ದುಡುವಾಗಿ ಇಲ್ದಿರೋ ಕಾರಣಕ್ಕ ಏನಂತಾರೆ, ಜಾಸ್ತಿ ಜನ ಸತ್ಯದಲ್ಲಿ ಏನಾಗಿಲ್ಲ ಅವರು ಇರೋಲ್ಲ, ಒಣಗೋಗ್ಬಿಡ್ತಾರೆ. ಆದರೆ 3ನೇದು ಎಲ್ಲಪ್ಪ ಬಿತ್ತಂದ್ರೆ ಒಳ್ಳೆ ಭೂಮಿ. ಆದರೆ ಅದಕ್ಕೆ ಮುಳ್ಳುಗಳು ಏನು ಮಾಡ್ತಾರೆ? ತುಂಬ ತಡೆ ಮಾಡ್ತಾರೆ. ಮುಳ್ಳುಗಳು ತಡೆ ಮಾಡೋದ್ರಿಂದ ಬೆಳೆಯೋದಕ್ಕೆ ಆಸ್ಪದ ಆಗಲಿಲ್ಲ. ಇದನ್ನು ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಲೋಕದಲ್ಲಿ ಅಂತ ಒಂದು ಅನೇಕ ಶೋಧನೆಗಳು, ಅದರ ಎಂಥ ಲೋಕದ ಚಿಂತೆಗಳು ಇದೆಲ್ಲ ಹೇಳ್ತಾರೆ. ಇದು ಏನು ಮಾಡ್ತಾರೆ? ಆ ಗಿಡನ ತಡೀತು ಅಂತ ಹೇಳ್ತಾರೆ. 4ನೇ ಭೂಮಿ ಎಲ್ಲಪ್ಪ ಬಿತ್ತು ಅಂತಂದರೆ ಒಳ್ಳೆ ಭೂಮಿ ಬಿತ್ತು, ಒಳ್ಳೆ ಫಲಗಳು ಕೊಡ್ತು. ಎಷ್ಟು ಕೊಡ್ತು ಫಲಗಳು? 100, 30, 60, 100 ಅಂದ್ರೆ 100, 60, 30ರಷ್ಟೇ ಆಯ್ತು ಫಲಗಳು ಕೊಡ್ತು ಅಂತ ಹೇಳ್ತಾರಲ್ವ. ನೋಡ್ರಿ, ನಮ್ಮ ದೇವ್ರು ಎಷ್ಟು ಕಾರಣಮಯಿ. ಒಂದು ಗಿಡ ಹಾಕಿದ್ರೆ ಆ ಗಿಡದಲ್ಲಿ ಏನಿದ್ರು ನೋಡ್ತಾರೆ. ಒಂದು ಬೀಜ ಹಾಕಿದ್ರೆ, ಒಂದು ಬೀಜ ಹಾಕಿದ್ರೆ ಗಿಡ ಬೆಳೀತಂದ್ರೆ ಫಲಗಳು ಎಷ್ಟಾದ್ರು ನೋಡ್ತಾರೆ. 30 ಬಂದರೂ ಸಾಕಪ್ಪ ಅಂತ. ನಮಗೇನೋ 30% ಗಿಡದಲ್ಲಿ ಫಲ ಬಂದ್ರೆ ನಾವೇನು ಮಾಡ್ತೀರಿ? ರಿಪ್ಲೇಸ್ ಮಾಡೋಣ 100% ಫಲ. ಅವರ ಅದೇ ನೋಡಿರ್ತೀನಿ. ಅಂದ್ರೆ ಅದಕ್ಕೆ ಇಲ್ಲಿ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರದು ದೇವರ ವಾಕ್ಯ. ಅಂದರೆ ಬೀಜನ ಏನ್ರಿ? ದೇವರ ವಾಕ್ಯ. ಸರಿ, ಇವತ್ತು ನಾವು ತೊಗೊಂತರ ಪಾಠ ದೇವರ ಏನ್ರಿ? ಯೋಚನೆ. ನಮ್ಮ ಯೋಚನೆಗಳು ಅವರ ದೇವರ ಯೋಚನೆ ಮತ್ತು ದೇವರ ವಾಕ್ಯ ಎರಡು ಒಂದೇನಾ? ಹೌದಾ ಇಲ್ವಾ? ಹೌದು. ಹೇಗೆ? ಇಲ್ಲ ಹೇಗೆ? ಅದರ ಹಾಂ ನೋಡ್ರಿ, ದೇವ್ರ ವಾಕ್ಯ. ಇವಾಗ ನಾವೆಲ್ಲ ನೋಟ್ಸ್ ಬರ್ಕೊತಾ ಇದ್ದೀರಲ್ಲ, ನೀವು ಬರ್ಕೊತೀರ, ನೋಟ್ಸ್ ಎಲ್ಲ ಬರ್ಕೊತೀರ. ಏನಕ್ಕೆ ಬರ್ಕೊತೀರ ಅಂದರೆ ನಿಮ್ಮ ಯೋಚನೆ ಏನಿದೆಯೋ ಅದನ್ನು ನೀವು ಮರ್ತೋಗದ ರೀತಿಯಲ್ಲಿ ರೆಕಾರ್ಡ್ ಇರಲಿ ಅಂತ ಮಾಡ್ತೀವಿ ಬುಕ್ಕಲ್ಲಿ. ಸೇಮ್ ಇದೇ ಥರ ದೇವರು ತನ್ನಲ್ಲಿರೋಂಥ ಸರ್ವ ಯೋಚನೆಗಳನ್ನ ಎಲ್ಲಿ ಬರ್ತಿದ್ದಾರೆ? ತನ್ನ ಸತ್ಯವೇದನೆ ಮಾಡೋರೆ ಬರ್ತಾರೆ. ಹಂಗಾರೆ ಅದಕ್ಕೆ ಹೇಳಿದ ಯೇಸು ಕ್ರಿಸ್ತು ಏನ್ರಿ? ಇದು ದೇವರ ವಾಕ್ಯ ಅಂದರೆ ದೇವರ ಮನಸ್ಸಲ್ಲಿರೋಂಥ ಎಲ್ಲ ಯೋಜನೆ. ಅದಕ್ಕೆ ಬ್ಯೂಟಿಫುಲ್ ಡಿವೈನ್ ಪ್ಲ್ಯಾನ್ ಆಫ್ ದ ಏಜಸ್. ಇದು ಯಾರ ಯೋಚನೆ, ಯಾರ ಪ್ಲ್ಯಾನ್ ಅಂತಂದರೆ ಗಾಡ್ಸ್ ಪ್ಲ್ಯಾನ್. ಅವರ ದೇವರು ಮನುಷ್ಯನಾಗ ಏನು ಯೋಚನೆ ಮಾಡಿದಾರೋ ಅದನ್ನೇನು ಮಾಡೋದು ಸತ್ಯವೇದದಲ್ಲಿ ನಮಗೆ ಬರ್ತಾರಂತೆ. ಅಂದ್ರೆ 1ನೇ ಕೊರಿಂಥದಲ್ಲಿ ಓದೋಣ. 2ನೇ ಅಧ್ಯಾಯ. 1ನೇ ಕೊರಿಂಥದಲ್ಲಿ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಓದ್ಕೊಂಡ್ಬಂದ್ರೆ ಅಂತೀರಿ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ. ನೋಡಿ, ದೇವರು ಮನುಷ್ಯನಿಗೆ ಏನೆಲ್ಲ ಸಿದ್ಧ ಮಾಡೋರು? ಏನು ಸಿದ್ಧ ಮಾಡೋರೆ? ಅದೇ ಪ್ಲ್ಯಾನ್. ದೇವರು ಮನುಷ್ಯನಿಗೆ ಮಾಡಿರೋ ಪ್ಲ್ಯಾನು ಯಾವತ್ತೇನಾಗೈತೆ? ಮನುಷ್ಯನ ಕಣ್ಣಿಗೆ ಕಾಣಲಿಲ್ಲ, ಆಮೇಲೆ ಕಿವಿ ಕೇಳಲಿಲ್ಲ. ಅದರ ಭಾವನೆ ಕೂಡ ಮನುಷ್ಯನ ಮನಸ್ಸಲ್ಲಿ ಏನಾಗಿರುತ್ತೆ? ಹುಟ್ಟಿಲ್ವಂತೆ. ಅಂದರೆ ಥಾಟ್ಸು ಮನುಷ್ಯನಲ್ಲಿ ಏನಾಗಿಲ್ವಂತೆ? ಅದು ಜನ್ರೇಟ್ ಆಗಲಿವಂತೆ. ಅನ್ಲೆಸ್ ಗಾಡ್ ಗೇವ್ ಇಟ್. ದೇವರು ಕೊಡೋ ತನಕ ಈ ಯೋಚನೆ ಮನುಷ್ಯನಿಗೆ ಬರಲೇ ಇಲ್ವಂತಾರೆ. ಏನು ಯೋಚನೆ? ಏನಪ್ಪ ಯೋಚನೆ ಅಂದರೆ ಸತ್ತೋಗಿರೋರು ಎಲ್ಲರೂ ಎದ್ದು ಯೋಚನೆ ಯಾವ ಮನುಷ್ಯನಿಗೆ ಬಂದಿತ್ತು? ಆದಾಮ ಬಂದಿತ್ತಾ?
ಅಬ್ರಾಹ್ಮಿಗೆ ಬಂದಿತ್ತಾ? ದೇವ್ರು ಹೇಳೋ ತನಕ ಅಬ್ರಾಹ್ಮ್ಗೂ ಥಾಟ್ ಏನಾಗಿರಲಿಲ್ಲ, ಬರಲಿಲ್ಲ. ಅಬ್ರಾಹ್ಮ್ಗೆ ಏನು ನಿನ್ನ ಸಂತತಿ ಮುಖಾಂತರ ಏನು ಮಾಡ್ತೀನಿ, ಎಲ್ಲರನ್ನೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಇಸಾಕನ ಬಲಿ ಕೊಡ್ಬೇಕಾದ್ರೆ ಇಬ್ರು ಏನು ಅಂತೀರಿ ಬೈಬಲಲ್ಲಿ, ಪುನರುತ್ಥಾನದಲ್ಲಿ ಹೊಂದಿದಂತೆ ತಿರ್ಗಾ ಹೊಂದಿದ್ದನು ಅಂತ. ಅಂದರೆ ಆ ನಂಬಿಕೆ ಬಂದಿದ್ದು ಎಲ್ಲಿ? ದೇವರು ಆ ಥಾಟ್ಸ್ನ ಹಾಕಿರೋದ್ರಿಂದ ಏನಾಯಿತು ಅಲ್ವ. ಇವಾಗ ಇಲ್ಲ ಬಂದಿತ್ತು ಅಬ್ರಾಹ್ಮ್ಗೆ ನೋಡಿ. ಇವತ್ತು ಯೋಚನೆ ಮಾಡಿ, ನಾವೆಲ್ಲ ಸತ್ಯಕ್ಕೆ ಬಂದಿದ್ದಿರಲ್ಲ, ನೀವೆಲ್ಲ ಸತ್ಯಕ್ಕೆ ಏನಕ್ಕೆ ಬಂದಿದ್ದೀರಾ? ಬೈಬಲ್ ಸ್ಟೂಡೆಂಟ್ಸ್ ಆಗಿ ಕಾನ್ಸಿಕ್ರೇಟೆಡ್ ಮಾಡಿದ್ರಲ್ಲ, ಏನಕ್ಕೆ ಈ ಒಂದು ಸತ್ಯಕ್ಕೆ ಏನಕ್ಕೆ ಬಂದಿದ್ದೀರಾ? ಯಾಕೆ ಲೋಕಲ್ ಬೇರೆ ಯಾವುದೋ ಸಭೆಯಲ್ಲಿ ಇಲ್ಲ ನೀವು? ಯಾಕೆ? ಸತ್ಯ ಇದೆ. ಏನು ಸತ್ಯ ಇದೆ? ಯಾವ ಬೇಸಿಕ್ ಕ್ಲಾಸಲ್ಲಿ ಯಾವ ಕ್ಲಾಸ್ ಇಷ್ಟ ಆಯಿತು ಅಂತ ಕೇಳಿದ್ರೆ ನೀವೆಲ್ಲ ಏನು ಹೇಳ್ತೀರಾ? ಈಡ್ಬುಲಿ ನೋಡ್ರಿ, ಎಲ್ಲರ ಬೈನಲ್ಲಿ ಬರೋದು ಈಡ್ಬುಲಿ. ರ್ಯಾನ್ಸಮ್. ಯಾಕಪ್ಪ ರ್ಯಾನ್ಸಮ್ ಅಂತಂದರೆ ಸತ್ತೋದ್ರು ಎಲ್ಲರೂ ಏನಾಗ್ತಾರೆ, ವಾಪಸ್ಸು ಎದ್ದು ಬರ್ತಾರೆ. ಅದರ ಪುನರುತ್ಥಾನ ಅಂದರೆ ಸಾಮಾನ್ಯವಾಗಿ ಕ್ರಿಶ್ಚಿಯನ್ಸ್ ಥಿಂಕ್ ಮಾಡಿರೋದೇನೋ, ಮನುಷ್ಯ ಸತ್ತೋಗಿದ ತಕ್ಷಣ ಅವ್ನ ಆತ್ಮ ಎದ್ದು ಹೋಗ್ಬಿಡ್ತಾರಲ್ಲ ದೇವ್ರ ಹತ್ರ, ಅದೇ ಅವ್ರ ಲೆಕ್ಕದಲ್ಲಿ ಏನ್ರಿ ಪುನರುತ್ಥಾನ. ಆದರೆ ನಮ್ಗೇನು ಗೊತ್ತಿದೆ ಪುನರುತ್ಥಾನ ಏನ್ರಿ? ಎಲ್ಲರೂ ಸತ್ತ ಸಮಾಧಿಯಲ್ಲಿ ಮಣ್ಪಾಲಾಗ್ಬಿಟ್ಟವ್ರೆ. ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಬಂದವಾಗ ಏನ್ರಿ ಆ ತುತ್ತೂರಿ ಧ್ವನಿ ಉದ್ದವಾಗ ಸಭೆಯಲ್ಲೇ ಕಂಪ್ಲೀಟ್ ಆಗ ಏನು ಮಾಡ್ತಾರೆ, ಎಲ್ಲರೂ ಭೂಮಿಯಿಂದ ವಾಪಸ್ ಎದ್ದು ಬರ್ತಾರೆ. ಹೆಂಗೆ ಎದ್ದು ಬರ್ತಾರೆ? ಅದೇ ದೇಹದಲ್ಲಿ. ಯಾವ ಥರ ಎದ್ದು ಬರ್ತಾರೆ? ಯಾವ ವಯಸ್ಸಲ್ಲಿ ಸತ್ತೋ ಅದೇ ಥರ ಎದ್ದು ಬರ್ತಾರೆ. ಎಲ್ಲಿಗೆ ಹೋಗ್ತಾರೆ? ಎದ್ಬಿಟ್ಟು ಮನೆಗೆ ಹೋಗ್ತಾರೆ ಅಲ್ವರ. ಅವ್ರ ಮನೇಲಿ ಎಲ್ಲರೂ ಜೊತೆಗೆ ಏನಾಗಿರ್ತಾರೆ, ಇರ್ತಾರೆ ಅಂದ್ಬಿಟ್ಟು. ಇದನ್ನು ನಾವು ಎಲ್ಲರೂ ಕೇಳಿದ್ರ? ನಾನು ಕ್ರಿಶ್ಚಿಯನ್ ಆಗಿದೆ ಲೋಕದಲ್ಲಿ 1 ವರ್ಷ ಇದ್ದೆ, ಎಲ್ಲೂ ಲೈಫಲ್ಲಿ ಏನು ಮಾಡಿಲ್ಲ. ಆದರೆ ಸತ್ಯವೇದದಲ್ಲಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಯಾವ ಮನುಷ್ಯನಿಗೆ ಬಂತು ಯೋಚನೆ? ಯಾರಿಗ ಬಂದಿದೆಯಾ? ಯಾರಿಗೂ ಬಂದ? 1000 ಇಯರ್ಸ್ ಬಗ್ಗೆ ಯೋಚನೆ ಮಾಡಿದ್ವಿ. 1000 ಇಯರ್ಸ್ ಕ್ಲಾಸಸ್ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನೆಲ್ಲ ಆಶೀರ್ವಾದ ಇರ್ತಾರೆ. ಇದೆಲ್ಲ ಬೈಬಲ್ನಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವ ಮನುಷ್ಯನಿಗೆ ಬಂತು ಯೋಚನೆ? ಯಾವ ಮನುಷ್ಯ ನೋಡಿದ್ದ? ಯಾವ ಮನುಷ್ಯ ಕೇಳಿದ್ದ? ಅಂಟಿಲ್ ಗಾಡ್ ರಿವೀಲ್ಡ್ ಇಟ್. ಯಾರಿಗೂ ಇದೇನಾಗಿಲ್ಲ, ಇದು ಈ ಹೃದಯದಲ್ಲಿ ಬಂದಿಲ್ಲ. ಅದನ್ನ ನೋಡಿ ಮುಂದಕ್ಕೆ ಏನು ಹೇಳ್ತಾರೆ ಕೊರಿಂಥದಲ್ಲಿ? ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮುಖಾಂತರ ಅದನ್ನು ಪ್ರಕಟಿಸ್ತಾರೆ. ಇವೆಲ್ಲವರು ದೇವರು ಮಾಡಿದ ತನ್ನ ಹೋಲಿ ಸ್ಪಿರಿಟ್ ಮುಖಾಂತರ ನಮಗೇನು ಮಾಡೋದು, ಅದನ್ನ ಪ್ರಕಟಿಸಿದ್ರೆ. ಅದರಿಂದ ನಾವೇನು ಮಾಡ್ತಾ ಇದ್ವಿ ಕ್ಲಿಯರಾಗಿ 1000 ಇಯರ್ಸ್ ನಾವೇನು ಮಾಡ್ತಾ ಇದ್ರಿ ನೋಡ್ತಾ ಇದ್ವಿ. ನೋಡಿ ಹಿಂಗೆ ಹೀಬ್ರೂಸಲ್ಲಿ ಹೇಳ್ತಾರೆ ನೋಡಿರ್ತೀನಿ. 6ನೇ ಅಧ್ಯಾಯ, 1 ನಿಮಿಷ ರೀ. ಹೀಬ್ರೂಸ್ ಚಾಪ್ಟರ್ 6 ವರ್ಸ್ 4 and 5. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು. ಇದೇನಿದು ಮುಂದಣ ಯುಗದ ಮಹತ್ವಗಳನ್ನ ಅನುಭವಿಸೋದು? ಮುಂದೆ ಬರೋಂಥ ಯುಗ ಯಾವುದು? ಕ್ರಿಸ್ತನ ರಾಜ್ಯ. ಆ ರಾಜ್ಯದಲ್ಲಿ ಏನೆಲ್ಲ ಇರ್ತದೋ ಕಿಂಗ್ಡಮ್ನಲ್ಲಿ, ಇದನ್ನೆಲ್ಲ ಇವಾಗ ಏನು ಮಾಡೋದು ನಾವು? ಮುಂದಣ ಯುಗದ ಮಾತುಗಳನ್ನು ಅನುಭವಿಸೋದು. ಯೋಚನೆ ಮಾಡಿ, ಇವತ್ತು ನಾವೇನು ಮಾಡ್ತಾ ಇದ್ರಿ? ಕಣ್ಣಿಗೆ ಕಾಣಲಿಲ್ಲ. ಅದರ ರೋಡಲ್ಲಿ ಬಂದು ಸಿಂಹ ಹುಲ್ ತಿಂತಾರೆ, ನಂಬ್ತೀರಾ? ನಾನು ನಂಬ್ತೀನಪ್ಪ. ಯಾಕಂದರೆ ಬೈಬಲ್ ಏನು ಮಾಡೋರೆ ಕೊಟ್ಟಾರೆ. ನಾವು ವಾಕ್ಯ ಓದ್ಬೇಕಾದ್ರೆ ಏನು ಮಾಡ್ತೀವಿ? ಕ್ಲೀನಾಗಿ ಮನಸ್ಸಲ್ಲಿ ಏನು ಮಾಡ್ತೀರಿ? ಇಮ್ಯಾಜಿನ್ ಮಾಡ್ಕೊತೀರಿ. ಓ ಕ್ರಿಸ್ತನ ರಾಜ್ಯದಲ್ಲಿ ಏನಾಗ್ತಾರೆ, ಈ ಥರ ಆಗ್ತದೆ. ಎಲ್ಲರೂ ಕಣ್ಣಲ್ಲಿ ಹಾಕಿರ್ತಾರೆ, ಬುಸ್ಕನ್ನು ಏನು ಮಾಡ್ತಾರೆ? ತೆರೀತಾರೆ. ಎಲ್ಲರೂ ಏನು ಮಾಡ್ತಾರೆ? ನೆರೆಯವರು ಇನ್ನೊಬ್ರಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಸತ್ಯವೇದ ಏನು ಮಾಡಿ ತಿಳ್ಕೊಳ್ತಾರೆ ಅಂದ್ಬಿಟ್ಟು ಇದು ನಮ್ಮ ಕಣ್ಣು ದೃಷ್ಟಿಯಲ್ಲಿ ಅದರ ನಮ್ಮ ಕಣ್ಣು ಮುಂದೆ ಇಲ್ದಿರಿದ್ರು ಸರಿ, ಅದು ನಾವು ಇದೆ ಅಂತಂದ್ಬಿಟ್ಟು ನಮ್ಮ ಕಾಣೋ ರೀತಿಯಲ್ಲಿ ನಾವು ಏನು ಮಾಡ್ತೀವಿ? ನಂಬ್ತೀರಿ. ಅದಕ್ಕೆ ಹೇಳ್ತಾರಲ್ಲ, ಮುಂದಿನ ಯುಗದ ಮಹತ್ವಗಳನ್ನು ಅನುಭವಿಸಿದವರು. ನಾವು ಇವಾಗ ಏನು ಮಾಡ್ತಾ ಇದ್ದೀರಿ? ಅನುಭವಿಸ್ಬಿಟ್ಟು ನೋಡ್ತಾ ನೋಡ್ರಿ. ಇದು ಇವೆಲ್ಲ ಗಾಡ್ಸ್ ಥಾಟ್ಸ್. ಅದರ ಅದಕ್ಕೆ ನೋಡ್ಬೇಕಾರೆ ಬೀಜ ಅಂತ ಹೇಳ್ಬೇಕಾರೆ ಆ ಥರ ಯೋಚನೆಗಳು, ಅದನ್ನೇ ದೇವರು ನಮಗೆ ಸತ್ಯವೇದನೆ ಮಾಡಿ ನಮ್ಗೆ ಇಟ್ಟಿರೋದು. ಅದಕ್ಕೆ ಈ ಯೋಚನೆ ದೇವ್ರು ಏನು ಮಾಡಿದ್ರು? ಎಲ್ಲ ಪ್ರವಾದಿಗಳ ಬಾಯಿಂದ ಏನು ಮಾಡಿದ್ರು? ಹೇಳಿದ್ರು. ಅಪೊಸ್ತಲ ಕೃತ್ಯಗಳು 3:21 ಓದ್ರಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 21ನೇ ಕರೆಕ್ಟ್ 21 ಓದ್ರಿ. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ, ನೋಡಿ, ಸಮಸ್ತವನ್ನು ಸರಿ ಮಾಡುವಂಥ ಕಾಲ ಬರುವ ತನಕ ಪರಲೋಕವೇ ಕ್ರಿಸ್ತನ ಸ್ಥಾನವಾಗಿರಬೇಕು ಅಲ್ವರ? ಏನ್ರಿ? ಪರಲೋಕವು ಕ್ರಿಸ್ತನ ಸ್ಥಾನವಾಗಿರ್ಬೇಕು. ಎಲ್ಲಿವರೆಗೂ? ಸಮಸ್ತವನ್ನು ಸರಿ ಮಾಡುವಂಥ ಕಾಲ ಬರುವ ತನಕ. ಅಂದರೆ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ತಾರೆ ಅಂತಂದರೆ ಬರೋದೇನಕ್ಕೆ? ಸಮಸ್ತವನ್ನು ಸರಿ ಮಾಡೋಕ್ಕೆ. ಬಂದ್ಬಿಟ್ಟವ್ರೆ ಅಂದರೆ ಏನು ಮಾಡ್ತಾರೆ ಅಂತ ಅರ್ಥ? ಸರಿಪಡಿಸೋಕ್ಕೆ ಬಂದರೆ ಸರಿಪಡಿಸ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್
ಆ ಕಾಲದ ವಿಷಯವಾಗಿ ಸಮಸ್ತವನ್ನು ಸರಿ ಮಾಡ್ತಾನೆ ಅಂತ ಹೇಳೋರಲ್ಲ ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ. ನೋಡ್ರಾ ಏನೋ ದೇವರು ಪೂರ್ವದಲ್ಲಿ ಅಂತ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಏನ್ ಮಾಡೋದಂತಿದ್ನ ಇದೇ ಇಂಗ್ಲಿಷ್ ಓದಿ ನೋಡೋದಂತ ಹೌ ಮೆನಿ ಪ್ರೊಫೆಟ್ಸ್ of all things which God had spoken by the mouth of his holy prophets since the world began. ಆಲ್ ದ ಪ್ರೊಫೆಟ್ಸ್ ಅಂತ ಬರ್ಲಿಲ್ವಾ? All his holy prophets. ಅದಕ್ಕೆ ತಿಳ್ಕೊಂಡ್ರಿ ಅದನ್ನ ಹೇಳ್ತಾನೆ, ಅದು ಇಂಪಾರ್ಟೆಂಟು. ಓದಿ ಇನ್ನೊಂದ್ಸತಿ ಕರೆಕ್ಟಾಗಿ. Whom the heaven has received until the times of restitution of all things which God had spoken by the mouth of all his ಅಂಡರ್ಲೈನ್ ಮಾಡಿ ಆಫ್ ಆಲ್ ಈಸ್ ಹೋಲಿ ಪ್ರೊಫೆಟ್ಸ್. ಎಲ್ಲ ಪ್ರವಾದಿಗಳು ಮಾತಾಡೋದೇ 1000 years ಬಗ್ಗೆ. ಯೋಚನೆ ಮಾಡ್ರಿ ಅಂತೀರಿ. ಇದನ್ನ ದೇವ್ರು ಏನು ಮಾಡೋರೆ? ಬೈಬಲ್ ನಮಗೋಸ್ಕರ ಏನು ಮಾಡೋರೆ ಇಟ್ಟು. ಹಂಗಾರೆ ಪ್ರವಾದಿಗಳಿಗೆಲ್ಲ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಏನಾಗ್ತಾರೆ ಅಂದ್ಬಿಟ್ಟು ಎಲ್ಲವನ್ನು ಅನುಭವಿಸಿ ನೋಡ್ಬಿಟ್ರೆ ನಮ್ಮ ಥರ ಇಲ್ಲ. ದಾನಿಯಲ್ಗೆ ಹೇಳ್ತಾರೆ ಎಲ್ಲ ಮುಚ್ಚಲ್ಪಟ್ಟಿದೆ ಅಂತ್ಯಕಾಲದವರೆಗೂ ನೀನು ಹೋಗಿ ಏನು ಮಾಡೋ ನಿದ್ರೆ ಇಲ್ದಿರುವಂಥ. ದಾನಿಯಲ್ಲಿ ಕೇಳ್ತಾರೆ ಏನು ದೇವರೇ ಎಕ್ಸ್ಪ್ಲೇನ್ ಮಾಡೋ. ಅತ್ತಿತ್ತ ತಿರ್ಗಾಡ್ತಾರೆ, ಜ್ಞಾನ ಹೆಚ್ಚಾಗ್ತಾರೆ, ಏನದು ಅಂತ ಕೇಳ್ತಾರೆ. ದಾನಿಯಲ್ಗೆ ಹೇಳಿದರೆ ಇಲ್ಲಪ್ಪ ಮುಂದಿನ ಕಾಲದಲ್ಲಿ BMW ಒಂದು ಕಾರ್ ಬರ್ತದೆ 220 ಸ್ಪೀಡಲ್ಲಿ ಹೋಗ್ತಾರೆ. ನಾವು ಏನು ಮಾಡಿರೋದು ಇದೇನು ದೇವರೇ 220 ಸ್ಪೀಡ್ ವಾಟ್ ಇದೆ 220 ಏನು ಮಾಡಿರೋಣ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಆಗ್ತದಾ? ಯೋಚನೆ ಮಾಡಿರಿ, ಹೌದಾ ಇಲ್ವಾ? ಒಂದು ಸ್ಕೈ ಸ್ಕ್ರೇಪರ್ ಬರ್ತಾರೆ 150 feet, 150 ಫ್ಲೋರ್ಸ್ ಮೇಲೆ ಕಟ್ತಾರೆ ಅಂತಂದರೆ ಅವನೇನು ಮಾಡಿರೋನು? ಅಲ್ಲ ದೇವರೇ ಬಾಬುದನ್ ಇದು ಗೋಪುರ ನಿಂತನೇ ಹೊಡೆದಾಕಿದ್ದು ಅಂತ ಕೇಳಿರೋನಲ್ಲ. ಸೊ ಎಷ್ಟೋ ವಿಚಾರಗಳು ಪ್ರವಾದಿಗಳಿಗೇನಾಗಿಲ್ಲ, ಅರ್ಥ ಆಗಿಲ್ಲ. ಆದರೆ ಆ ದೇವ್ರ ಥಾಟ್ಸ್ನ ದೇವರು ತನ್ನ ಮಕ್ಳಿಗಾಗಿ ಏನು ಮಾಡೋರು ಬೈಬಲಲ್ಲಿ ಬರ್ತಿರ್ತಾರೆ. ಅದಕ್ಕೆ ಏಷ್ಯಾದಲ್ಲಿ ಹೇಳೋದು ನನ್ನ ಆಲೋಚನೆ ನಿಮ್ಮ ಆಲೋಚನೆ, ನಿಮ್ಮ ಆಲೋಚನೆಗಳು ನಮ್ಮ ಆಲೋಚನೆ ಅಲ್ಲ. ಅದರ ಹಾಗಾದ್ರೆ ಏನಪ್ಪ ಅಂದರೆ ಆಲೋಚನೆ ಎಷ್ಟು ಇಂಪಾರ್ಟೆಂಟು ಅಂದ್ರೆ ಅದಕ್ಕೆ ನಾವು ಏನೇ ಕ್ರಿಯೆಗಳು ಮಾಡಿದ್ರು ಆಲೋಚನೆ ಇಂಪಾರ್ಟೆಂಟು. ಇವಾಗ ಏನಪ್ಪ ಅಂದರೆ ಥಾಟ್ಸ್ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಾಯಿತು. ಇವಾಗ ಏನು ಮಾಡೋದು ನೆಕ್ಸ್ಟ್ ಒಂದು ಸ್ಟೆಪ್ ಬರೋದು. ಏನಪ್ಪ ಸ್ಟೆಪ್ ಅಂತಂದರೆ ನಮ್ಮ ಥಾಟ್ಸ್ಗೂ ನಮ್ಮ ಕ್ಯಾರೆಕ್ಟರ್ಗೂ ರಿಲೇಟ್ ಆಗಿರ್ಬೇಕಾ ಇರಬಾರ್ದಾ? ಇರಬೇಕು ಅಂದ್ರೆ ಇವಾಗ ಅದಕ್ಕೆ ಒಂದು 2 ಎಕ್ಸಾಂಪಲ್ ನೋಡೋಣ. ಒಂದು ಏನಪ್ಪ ಎಕ್ಸಾಂಪಲ್ ನೋಡೋಣ ಅಂದರೆ ಥಾಟ್ಸ್ಗೂ ಕ್ಯಾರೆಕ್ಟರ್ಗೆ ರಿಲೇಟ್ ಆಗಿಲ್ಲ ಅಂದರೆ ಏನಾಗ್ತದೆ, ಎರಡಿಗೂ ರಿಲೇಟ್ ಆದರೆ ಹೇಗಿರ್ತಾರೆ ಅಂತ. ಯಾಕೆ ಇದು ಹೇಳ್ತೀನಿ ಅಂದರೆ ಇವಾಗ ನಮಗೆ ಕೆಲವೊಂದ್ಸರಿ ಏನಾಗ್ತದೆ ಅಂದರೆ ನಮ್ಮ ಥಾಟ್ಸು ಪ್ಯೂರಾಗಿ ಇರಲ್ಲ, ಕರೆಕ್ಟಾ? ಆ್ಯಕ್ಷನ್ಸ್ ಹೆಂಗಿರ್ತದೆ? ಪ್ಯೂರ್ ಆಗಿರ್ತಾರೆ ಅಲ್ಲ, ಬ್ಯೂಟಿಫುಲ್ಲಾಗಿ ಎಲ್ಲರ ಮನೆ ಚೆನ್ನಾಗಿ ನಡ್ಕೊತಾ ಇರ್ತೀರಿ ಅಂದ್ರೆ ಅದು ಹೇಗಿರ್ತದೆ ದೇವ್ರ ಲೆಕ್ಕದಲ್ಲಿ ಅಂತ ಅದನ್ನ ನೋಡೋಣ. ಕೆಲವೊಂದ್ಸರಿ ಹೆಂಗಿರ್ತಾರೆ ಅಂದರೆ ನಾನು ಮೋಸವಾಗಿರ್ತೀನಿ ಎಲ್ಲರ ಮುಂದೆ ಆದರೆ ನಮ್ಮ ಥಾಟ್ಸ್ ಹೇಗಿರ್ತಾರೆ? ಚೆನ್ನಾಗಿರ್ತಾರೆ. ಆವಾಗ ದೇವ್ರಿಗೆ ಹೆಂಗೆ ತೊಗೊತಾರೆ ಅಂತ ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲು ಮೊದಲನೇದು ಲೂಕ 7ನೇ ಅಧ್ಯಾಯ 39ನೇ ವಾಕ್ಯ ಓದ್ತೀನಿ. ಲೂಕ 7:39. ಆದರೆ ಆತನನ್ನು ಊಟಕ್ಕೆ ಕರೆದ ಫರಿಸಾಯನು ಇದನ್ನು ಕಂಡು ಇವನು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿದುಕೊಳ್ಳುತ್ತಿದ್ದನು ಅಂದುಕೊಂಡನು. ನೋಡಿ, ಇಲ್ಲಿ ಫರಿಸಾಯನು ಯೇಸು ಕ್ರಿಸ್ತನ ಮನೆಗೆ ಏನು ಮಾಡ್ತಾರೆ? ಊಟಕ್ಕೆ ಕರೀತಾರೆ. ಅದರ ಸಾಮಾನ್ಯವಾಗಿ ನೀವೇ ಥಿಂಕ್ ಮಾಡಿ, ಫರಿಸಾಯರು ಮತ್ತು ಸದಸ್ಯರು ಮತ್ತು ಯೇಸು ಕ್ರಿಸ್ತನಿಗೆ ಆಗ್ತದ? ಇವ್ರಿಗವ್ರಿಗೆ ಆಗೋದಿಲ್ಲ. ಅದರ ಯಾಕಂದರೆ ಯೇಸು ಕ್ರಿಸ್ತ ಮಾಡೋಂಥ ಉಪದೇಶಗಳು ಫರಿಸಾಯ ಸದಸ್ಯರಿಗೆ ಆಪೋಸಿಟ್ ಆಗಿದೆ. ಇಂಥ ಒಬ್ಬ ವ್ಯಕ್ತಿ ಕ್ರಿಸ್ತನ್ನ ಮನೆ ಕರೀತಾನೆ, ಏನು ಕರೀತಾನೆ? ತಪ್ಪುಡ್ಕೆ ಕರೀತಾನೆ. ಇದೇ ಒಂದು ಇನ್ಸಿಡೆಂಟು 3 ಸುವಾರ್ತೆಯಲ್ಲಿ ಬರ್ತಾರೆ. 3 ಸುವಾರ್ತೆಯಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟು ನೋಡಿದ್ರೆ ಅಲ್ಲಿ ಕ್ಲೀನಾಗಿ ಕೊಟ್ಟವ್ರು ಏನು ಅಂತಂದರೆ ಯೇಸು ಕ್ರಿಸ್ತ ತಪ್ಪುಡಿಯೋಕ್ಕೆ ಕಡಿತಾನೆ ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಇಸ್ರೇಲಲ್ಲಿ ಪದ್ಧತಿ ಏನಪ್ಪ ಅಂತಂದರೆ ಮನೆಗೆ ಯಾರು ಬಂದರೆ ಅತಿಥಿಗಳು ಏನು ಮಾಡಬೇಕು? ಕೈಕಾಲು ತೊಳ್ಕೊಂಡು ಊಟಕ್ಕೆ ಕೂತ್ಕೊಬೇಕಾದ್ರೆ ಇವಾಗ ಯೇಸು ಕ್ರಿಸ್ತ ಏನು ಮಾಡೋರೆ? ಡೈರೆಕ್ಟಾಗಿ ಕೂತ್ಬಿಡೋರೆ ಅದರ. ಯಾಕೆ? ಯೇಸು ಕ್ರಿಸ್ತ ತುಂಬ ಪಾಕಡ ಬಿಡಿ ಅದರ. ಸಾಮಾನ್ಯ ಇನ್ನೊಂದು ಇಸ್ರೇಲ್ ಪದ್ಧತಿ ಅಂದರೆ ಯೇಸು ಕ್ರಿಸ್ತ ಕೈಕಾಲು ತೊಳೆದಿಲ್ಲಪ್ಪ, ಕೂತ್ಕೊಂಡ್ಬಿಟ್ರು. ಇವಾಗ ಏನು ಮಾಡಬೇಕು? ಓನರು ಕಡ್ದಿರೋ ಹೋಸ್ಟ್ ಏನು ಮಾಡಬೇಕು? ನಾನು ನೀರು ಕೊಟ್ಬಿಟ್ಟು ಅಟ್ಲೀಸ್ಟ್ ಏನು ಮಾಡೋದು? ಇವಾಗ ಎಕ್ಸಾಂಪಲ್ ನಾನು ನಿಮ್ಮ ಮನೆಗೆ ಬಂದರೆ ನೀವು ಊಟಕ್ಕೆ ಕರೆದಾದ್ರೆ ನಾನು ಹಂಗೆ ಕೂತ್ಕೊಂಡ್ಬಿಟ್ರೆ ನೀವೇನು ಮಾಡ್ತೀರಾ? ಕೈ ತೊಳ್ಕೊಳ್ಳಿ ಹೋಗಿ ಅಂತೀರಾ? ಏನು ಮಾಡ್ತೀರಾ ನೋಡ್ರಿ ಅಂದ್ರೆ ಬಯವಿಸ್ಬಿಟ್ಟು ಅಂದ್ರೆ ನಮ್ಮ ಪಾತ್ರೆ ನೀರು ತಂದುಬಿಡ್ತೀರಾ, ಬ್ರದರ್ ಇಲ್ಲಿ ತಳ್ಕೊಳ್ಳಿ ಅಂತ. ಹೌದಾ ಇಲ್ವಾ? ಈ ಕೆಲಸ ಯಾರು ಮಾಡಬೇಕಾಯ್ತು? ಫರಿಸಾಯ ಮಾಡಿದ್ನಾ? ಮಾಡಲಿಲ್ಲ. ಅದರ ಯೇಸು ಕ್ರಿಸ್ತ ಫಾಲ್ಟ್ ಕಂಡುಹಿಡಿಬೇಕು ಅಂತಲೇ ಕಾಯ್ಕೊಂಡ್ತಾರೆ. ಇದನ್ನು ಯಾರು ನೋಡಿದ್ರು? ಒಂದು ಸ್ತ್ರೀ ನೋಡಿದ್ರು. ಆ ಸ್ತ್ರೀ ಏನು ಮಾಡ್ತಾರೆ ಅಂದ್ಬಿಟ್ಟು ಅಮೂಲ್ಯವಂತ ತೈಲ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಕಾಲಿಗೆ ಹಾಕ್ಬಿಟ್ಟು ಏನು ಮಾಡ್ತಾರೆ? ಕೂದಲಲ್ಲಿ ಒರೆಸೋದಕ್ಕೆ. ಅದನ್ನ ನೋಡಿದ ತಕ್ಷಣ ಈ ಮನುಷ್ಯನ ಮನಸ್ಸಲ್ಲಿ ಒಂದು ದುಷ್ಟ ಆಲೋಚನೆ ಏನಾಯ್ತು? ಬಂತು. ಇದು ಯಾರಿಗಾರ ಕಾಣಿಸ್ತಾ? ಯಾರಿಗೂ ಕಾಣಿಸಿಲ್ಲ. ಯಾರಿಗೆ ಮಾತ್ರ ಗೊತ್ತಾಯ್ತು? ಕ್ರಿಸ್ತನ್ ಗೊತ್ತಾಯ್ತು. ಅವ್ನು ಯೋಚನೆ ಮಾಡಿದ್ದ ಯೇಸು ಕ್ರಿಸ್ತ ಕರೆಕ್ಟಾಗಿ ಏನು ಮಾಡ್ತಾರೆ? ಕ್ಯಾಚ್ ಮಾಡ್ತಾರೆ. ಇವಾಗ ನೋಡ್ರಿ, ಇದು ಎಕ್ಸಾಂಪಲ್ ಜಸ್ಟ್ ಹಂಗೆ ಥಿಂಕ್ ಮಾಡಿ.
ತುಂಬ ಬ್ಯೂಟಿಫುಲ್ ಎಕ್ಸಾಂಪಲ್. ಒಳ್ಳೆ ವ್ಯಕ್ತಿ, ನೋಡೋಕೆ ಹೆಂಗಿದ್ದಾನೆ, ಫರಿಸೆ ಅಂದರೆ ನೋಡೋಕ್ಕೆಲ್ಲ ಸೂಪರ್ ಆಗಿರ್ತಾನೆ, ಅದರ ಟಿಪ್ ಟಾಪಾಗಿ ನೀಟಾಗಿ ಕ್ಲೀನಾಗಿ, ಅದರ ಕ್ಲೀನ್ ಹ್ಯಾಂಡ್ಸ್, ಎಲ್ಲರೂ ಬಂದರೆ ಸೊಸೈಟಿಯಲ್ಲಿ ಒಳ್ಳೆ ಹೆಸರು. ಯೇಸು ಕ್ರಿಸ್ತನ್ ಕರೆದವನು, ಅಯ್ಯೋ ಪ್ರವಾದಿನ ಮನೆಗೆ ಊಟಕ್ಕೆ ಕರೆದವನು ಅಂದರೆ ಎಲ್ಲ ಒಳ್ಳೇದಲ್ವಾ ಅಂತ. ಆದರೆ ಮನಸ್ಸಲ್ಲಿ ಏನಿದೆ? ಕಪಟತನ. ಮನಸ್ಸಲ್ಲಿ ಏನಾರ ಒಳ್ಳೇದಿದೆಯಾ ಅಂದರೆ ಇಲ್ಲವೇ ಇಲ್ಲ ರೀ ಅಂತೀನಿ ಅಲ್ವರ. ಇವಾಗ ಇದು ಅವ್ನಿಗೆ ಆಶೀರ್ವಾದ ತರ್ತದ? ತರೋದಿಲ್ಲ ಅಲ್ವರ. ಅದಕ್ಕೆ ನಮ್ಮ ಆಲೋಚನೆಯಲ್ಲಿ ಏನ್ರಿ ಶುದ್ಧವಾಗಿರೋದು ತುಂಬ ಏನ್ರಿ ಇಂಪಾರ್ಟೆಂಟ್. ಅದು ಎಲ್ಲಿ ರಿಫ್ಲೆಕ್ಟ್ ಆಗಬೇಕು? ನಮ್ಮ ಕ್ಯಾರೆಕ್ಟರ್ ರಿಫ್ಲೆಕ್ಟ್ ಆಗಬೇಕು. ಇದು ನಾವು ಬೇರಲ್ಲಿ ರೆಡಿ ಮಾಡ್ತೀರಾ, ಸುಮ್ಮನೆ ಔಟ್ವರ್ಡ್ ಆಗಿ ನಾನು ರೆಡಿ ಮಾಡ್ಕೊತೀನಿ ಅಂತಂದರೆ ಇದು ದೇವ್ರ ದೃಷ್ಟಿಯಲ್ಲಿ ಮಹಿಮೆ ತರಂಥ ಕೆಲಸ ಅಲ್ಲ. ಇವಾಗ ಎರಡನೇ ಇನ್ಸಿಡೆಂಟ್ ನೋಡೋಣ. ಎಲ್ಲಿ ಅಂದರೆ ಮಾರ್ಕ್ 14:72. ಮಾರ್ಕ್ 14 ಚಾಪ್ಟರ್ 72. ಆಗ ಪೇತ್ರನು ಕೋಳಿ 2 ಸಾರಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳುವಿ ಎಂದು ಯೇಸು ನನಗೆ ಹೇಳಿದ ಮಾತನ್ನು ನೆನಪಿಗೆ ತಂದುಕೊಂಡು ಆ ವಿಷಯದಲ್ಲಿ ಯೋಚಿಸಿ ಅತ್ತನು. ನೋಡ್ರ, ಪೇತ್ರ ಏನ್ ಮಾಡ್ತಾರೆ, ಅಲ್ಲಿ ಕೊನೆಗೆ ಹೋಗಿರ್ತಾರೆ, ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ತಾರೆ. ಅದರ ಯೇಸು ಕ್ರಿಸ್ತನ್ಗೆ ಎಲ್ಲರೂ ಬೈತಾ ಇರ್ತಾರೆ, ಹೊಡಿತಾ ಇರ್ತಾರೆ. ಸಡನ್ ಆಗಿ ಯಾರೋ ನೋಡ್ಬಿಟ್ಟು ಹೇಳ್ತಾರೆ, ಇವರು ಯೇಸು ಕ್ರಿಸ್ತನ ಜೊತೆಗಿದ್ದವ್ರೆ ಅಂತ ಹೇಳ್ತಾರೆ. ಈ ಸತಿ 3 ಸತಿ ಈ ಥರ ಹೇಳ್ತಾರೆ. 3 ಸತಿಗೂ ಏನು ಮಾಡ್ತಾರೆ ಪೇತ್ರ? ಇಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡ್ಬಿಡ್ತಾರೆ. ಅಂದ್ರೆ ನಾವೆಲ್ಲ 3 ಗಾಸ್ಪಲ್ಸಲ್ಲಿ ತೆಗೆದು ಕಂಪೇರ್ ಮಾಡಿ ಓದಿ, ಯೇಸು ಕ್ರಿಸ್ತನ್ಗೆ ಒಂದೊಂದು ಸತಿಗೆ ಏನು ಮಾಡ್ತಾರೆ, ಫಸ್ಟ್ ಇಲ್ಲ ಅಂತಂತಾರೆ, ಸೆಕೆಂಡ್ ಟೈಮು ಶಾಪ ಆಗ್ತಾರಂತೆ. ಶಾಪ ಆಗ್ತಾರೆ ಏನ್ರಿ, ಅದು ಇನ್ನೊಂದು ಅಂತ ಮೋಸವಾಗಿರೋ ಲ್ಯಾಂಗ್ವೇಜಲ್ಲಿ ಬೈತಾರೆ ಅಂತ, ಕ್ರಿಸ್ತನ್ಗೆ ಬೈದ್ಬಿಟ್ಟಾರೆ ಅಂತ ಅರ್ಥ. 3ನೇ ಸತಿ ಏನು ಮಾಡ್ತಾರೆ, ಆಣೆ ಇಟ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸೊ ಇವಾಗ ಪೇತ್ರನಿಗೆ ಏನಾಗೋಯ್ತು, ಇದು ಮಾಡಬೇಕು ಅಂತ ಮಾಡಿದ್ರೆ ಅಂದರೆ ಇಲ್ಲ, ಯಾಕೆ ಟೆನ್ಷನ್ ಸಿಚುವೇಶನ್, ಎಲ್ಲರೂ ಆಫೀಸಸ್ ಎಲ್ಲ ಇದ್ಬಿಟ್ಟಾರೆ, ಯೇಸು ಕ್ರಿಸ್ತನ್ಗೆ ಹೊಡಿತಾರೆ. ಯೇಸು ಕ್ರಿಸ್ತ ಅಷ್ಟು ಪವರ್ ಇದ್ರೆ ಏನು ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗವ್ರೆ. ಅದರ ಹಿಂಗೆಲ್ಲ ಹೊಡೆದಿದ ತಕ್ಷಣ ಇವ್ರನ್ನ ಎಲ್ಲಿ ಹಿಡ್ಕೊಂತಾರೆ, ಇವ್ರ ಜೊತೆಗೆ ಯಾಕೆ ಹೊಡಿತಾರೆ ಅಂದ್ರೆ ಇವ್ರಿಗೆ ಏನಾಗ್ಬಿಡ್ತು, ಭಯ ಆಗ್ಬಿಡ್ತು, ಫುಲ್ ಟೆನ್ಷನ್ ಆಗ್ಬಿಡ್ತು. ಅಂದ್ರೆ ಆ ಟೆನ್ಷನ್ನಲ್ಲಿ ಏನು ಮಾಡ್ತಾರೆ, ಯೇಸು ಕ್ರಿಸ್ತ 3 ಸರಿ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವಾಗ ಏನಾಗಿಲ್ಲ, ಅವಾಗವ್ರಿಗೂ ಅವ್ರಿಗೆ ಸ್ವಲ್ಪ ಸ್ವಾಧೀನ ಇಲ್ಲ. ಯಾವಾಗ 3 ಸತಿ ಕೋಳಿ ಕೂಗ್ತಾರೆ ನೋಡ್ರಿ ಅಂತೀನಿ, ಅವಾಗ ಏನು ಮಾತು ರಿಲೀಸ್ ಆಗ್ತಾರೆ ಅವ್ರಿಗೆ, ಕ್ರಿಸ್ತನ ಹೇಳಿದಂಥ ಮಾತು ಏನಾಯ್ತು ಇವಾಗ ಅವ್ರ ಜ್ಞಾಪಕಕ್ಕೆ ಬಂತು. ಅದನ್ನ ಏನು ಮಾಡೋದಂತವ್ರು ಯೋಚಿಸಿ ಹತ್ತನು. ಅದೇನು ಮಾಡೋರೆ, ಥಾಟ್ ಬಂದಿದೆ ನೋಡ್ರಿ, ಸುಮ್ಮನೆ ಬಂದ್ಬಿಟ್ಟು ಆಲೋಚನೆ ಅಂದ್ಬಿಟ್ಟು ಆಗ್ಬಿಡು ಅಂತಂದ್ಬಿಟ್ಟು ಮಾಡ್ಬಿಟ್ಟು ಅಂತ ಬಿಡ್ಬಿಡಲ್ಲ. ಅದ್ರ ಬಗ್ಗೆ ಏನು ಮಾಡೋರೆ, ಚಿಂತೆ ಮಾಡೋರು. ಅಯ್ಯೋ ನಾನು ಮಾಡಿಬಿಟ್ಟೆ, ಕರ್ತನ ಹಿಂಗೆ ಹೇಳಿದ್ರಲ್ಲ, ಆ ಮಾತನ್ನು ಕೇಳಿದ್ರೆ ಏನಾಗಿರೋದು, ಗಮನ ಇದ್ದಿದ್ದು ಏನಾಗಿರೋದು, ಎಚ್ಚರಿಕೆ ಇದ್ದಿದ್ದು ಏನಾಗಿರೋದು, ಎಷ್ಟೋ ಚೆನ್ನಾಗಿದೆ ಅಂದ್ಬಿಟ್ಟು, ಅಯ್ಯೋ ನೀವು ಮಾಡ್ಬಿಟ್ಟ ಅಂದ್ಬಿಟ್ಟು ತುಂಬ ದುಃಖಪಟ್ಟು ಏನು ಮಾಡ್ತಾರೆ ಇವಾಗ ಹತ್ತರು. ಅದರ ಇವಾಗ ಯೋಚನೆ ಮಾಡಿರಿ, ಪೀಟ್ರು ಅಲ್ಲಿ ಮಾಡಿದಂಥ ಒಂದು ಬಿಹೇವಿಯರ್, ನಡ್ಕೊಂಡಿನಂಥ ರೀತಿ, ಅದಕ್ಕೂ ಅವ್ರ ಆಲೋಚನೆಗೆ ಏನೋ ಮ್ಯಾಚ್ ಆಗ್ತದಾ? ನಿಜವಾಗ್ಲೂ ಈ ಪೇತ್ರನಿಗೆ ಮನಸ್ಸಲ್ಲಿತ್ತಾ ಯೇಸು ನಿರಾಕರಿಸ್ಬೇಕು ಅಂದ್ಬಿಟ್ಟು ಮನಸ್ಸಿತ್ತಾ? ಮನಸ್ಸಿರಲಿಲ್ಲ ರೀ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಅವರು ಬೇಕು ಅಂತ ಪರ್ಪಸ್ಫುಲ್ಲಾಗೇ ಮಾಡಿಲ್ಲ. ಈ ಥರ ಅಟ್ಲೀಸ್ಟ್ ಇದ್ದರೆ ಎಷ್ಟೋ ಬೆಟರ್ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಮೊದಲಕ್ಕಿಂತ ಈ ಇನ್ಸಿಡೆಂಟ್ ಏನ್ರಿ ಬೆಟ್ರ್. ಹಾಗೆ ನಾವು ಆಲೋಚನೆಯಲ್ಲಿ ಶುದ್ಧವಾಗಿರೋದೇನ್ರಿ ತುಂಬ ಇಂಪಾರ್ಟೆಂಟ್ ಅಲ್ವರ. ಅದನ್ನು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ, ನಾವು ಆಲೋಚನೆಗಳನ್ನ ಏನು ಕ್ಲೀನಾಗಿ ಏನು ಮಾಡೋದು ನಾವು ಇಟ್ಕೊಬೇಕಲ್ವರ. ಅದಕ್ಕೆ ಈ ಒಂದು ನಾವು ಹೊಲಕ್ಕೆ ಕಂಪೇರ್ ಮಾಡೋದಲ್ಲ, ಹೊಲಕ್ಕೆ ಏನು ಬಿತ್ತನೆ ಮಾಡ್ತೀವಿ, ಬೀಜ. ಆ ಬೀಜ ಹೆಂಗಿರಬೇಕು, ಒಳ್ಳೆ ಬೀಜ ಆದರೆ ಒಳ್ಳೆ ಫಲಗಳೇನು ಮಾಡ್ತಾರೆ, ಕೊಡ್ತಾರೆ. ಕೆಟ್ಟ ಬೀಜ ಆದರೆ ಕೆಟ್ಟ ಫಲಗಳೇನು ಮಾಡ್ತಾರೆ, ಅದು ತಡ್ತಾರೆ ಅಂದ್ರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಸ್ಪೆಷಾಲಿಟಿ, ನಾವು ಸುಮ್ಮನೆ ಹೋಗೋ ಒಂದು ಹೊಲ ಇದೆಯಪ್ಪ, ಅದರ ನನ್ನ ತೋಟ ಇದೆ, ಒಳ್ಳೆ ಬೀಜಗಳು ತಂದೆ, ಸುಮ್ಮನೆ ಬಿತ್ತನೆ ಮಾಡಿಬಿಟ್ರೆ ಆಟೋಮೆಟಿಕ್ ಅದೇ ಬೆಳೆದು ಬಿಡ್ತದ ಸಾಕಷ್ಟು ಅಂತಂದರೆ ಇಲ್ಲ. ಅದಕ್ಕೆ ಪ್ರೊಸೆಸ್ ಇದೆ, ಅದನ್ನೇನು ಮಾಡಬೇಕು, ಮೇಂಟೈನ್ ಮಾಡಬೇಕು. ಅದಕ್ಕೆ ಏನು ಮಾಡೋದು, ಕ್ಲೀನಾಗೆಲ್ಲ ಹಾಕಿ ಕ್ಲೀನಾಗಿ ಫರ್ಟಿಲೈಸರ್ ಹಾಕಬೇಕು, ಅಥವಾ ನೀರು ವ್ಯವಸ್ಥೆ ಕೊಡಬೇಕು, ಸೂರ್ಯನ ಬೆಳಕೆಲ್ಲ ಕೊಡಬೇಕು. ಆವಾಗ ಹುಳ ಬಂದರೆ ಏನು ಮಾಡಬೇಕು, ಹುಳಕ್ಕೆಲ್ಲ ಔಷಧಿ ಹೊಡಿಬೇಕು, ಕಳೆಗಳಿದ್ರೆ ಏನು ಮಾಡಬೇಕು, ಅದೆಲ್ಲ ತೆಗಿಬೇಕು. ಅಂದರೆ ಒಳ್ಳೆ ಥಾಟ್ಸ್ನ ಡೆವಲಪ್ ಮಾಡೋದು ಅಷ್ಟು ಈಸಿ ಎಲ್ಲ ರೀ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಪ್ರೊಸೆಸ್. ಅದನ್ನು ಬೆಳೆಸಿ ಸರಿಯಾದ ರೀತಿಯಲ್ಲಿ ನಾವು ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡೋದು, ಇಟ್ ಈಸ್ ಎ ವೆರಿ ಪೇನ್ಫುಲ್ ಪ್ರೊಸೆಸ್. ಅದು ಇಮ್ಮಿಡಿಯೇಟಾಗಿ ಫಲ ತರೋಂಥದ್ದು ಅಲ್ಲ. ಅದು ಕೆಟ್ಟದ್ದು ಹೆಂಗಿದೆ, ಇವಾಗ ಒಂದು ಖಾಲಿ ಸೈಟ್ ಇದೆಯಪ್ಪ, ಅದರ ಖಾಲಿ ಸೈಟಲ್ಲಿ ಸ್ವಲ್ಪ ಒಂದು ವರ್ಷ ಬಿಟ್ಬಿಟ್ಟು ಏನಾಗ್ಬಿಡ್ತು, ಹಂಗೆ ಗಿಡಗಳು ಬೆಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾರು ಮೇಂಟೈನ್ ಮಾಡಬೇಕಾ, ಬೀಜ ಹಾಕ್ಬೇಕಾ, ಆಟೋಮೆಟಿಕಾಗಿ ಏನಾಗ್ತದೆ ಅದೇ ಬೀಳ್ಬಿಡ್ತಾರೆ. ನೀವು ನೀರು ಹಾಕಿ ಬಿಡಿ ಏನಿಲ್ಲ, ಆಟೋಮೆಟಿಕಾಗಿ ಬೀಳ್ಬಿಡ್ತಾರೆ. ಆದರೆ ಪ್ರಾಬ್ಲಮ್ ಏನಪ್ಪ ಅದರಲ್ಲಿ ಅಂದರೆ, ಅದನ್ನು ಕಂಟ್ರೋಲ್ ಮಾಡೋದೇನ್ರಿ ಕಷ್ಟ. ಇದೇ ಥರ ಬ್ಯಾಡ್ ಥಾಟ್ಸ್, ಬ್ಯಾಡ್ ಕ್ಯಾರೆಕ್ಟರ್ನ ಸ್ಪಾಂಟೇನಿಯಸ್ ಹಂಗೆ ಆಟೋಮೆಟಿಕಾಗಿ ಏನಾಗ್ತಾರೆ ತಂದುಬಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡೋದೇನ್ರಿ ತುಂಬ
ಕಷ್ಟವಾದಂಥ ಕೆಲಸ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಮ್ಮ ಥಾಟ್ಸ್ ಏನು ಮಾಡ್ತಾ ಕಂಟ್ರೋಲ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಇವಾಗ ಏನು ಮಾಡೋದು ನೆಕ್ಸ್ಟ್ ಅಂದರೆ ನಮಗೆ ಬೀಜ ಗೊತ್ತಾಯಿತು, ಬೀಜ ಬಿತ್ತನೆ ಮಾಡೋದು ಗೊತ್ತಾಯಿತು, ಗಿಡ ಬೆಳೆಸೋದೆಲ್ಲ ಗೊತ್ತಾಯಿತು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನಪ್ಪ ಅಂತಂದರೆ ಬೀಜನ ಏನು ನಾವು ಏನು ಮಾಡಬೇಕು, ಸೋ ಮಾಡಬೇಕು. ಅಂದರೆ ಥಾಟ್ಸ್ ಇರ್ತದೆ, ಆದರೆ ಆ ಥಾಟ್ಸ್ನ ಥಿಂಕ್ ಮಾಡಬೇಕೋ ಬೇಡವಾ ಅಂತ ಅಲ್ವರ. ನೋಡಿ, ಎರಡು ವ್ಯತ್ಯಾಸ ಇದೆ. ಥಾಟ್ಸ್ಗೂ ಥಿಂಕಿಂಗು ಏನಿದೆ ವ್ಯತ್ಯಾಸ ಇದೆ ಅಲ್ವರ. ಹೇಗೆ ಒಂದು ಎಕ್ಸಾಂಪಲ್ ನೋಡೋಣ. ಎಲ್ಲಪ್ಪ ಅಂದರೆ Hebrews 4:15-16 ಓದಿದ್ರಿ. ಇಬ್ರಿಯರು 4ನೇ ಅಧ್ಯಾಯ 15 ಮತ್ತು 16. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಗುಣಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಯಾಕಂದ್ರೆ ನಮಗಿರಂತ ಮಹಾಯಾಜಕನು ಹೇಗಪ್ಪ ಇದ್ದಾರೆ ಅಂದರೆ ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಏನಿಲ್ವಂತೆ, ಅನುತಾಪವಿಲ್ಲದವನಲ್ಲ. ನಮಗೆ ಎಲ್ಲ ನಿರ್ಬಲಾವಸ್ಥೆ ನೋಡ್ಬಿಟ್ಟು ಅನುತಾಪ ಪಡ್ತಾರಂತೆ. ಆಮೇಲೆ ಆತನು ನಮ್ಮ ಹಾಗೆ ಶೋಧನೆಗೆ ಗುರಿಯಾದ ಸರ್ವ ವಿಷಯದಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಎಲ್ಲ ವಿಷಯದಲ್ಲಿ ನಮ್ಮ ಹಾಗೆ ಮಾಡ್ತೀವಿ ಯೇಸು ಕ್ರಿಸ್ತ ಶೋಧನೆ ಗುರಿಯಾದರು. ಅಂದರೆ ನಮಗೆಲ್ಲ ಏನೆಲ್ಲ ಶೋಧನೆ ಬರ್ತದೋ ಅದರ ಕೆಲವು ಸಲ ದೇವ್ರು ಕೇಳ್ತೀವಿ, ಅಯ್ಯೋ ದೇವರೇ ಯಾಕೆ ಅಂತ. ಇನ್ನು ಕೇಳೋಕ್ಕೂ ಮುಂಚೆ ನಾವೇನು ಮಾಡಬೇಕು, ಯೇಸು ಕ್ರಿಸ್ತನಿಗೆ ಈ ಥರ ಬಂದಿದೆಯೋ ಇಲ್ವೋ ಅಂತ ಕೇಳಬೇಕು. ಅವ್ರು ಏನು ಹೇಳ್ತಾರೆ ಬೈಬಲಲ್ಲಿ, ಸರ್ವ ವಿಷಯದಲ್ಲಿ ಬಂದಿದೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಅದು ಬಂದಿದೆ ಅಂದರೆ ಬಂದೇ ಇದೆ ಅಂತ ಅರ್ಥ. ಬಂದಿದೆ, ಸರ್ವ ವಿಷಯ ನಮ್ಮ ಹಾಗೆ ಶೋಧನೆ ಗುರಿಯಾದರು. ಆಮೇಲೆ ಯೇಸು ಕ್ರಿಸ್ತನಿಗೂ ನಮ್ಗಿರೋ ಡಿಫ್ರೆನ್ಸ್ ಅದೇ, ಅವ್ರ ಪಾಪ ಮಾತ್ರ, ನಾವು ಪಾಪ ಮಾಡಿದ್ರೆ ಇರೋದಿಲ್ಲ. ಅದಕ್ಕೆ ನಮಗೂ ಅವ್ರಿಗೆ ಡಿಫ್ರೆನ್ಸ್. ಸರಿ, ಯೇಸು ಕ್ರಿಸ್ತನಿಗೆ ಏನು ಶೋಧನೆ ಬಂತೋ ಅದನ್ನು ಯಾಕೆ ಪಾಪ ಮಾಡಲಿಲ್ಲ, ಏನು ಶೋಧನೆ ಬಂತೋ ಅದು ನೋಡೋಣ. ಅದಕ್ಕಿಂತ ಮುಂಚೆ ಆ ವಾಕ್ಯ ನನಗೆ ಕಂಟಿನ್ಯೂ ಮಾಡಿ ಮುಂದಕ್ಕೆ ಹೋಗೋಣ. ಇದರಿಂದ, ಈ ಕಾರಣದಿಂದ ಯೇಸು ಕ್ರಿಸ್ತ ಸರ್ವ ವಿಷಯದಲ್ಲೇ ಶೋಧನೆ ಆಗಿರೋದ್ರಿಂದ, ಈ ಕಾರಣದಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ ಆತನ ದಯೆಯಿಂದ ಸಮಯೋಚಿತವಾದಂಥ ಸಹಾಯವನ್ನು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನ ಮುಂದೆ ಮಾಡೋಣ ಬರೋಣ. ಹೆಂಗೆ ಬರಬೇಕು? ಧೈರ್ಯದಿಂದ ಕೃಪಾಸನ ಎಲ್ಲಿತ್ತು? ಟ್ಯಾಬರ್ನೇಕಲ್ ಎಲ್ಲಿತ್ತು? ಕೋರ್ಟ ಇಲ್ಲ ಪರಶು? ವೆರಿ ಗುಡ್. ಮಹಾಪುರುಷ ಸ್ಥಳನೇ ಇತ್ತು. ಎಲ್ಲಿತ್ತು ಮಹಾಪುರುಷ ಸ್ಥಳದಲ್ಲಿ? ಅಲ್ಲಿ ಒಡಂಬಡಿಕೆ ಪೆಟ್ಟಿ ಇತ್ತು ಗೊತ್ತಾ? ಒಡಂಬಡಿಕೆ ಪೆಟ್ಟಿ ಮೇಲೆ ಇದೇನ್ರಿ ಕೃಪಾಸನ, 2 ಕೆರುಬುಗಳಿತ್ತು ಗೊತ್ತಾ? ಆ ಒಂದು ನಡುವೆ ರಕ್ತನೇ ಮಾಡ್ತಾ ಇದ್ರು, ಮಹಾಜಕ ಚಿಮ್ಮಿಸ್ತಾ ಇದ್ರು. ಯಾವಾಗ? ಇಯರ್ಲಿ ಒನ್ಸ್. ಇಯರ್ಲಿ ಒನ್ಸು ಹೆಂಗೆ ಹೋಗ್ಬೇಕು? ರಕ್ತ ತೊಗೊಂಡು ಹೋಗ್ಬೇಕು, ಬರೀ ಕೈನಲ್ಲಿ ಮಾಡೋಂಗಿಲ್ಲ, ಹೋಗಿಲ್ಲ. ಆಮೇಲೆ ಇನ್ನೆಂಗೆ ಹೋಗ್ಬೇಕು? ಭಯಭಕ್ತಿಯಿಂದ. ಇಷ್ಟ ಮನೆಗೆ ಹೋಗ್ಬೋದಾ? ಹಾಗೆ ಮನೆಗೆ ಎದ್ಬಿಟ್ಟ ತಕ್ಷಣ ಸ್ನಾನ ಮಾಡ್ಕೊಂಡು ಟಕ್ಕಂದು ಹೋಗ್ಬಿಡೋದಾ? ಅದೊಂದು ಪ್ರೊಸೆಸ್ ಏನಿದೆ. ಏನಪ್ಪ ಪ್ರೊಸೆಸ್ಸು ಅಂದರೆ, ಅವನು ಮೈಂಡಲ್ಲಿ ತುಂಬ ಕ್ಲೀನಾಗಿ ಏನಾಗಿರ್ಬೇಕು, ಒಂದು ಬ್ಯಾಡ್ ಥಾಟ್ ಏನು ಮಾಡ್ಬೋದು, ಎಂಕರೇಜ್ ಮಾಡ್ಬಾರ್ದು. ಮಹಾಪುರುಷ ಸ್ಥಳದಲ್ಲಿ ಹೋಗ್ಬಿಟ್ಟಿದ್ದಾರೆ, ರಕ್ತ ತೊಗೊಂಡು ಇವಾಗ ಒಂದೇ ಒಂದು ಕೆಟ್ಟ ಆಲೋಚನೆ ಬಂತು, ಏನಾಗ್ತಾನೆ ಅವನು? ಸ್ಪಾಟಲ್ಲಿ ಔಟ್ ಅಷ್ಟೇ, ಮುಗೀತು. ಕರ್ಣೆನೇ ಇಲ್ಲ, ಮರ್ಸಿನೇ ಇಲ್ಲ, ಅಲ್ಲೇ ಹೋಗ್ಬಿಡ್ತಾನೆ ಸ್ಪಾಟಲ್ಲಿ. ಅವ್ನು ಹೋಗ್ಬಿಟ್ರೆ ಅವ್ನು ಹೆಣ ತರಕಾಗ್ತದ? ಅದು ಸೊಂಟಕ್ಕೆ ಮಾಡಿ ರಜೆ ಕಟ್ಬಿಡೋರು. ಯೋಚನೆ ಮಾಡಿರಿ, ಮಹಾಯಾಜಕ ಎಷ್ಟು ಸತಿ ಹೋಗೋಣ? ವರ್ಷಕ್ಕೊಂದ್ಸತಿ. ಹೆಂಗೆ ಹೋಗೋಣ? ಬರೀ ಕೈಯಲ್ಲಿ ಹೋಗೋಣ? ರಕ್ತ ತೊಗೊಂಡು ಹೋಗ್ಬೇಕು, ರೂಲ್ಸ್ ಇದೆ. ಇಷ್ಟ ಬಂದಂಗೆಲ್ಲ ಹೋಗಂಗಿಲ್ಲ. ಅವ್ನ ಮನೇಲಿ ಕೂತ್ಕೊಂಡಿದ್ದಾರೆ, ಹೆಂಡತಿ ಜಗಳಾಡ್ಬಿಟ್ಟ, ನನಗೆ ಬೇಜಾರಾಯಿತು, ನಾನು ದೇವ್ರ ಹತ್ರ ಹೊಟ್ಟೆ ತಿನ್ಬಿಟ್ಟು ಹೋಗ್ಬಿಡೋದಾ? ಇಲ್ಲ ದೇವ್ರೆ, ನಾನು ಬೇಜಾರಾಗ್ಬಿಟ್ಟಿದ್ರೆ ಬಂದಿದ್ದೀನಿ, ನಾನು ಕಾಪಾಡು, ನಾನು ಸಹಾಯ ಮಾಡೋದು, ಪ್ರೇರ್ ಮಾಡೋಕ್ಕಾಗದ? ಏನಂತಾರೆ ದೇವರು? ಪರ್ಮನೆಂಟೇ ಕಳಿಸ್ಬಿಡ್ತಾರೆ, ಹೌದಾ ಇಲ್ವಾ? ನಮಗೇನು ಹೇಳೋರು ವಾಕ್ಯ? ಯಾವಾಗ ಹೋಗ್ಬೋದಂತೆ ನಾವು? ನಮ್ಗೆ ಯಾವ ಟೈಮಲ್ಲಿ ಹೋಗ್ಬೇಕಂತೆ? ನಮ್ಗೆ ಯಾವ ಸಮಯ ಬರ್ತಾ ಹೋಗ್ಬಾ. ದೇವ್ರೆ, ಇವಾಗ ನಾನು ಬಿಸಿ ಇದ್ದೀನಿ, ಆಫೀಸಲ್ಲಿದ್ದೀನಿ, ಕಂದ ಪರವಾಗಿಲ್ಲ, ರಾತ್ರಿ ಮಲ್ಕೊಬೇಕಾದ್ರೆ ಬಾಬಾ ಪರವಾಗಿಲ್ಲ ಅಂತಂದ್ರೆ ಹೆಂಗೆ ಹೋಗ್ಬೇಕು? ಧೈರ್ಯದಿಂದ. ಇಲ್ಲ ದೇವ್ರೆ, ನಾನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಕೊಂಡು ಬರ್ತೀನಿ, ನಾನು ಬೈಬಲ್ ಓದಿಲ್ಲ, ಬೈಬಲ್ ಓದ್ಕೊಂಡು ಬರ್ತೀನಿ ಅಂತ ಹೇಳಕ್ಕಾಗ್ತದ? ದೇವ್ರ ಕಂಡೀಷನ್ಸ್ ಹಾಕಿಲ್ಲ. ಧೈರ್ಯದಿಂದ ಸಮಯೋಚಿತವಾದ ಸಹಾಯನ ಪಡಿಬೇಕು. ಯಾವ ಟೈಮಲ್ಲಾರೋ, ಯಾವಾಗ ಬೇಕಾರೋ, ಹೆಂಗೆ ಬೇಕಾರೋ ಬಾ ಅಂತ ಹೇಳ್ಬಿಟ್ರೆ ನಮಗೆ ಹೇಳ್ಬಿಟ್ಟಾರೆ. ಯೋಚನೆ ಮಾಡಿರಿ, ಆ ಮಹಾಯಾಜಕನೇ ಆಲೋಚನೆಯನ್ನು ಅಷ್ಟು ಶುದ್ಧವಾಗಿರಬೇಕು ಅಂದರೆ, ನಾವು ದೇವ್ರ ಕೃಪಾಸನ ಹತ್ರ ನಮ್ಮ ಪ್ರೇಯಲ್ಲಿ ಹೋಗ್ತೀವಿ ಅಂದರೆ ನಮ್ಮ ಥಾಟ್ಸ್ ಹೆಂಗಿರ್ಬೇಕು? ಅಲ್ವರ? ಇವಾಗ ಇದಕ್ಕೆ ಏನು ಮಾಡೋಣ? ಕ್ರೈಸ್ಟ್ ಹೆಂಗಿದ್ರಾ? ಕ್ರೈಸ್ಟ್ ಹೆಂಗೆ ಹೋದ್ರು ದೇವ್ರ ಸನ್ನಿಧಾನಕ್ಕೆ ನಾವೇನು ಮಾಡೋಣ ನೋಡಿದ್ದೀನಿ. ಮ್ಯಾಥ್ಯೂ ಬನ್ನಿ, 4th ಚಾಪ್ಟರ್, ಮತ್ತೆ 4ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ.
ಆತ್ಮನು ಆತನನ್ನು ಅಡವಿಗೆ ಒಯ್ದನು. ನೋಡ್ರ ಏನ್ರಿ ಯೇಸು ಕ್ರಿಸ್ತನು ಏನ್ರಿ ಸೇತನಿಂದ ಶೋಧಿಸಲ್ಪಡುವುದಕ್ಕಾಗಿ ಎಲ್ಲಿಗಂತ ಒಯ್ದ್ರು? ಅಡವಿಗೆ ಒಯ್ದನು. ಅಡವಿಗೆ ಒಯ್ದ್ರು ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅಂದ್ರೆ ಹಂಗಾರೆ ಯೇಸು ಕ್ರಿಸ್ತ ಹೋಗಿದ್ದೆ ಅಡವಿಗೆ ಏನಕ್ಕೆ? ಯಾರಿಂದ? ಸೈತಾನಿಂದ. ವೆರಿ ಗುಡ್. ಆಯ್ತು, ನೆಕ್ಸ್ಟ್ ಏನೈತಂತಂದ್ರೆ ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ಅದರ 40 ದಿವಸ ಏನಾಯ್ತಂತ ಯೇಸು ಕ್ರಿಸ್ತನ್ಗೆ ಹಸಿವಾಯ್ತು. 40 ದಿವಸ ತರುವಾಯ ಯೇಸು ಕ್ರಿಸ್ತನ್ಗೆ ಉಪವಾಸ ಆಯ್ತು ಅಂತ ನೋಡ್ತೀವಿ. ಕರೆಕ್ಟಾ? ಆಮೇಲೆ ಆಗ ಆ ಶೋಧಕನು ಆತನ ಬಳಿಗೆ ಬಂದು ಆವಾಗ ಶೋಧಕನು ಏನ್ ಮಾಡಿದ್ರಂತೆ? ಬಂದ್ರಂತೆ. ಇವಾಗ ಯೇಸು ಕ್ರಿಸ್ತ ಅಡವಿಗೆ ಹೋಗಿದ್ದು ಏನಕ್ಕೆ? ಮತ್ತೆ ಶೇತನ ಅಡ್ರೆಸ್ ಕೇಳಿಲ್ಲ 40 ದಿವಸ ಅಲ್ಲ. ಕರೆಕ್ಟ್ ತಾನೆ? ವಾಕ್ಯ ಮತ್ತೆ ನೋಡಿ, ಓದಿ ನಿಲ್ಸದಿ, ಓದಿ ಒಂದೇ ವಾಕ್ಯ ಓದ್ರಿ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಸರಿ, ಹಂಗಾರೆ ಇರ್ಬೇಕು ತಾನೆ ಶೋಧಕನಲ್ಲಿ. ಹೋಗಿರೋ ಉದ್ದೇಶ ಏನಕ್ಕೆ? ಶೋಧಕನೇ ಇಲ್ವಲ್ಲ, 40 ದಿವಸ ಅನ್ಕೊಂಡ್ರೆ ಇವರೆಂತ ಶೋಧಕ ಅಲ್ವರ? ಏನು ಮಾಡಿ, ಮನೇಲಿ ಫ್ರೀ ಇದ್ರೆ ನಾನು ಹೇಳೋದಲ್ಲ, 3 ಗಾಸ್ಪಲಲ್ಲಿ 3 ಪ್ಯಾರಲಲ್ ಇನ್ಸಿಡೆಂಟ್ ತೆಗೆದು ಹೋದ್ರಿ ಆಯ್ತಾ? ಇಲ್ಲೇನು ಅನ್ಸ್ಬಿಡ್ತಾರೆ ನಮಗೆ, ಓ ಶೇತಾನು ಶೋಧನೆ ಮಾಡೋಕ್ಕೆ ದೇವರೇ ತೊಗೊಂಡಾಗ ಯಾಕೆ ಬಿಟ್ಟವ್ರಂತೆ ಯೇಸು ಕ್ರಿಸ್ತನ ಶೇತಾನ. ಹಂಗಲ್ಲ ರೀ ಅದರ. ಕ್ರಿಸ್ತನ್ನ ದೇವರು ಶೇತಾನ ಅಂತ ಏನು ಮಾಡೋಕೆ ಹೋಗಿಲ್ಲ, ಬಿಡಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಏನಾಯಿತು, ಕ್ರಿಸ್ತನು 40 ದಿವಸ ಏನು ಮಾಡೋರಂತೆ ಅಲ್ಲಿ? ಯಾಕೆ ಉಪವಾಸ ಮಾಡಿದ್ರು? ಹಾಂ, ಏನು ಧ್ಯಾನ ಮಾಡಿದ್ರು? 40 ದಿವಸ ಉಪವಾಸ ಮಾಡಿದ್ರು. ನಾವು ಎಷ್ಟು ದಿವಸ ಮಾಡ್ತೀರಿ? ಸರಿ, ಏನಾಯ್ತು ಅಂತ ಓದೋಣ ಆಯ್ತಾ? ಎಲ್ಲಿ ಅಂತಂದರೆ ಮ್ಯಾಥ್ಯೂ 3rd ಚಾಪ್ಟರ್ 16th verse ಓದಿ. ಅದೇ 2 ವಾಕ್ಯ ಹಿಂದೆ. 3:16, ಮ್ಯಾಥ್ಯೂ 3:16, ಸಾರಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬಂದರು. ಇಗೋ ಆತನಿಗೆ ಆಕಾಶವು ತೆರೆಯಿತು. ಏನ್ರಿ? ಆಕಾಶವು ತೆರೆಯಿತು. ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ನೋಡ್ರ, ಆಕಾಶ ಏನಾಯ್ತಂತೆ? ಏನದು ಆಕಾಶ ತೆರೀತು ಅಂದರೆ? ನಮಗೆಲ್ಲ ಯಾರು ಮನೆ ಬಾಗಲೇ ತೆರೆಯಲ್ಲ ಅಲ್ವರ? ಬ್ಯಾಪ್ಟಿಸಮ್ ತೊಗೊಂಡ್ಬಿಟ್ರೆ ಅಲ್ಲ, ಹೇಳ್ದಕ್ಕೆ ತೊಗೊಂಡ್ರೆ ನಮ್ಗೇನು ಮಾಡ್ತಾರೆ? ಎಲ್ಲ ಹೋಗಿದ್ದೆ, ಯಾರು ಕೇಳಿದ್ರು? ಹೌದಾ ಇಲ್ವಾ? ಸರಿ, ಇಲ್ಲೇನು ಹೇಳ್ತಾರೆ? ಏಕೆ ಆಕಾಶ ತೆರೀತು? ಏನು ಆಕಾಶ ತೆರೀತು ಅಂದರೆ ಏನು ಗೊತ್ತಾ? ಹೆವೆನ್ಲಿ ಥಿಂಗ್ಸ್ ಅದರ ಪರಲೋಕದಂತೆ ಎಷ್ಟೋ ವಿಚಾರಗಳು ಯೇಸು ಕ್ರಿಸ್ತನಿಗೆ ಆಳವಾಗಿರೋ ಅರ್ಥಗಳೇನಾಗಿರಲಿಲ್ಲ ರೀ, ಗೊತ್ತಿರಲಿಲ್ಲ. ಯಾಕಂದರೆ ಇನ್ನೂ ಕಾನ್ಸಂಟ್ರೇಷನ್ ಮಾಡಿಲ್ಲ, ಇನ್ನೂ ಹೋಲಿಸ್ಬಿಟ್ಟೆ ಮಾಡೋದು ದೇವ್ರಿಗೆ. ಅಳತೆಯಿಂದ ಕೊಡಲಾಡುತ್ತೆ. ಕೆಲವು ವಿಚಾರ ಗೊತ್ತಿತ್ತು, ಆದರೆ ವೇಗ ಗೊತ್ತಿತ್ತು. ಯಾವಾಗ ಹೋಲಿಸ್ಬಿಟ್ಟು ಬಂತೋ ಇದರಲ್ಲಿರೋಂಥ ಡೆಪ್ತಲ್ಲಿರೋಂಥ ಅರ್ಥಗಳು ಮೆಡಿಟೇಟ್ ಮಾಡೋಕ್ಕೆ ಕ್ರಿಸ್ತನು ಹೋಗಿದ್ದು ಎಲ್ಲಿಗೆ? ಯಾಕೆ ಅಂದರೆ ಡಿಸ್ಟರ್ಬೆನ್ಸ್ ಇದ್ದರೆ ಅದ್ರ ಬಗ್ಗೆ ಏನು ಮಾಡೋಣ, ಸ್ವಲ್ಪ ಧ್ಯಾನ ಮಾಡೋಣ. ಇದ್ರ ಬಗ್ಗೆ ನಾನು ಏನೇನು ಮಾಡಬೇಕು, ನನ್ನ 3.5 years ಕೋರ್ಸಲ್ಲಿ ಹೆಂಗೆ ನಡ್ಕೋಬೇಕು, ಯಾವ ಮೂಮೆಂಟಲ್ಲಿ ಏನು ಮಾಡಬೇಕು, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಳಕ್ಕೆ ಯೇಸು ಕ್ರಿಸ್ತು ಏನು ಮಾಡೋರು ಅಂತ ಹೋಗ್ಬಿಟ್ಟು 40 days ಇದನ್ನೆಲ್ಲ ಫುಲ್ ಮೆಡಿಟೇಟ್ ಮಾಡೋರು. ಮೆಡಿಟೇಟ್ ಮಾಡೋರು ಏನು ಗೊತ್ತಾ? ಇದು ಉದಾಹರಣೆ ಹೇಳ್ಬೇಕಂದ್ರೆ, ಕೆಲವೊಂದು ಸರಿ ಕನ್ವೆನ್ಷನ್ ಕೂತಿರ್ತೀರಿ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೂತಿರ್ತೀರಿ. ಟೈಮ್ ಹೋಗೋದು ನಮ್ಗೆ ಗೊತ್ತಾಗ್ತದ? ಒಳ್ಳೆ ಪಾಠಗಳು ಕೇಳ್ತಾರೆ, ನಮ್ಮ ಟೈಮ್ ಹೋಗೋದು ಏನಾಗಲ್ಲ ನಮಗೆ, ಗೊತ್ತಾಗಲ್ಲ ಅಲ್ವರ? ನೀವೇನೋ ಯೂತ್ ಕನ್ವೆನ್ಷನ್ ಬಂದ್ರೆ ಇರ್ತೀನಿ, ಅವ್ರು ಇದ್ರೆ ಹೇಗಿರ್ತಾರೆ, ಬೆಳಿಗ್ಗೆಯಿಂದ ರಾತ್ರಿ 3 ಗಂಟೆವರೆಗೂ ನಡೀತಾರೆ ನೋಡಿರ್ತೀರಿ. ಟೈಮ್ ಹೋಗೋದೇ ನಮ್ಗೆ ಏನಾಗಲ್ಲ. ಯಾಕಪ್ಪ ಅಂತಂದರೆ ಏನ್ರಿ, ದೇವ್ರ ವಾಕ್ಯದಲ್ಲಿ ಅಷ್ಟು ಮಗ್ನರಾಗಿರ್ತೀರಿ. ನಾವು ಇಂಪರ್ಫೆಕ್ಟ್, ಕ್ರೈಸ್ಟಿಯನ್ ರೀ ಪರ್ಫೆಕ್ಟ್, ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್. ಅವ್ರು ದೇವ್ರ ವಾಕ್ಯದಲ್ಲಿ ಮೇಂಟೈನ್ ಮಾಡ್ಬೇಕಾರೆ ಅವ್ರಿಗೆ ಹಸಿವೆ ಅಂತ ಏನಾಗಿಲ್ಲ, ಅವ್ರಿಗೆ ಫೀಲ್ ಆಗಿಲ್ಲ. ಇದು ಎಷ್ಟು ಟೈಮ್ ಹೊಟ್ಟೋಗ್ಬಿಡ್ತು ಅಂತ ನೋಡ್ತೀರಿ ಅಂದರೆ 40 days 40 nights ಏನಾಗ್ಬಿಡ್ತು, ಹೋಗ್ಬಿಡ್ತು. ಆಮೇಲೆ ಏನಾಯ್ತಂತೆ ಇವಾಗ ಓದಿ, ಎಷ್ಟು 2ನೇ ವಾಕ್ಯ ಇವಾಗ ಓದಿ ಏನಾಯ್ತಂತೆ. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ತರುವಾಯ ಹಸಿವಾಗಿ ನೋಡ್ರಿ, ಅಲ್ಲಿವರೆಗೂ ಏನಾಗಿಲ್ಲ, ಹಸಿವಾಗಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತು ದೇವರ ವಾಕ್ಯದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೇಕಾರೆ ಅವ್ರಿಗೆ ಹಸಿವು ಬಗ್ಗೆನೇ ಫೀಲ್ ಆಗಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ ಯೇಸು ಕ್ರಿಸ್ತು, ಯಾವ್ದು ನನ್ನ ಆಹಾರ, ದೇವ್ರ ಚಿತ್ತ ನೆರವೇರಿಸೋದೇ ಏನ್ರಿ ನನ್ನ ಆಹಾರ ಅಂತ ಅಂದ್ಬಿಟ್ರು. ಅಂದ್ರೆ ಅರ್ಥ ಮಾಡ್ಬೇಕ್ರಿ, ಯೇಸು ಕ್ರಿಸ್ತು ನಾವು ಫೀಲಿಂಗ್ ಆಗಿಲ್ಲ ನೋಡ್ರಿ. ಕರೆಕ್ಟಾಗಿ ಯಾವಾಗ ಹಸಿವಾಯಿತೋ ಯಾರು ಬಂದ್ರಂತೆ? ಶೋಧಕನ್ ಬಂತ. ಅದಕ್ಕೆ ಇಲ್ಲಿವರೆಗೂ ಬಂದಿಲ್ಲ. ಯಾಕೆ ಗೊತ್ತಾ? ಇದು ಮುಂಚೆ ಬಂದಿದ್ರೆ ಬೆಳಗ್ಗೆ ಬೇಕಾದ್ರೆ ನೋಡಿದ್ವಿ. ಇವಾಗ ಏನಾಗಿದೆ, ಇವಾಗ ಯೇಸು ಕ್ರಿಸ್ತನ್ಗೆ ಹಸಿವಾಗಿದೆ. ಓ ಹಂಗಾರೆ ಅವ್ರ ವೀಕ್ನೆಸ್ ಇದೆ. ಇವಾಗ ಯೇಸು ಕ್ರಿಸ್ತನ ಅಟ್ಯಾಕ್ ಮಾಡಿದ್ರೆ ಏನಾಗ್ತದೆ? ಇವಾಗ ಸ್ವಲ್ಪ ಕೆಲಸ ಆಗ್ಬೋದು ಅಂತ. ಅದಕ್ಕೆ ಬಂದು ಏನು ಮಾಡ್ತಾರೆ, ಫಸ್ಟ್ ಕೊಡೋಂಥ ಒಂದು ಶೋಧನೆ ಏನು, ನೀನು ದೇವ್ರ ಮಗನಾಗಿದ್ರೆ ಈ ಕಣ್ಣುಗಳು ಏನು ಮಾಡು, ನೀನು ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ. ಅದರ ಸರಿ, ಇವಾಗ ಯೇಸು ಕ್ರಿಸ್ತು ಈ ಮಾತನ್ನ ಕೇಳಿ ಅಲ್ಲಿ ಅವ್ರ ಪ್ರಕಾರ ನಡ್ಕೊಂಡ್ಬಿಟ್ಟಿದ್ರೆ ಏನಾಗಿರೋದು?
ಅದರ ಸೇತಾನಿಗೆ ಏನಾಗಿರೋದು, ಅದರ ಏನಾಗಿರೋದು, ಸೇತಾನ ಅಧೀನರಾಗಿರೋದು ಆಟೋಮೆಟಿಕ್ ಆಗಿ ದೇವರೇ ಕ್ರಿಸ್ತನಿಗೆ ಏನು ಮಾಡಿರೋದು, ಅವ್ರು ಶಾಪ ಕೊಟ್ಬಿಟ್ಟಿರೋದು. ಯಾಕಂದರೆ ಗಾಡ್ಸ್ ಹೋಲಿ ಸ್ಪಿರಿಟ್ನ ಸ್ವಂತಕ್ಕಾಗಿ ಏನು ಮಾಡಿದ್ರೆ ಯೂಸ್ ಮಾಡ್ಕೊಳೋದು ಇಲ್ಲ. ಯೇಸು ಕ್ರಿಸ್ತ ಎಲ್ಲರೂ ಮಾಡಿದ್ದಾರೆ ಸ್ವಂತಕ್ಕಾಗಿ? ಯಾವತ್ತೂ ಸ್ವಂತಕ್ಕಾಗಿ ಏನು ಮಾಡಿಲ್ಲ ಅಲ್ವರ. ಯೇಸು ಕ್ರಿಸ್ತ ಟ್ರೆಷರರ್ ಇದ್ರೋ ಇಲ್ವಾ? ಟ್ರೆಷರಿಗೆ ದುಡ್ಡಿಂದ ಬರ್ತಾಯಿತ್ತು. ನಿಮ್ಗೆ ಯಾರು ಲೆಕ್ಕಪತ್ರ ಗೊತ್ತಿಲ್ವಾ? ಯೇಸು ಕ್ರೈಸ್ಟ್ಗೆ ಟ್ರೆಷರರ್ ಇದ್ರು, ಖಜಾನೆಯಲ್ಲಿ ದುಡ್ಡು ಬರ್ತಾಯಿತ್ತು. ದುಡ್ಡು ಯಾರು ಕೊಡ್ತಾಯಿದ್ರು? ಕೊಡ್ತಾಯಿದ್ರು, ಕರೆಕ್ಟಾ? ಯೇಸು ಕ್ರಿಸ್ತನಿಗೆ ಯಾವ ಮೀನಿನ ಬಾಯಿನಲ್ಲಿ ದುಡ್ಡು ಅಂತ ಗೊತ್ತಿಲ್ವಾ? ಅಂದರೆ ಯಾವ ಭೂಮಿಲಿ ಎಷ್ಟೆಷ್ಟು ಚಿನ್ನದ ಬೆಳ್ಳಿ ನಾಣ್ಯಗಳು ಬಿದ್ದಿದೆ ಅಂತ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ವಾ? ನಮ್ಮ ಮಿನಿಸ್ಟ್ರಿಗೆ ದುಡ್ಡು ಬೇಕು, ಹೋಗಿ ಎಲ್ಲ ಎತ್ತಕ್ಕಂಬಂದು ಕಳಿಸ್ಬೋದಾಗಿತ್ತು, ಕಳ್ಸಿದ್ರಾ? ಹಂಗಾರೆ ಏನರ್ಥ ಅಂದರೆ ಕ್ರೈಸ್ಟಿಗೆ ಪವರ್ ಇದೆ. ಈ ಪವರ್ನ ಎಕ್ಸಸೈಸ್ ಯಾವತ್ತೇನು ಮಾಡಲಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮೀನಿನ ಬಾಯಿನಲ್ಲಿ ನಾಣ್ಯ ಇದೆ ಅಂತಂದ್ರು. ಮೀನಿನ ಬಾಯಿನಲ್ಲಿ ವಜ್ರ ಇದೆ ಎತ್ಕೊಂಬಂದ್ರೆ ಎಷ್ಟು ಬೇಕು ನಾಣ್ಯ ಟ್ಯಾಕ್ಸ್ ಕಟ್ಟಕ್ಕೆ? ಒಂದು, ಅದನ್ನೊಂದು ಕಟ್ಟು ಅಂದ್ರು ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಅದೇನಂದರೆ ಯೇಸು ಕ್ರಿಸ್ತು ಗಾಡ್ಸ್ ಹೋಲಿ ಸ್ಪಿರಿಟ್ನ ತನ್ನ ಸ್ವಂತಕ್ಕಾಗಿ ಯಾವತ್ತೇನು ಮಾಡಿಲ್ಲ, ಅಲ್ಲಿ ಯೂಸ್ ಮಾಡಿಲ್ಲ. ಇಲ್ಲಿ ಸೇತಾನ್ ಹೇಳ್ತಾ ಇರೋದೇನಂದ್ರೆ ಕರುಣೆಯಿಂದ, ಮಮತೆಯಿಂದ, ಪ್ರೀತಿಯಿಂದ, ಅಯ್ಯೋ ನೀನು ಉಪವಾಸ ಮಾಡಿದ್ದಪ್ಪ ದಯವಿಟ್ಟು ತಿನ್ನು ಅಂತ ಏನು ಮಾಡ್ತಾ ಇಲ್ಲ, ಅಲ್ಲಿ ಹೇಳ್ತಾ ಇರೋದು ಏನಕ್ಕೆ ಅಂದರೆ ಬ್ಯಾಡ್ ಇಂಟೆನ್ಷನ್. ಯೇಸು ಕ್ರಿಸ್ತಂಕಲ್ಲಿ ಹೆಂಗಾರ ಒಂದು ಮಿಸ್ಟೇಕ್ ಏನು ಮಾಡ್ತಾನ. ಯೇಸು ಕ್ರಿಸ್ತು ಮಾಡ್ಬಿಟ್ರಾ? ಯೋಚನೆ ಮಾಡಿ, ಯೇಸು ಕ್ರಿಸ್ತು ಮಾಡಲಿಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತಾರೆ, ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ. ಅದು ಏನಂತ ಉತ್ತರ ಕೊಡ್ತಾರೆ? ಇಲ್ಲಪ್ಪ ಮನುಷ್ಯ ಕುಮಾರನು ಏನ್ರಿ ರೊಟ್ಟಿ ಮಾತಿಂದ ಬದುಕೋದಲ್ಲ, ದೇವರ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತಿಂದ ಬದುಕ್ತಾರೆ ಅಂತ ಬರ್ದಿದೆಯಲ್ಲ ಅಂತ ಉತ್ತರ ಕೊಡ್ತಾರೆ. ನೆಕ್ಸ್ಟು ನೋಡಿ, ಇವೆಲ್ಲ ಬಂದಿರೋದು ಸೇತಾನು ಯೇಸು ಕ್ರಿಸ್ತಂಗೆ ಹೆಂಗೆ ಹೇಳ್ದ. ಯೇಸು ಕ್ರಿಸ್ತು ಶೋಧನೆ ಹೊಂದಿರ್ತಾರೆ, ಅಡವಿಲಿ ಕೂತಿರ್ತಾರೆ ಟಯರ್ಡ್ ಆಗಿ. ನೀವು ಸೇತಾನ್ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ಏನು ಸ್ವಾಮಿ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಉಪವಾಸ ಮಾಡಿದ್ರಾ, ಸರಿ ಊಟ ಮಾಡಿ ಅಂತ ಹೆಂಗೆ ಹೇಳಿರ್ತಾನ? ಹೆಂಗೆ ಹೇಳ್ದ? ಅದೇ ಹೆಂಗೆ ಹೇಳ್ದ? ಪಕ್ಕದಲ್ಲಿ ಕೂತ್ಕೊಂಡು ಬಂದು ನೀವು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೆಂಗೆ ಹೇಳ್ದ? ಹೆಂಗೆ ಹೇಳ್ದ? ಥಾಟ್ಸ್ ಹೆಂಗೆ ಹೇಳ್ತೀರ ಥಾಟ್ಸು ಅಂತ ಅಲ್ಲ, ನೀವು ಹೇಳಿದಿರ ಅಂತ ಹೇಳ್ತೀರಿ. ಸರಿ, ಕರೆಕ್ಟು. ಹೆಂಗೆ ಇವೆಲ್ಲ ನಾನು ಹೇಳೋದೆಲ್ಲ ನಮ್ಮ ಬ್ರದರ್ ಅಸಲು ರೀಪ್ರಿಂಟ್ಸಲ್ಲಿ ಬರೀತಾರೆ. ಫ್ರೀ ಇದ್ದರೆ ಕಮೆಂಟ್ರಿ ಬುಕ್ಕಲ್ಲಿ ಓದಿ. ಹೆಂಗೆ ಅಂತ ಪ್ರೂವ್ ಮಾಡ್ತಾರೆ ನೋಡಿ. ಹೆಂಗೆ ಅಂತಂದರೆ 5ನೇ ವಾಕ್ಯ ಓದಿ. ಅದರಲ್ಲಿ ಆಗ ಸೈತಾನನು ಆತನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರೆಕೊಂಡು ಹೋಗಿ ದೇವಾಲಯದ ಶಿಖರವಾದ ಮೇಲೆ ನಿಲ್ಲಿಸಿ ನೋಡ್ದಾ ಯೇಸು ಕ್ರಿಸ್ತನ ಎಲ್ಲಿಕೊಂಡೋದ್ರಂತೆ? ದೇವರ ಆಲಯದಲ್ಲಿಂತ ಟಾಪಲ್ಲಿ ಏನು ಮಾಡೋರು ಕರ್ಕೊಂಡೋಗ್ರೆ, ಹೆರಾಡ್ಸ್ ಟೆಂಪಲ್ಗೆ ಟಾಪಲ್ಲಿ ಏನು ಮಾಡ್ಕೊಂಡೋಗ್ರೆ. ಹೆಂಗೆ ಕೊಂಡೋದ ಯೇಸು ಕ್ರಿಸ್ತನ? ಲಿಟ್ರಲ್ ಆಗಿ, ಫಿಸಿಕಲ್ ಆಗಿ ಅಲ್ಲ, ಹಿಂಗೆ ಥಾಟ್ಸ್ ಅಲ್ಲಿ. ಅದಕ್ಕೆ ನೋಡಿ ಇನ್ನೊಂದು ವಾಕ್ಯ ಹೋದ್ರಿ, ಇಲ್ಲಿ 8ನೇ ವಾಕ್ಯ ಹೋದ್ರಿ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ. ಅಂದ್ರೆ ಬಹಳ ಎತ್ತರವಾಗಿರೋಂಥ ಬೆಟ್ಟ, ನಮ್ಮ ಇಡೀ ಲೋಕಕ್ಕೆ ಬಹಳ ಎತ್ತರವಾಗಿರೋಂಥ ಬೆಟ್ಟ ನಮ್ಗೆ ಗೊತ್ತಿರೋದು ಯಾವುದು? ಹಿಮಾಲಯ ಪರ್ವತ. ಅದರ ಹಿಮಾಲಯ ಪರ್ವತನೇ ಏನು? ಮೌಂಟ್ ಎವರೆಸ್ಟ್. ಅದರ ಹಂಗಂತೂ ಹೋಗ್ಬಿಟ್ಟಿರೋ ಮೌಂಟ್ ಎವರೆಸ್ಟ್ ಕೊಡಿ. ಹಿಮಾಲಯ ಪರ್ವತ ಇಸ್ ವೆರಿ ಲಾಸ್ಟ್ ಪ್ಲೇಸ್. ಅದರಲ್ಲಿರೋಂಥ ಮೌಂಟ್ ಎವರೆಸ್ಟ್ ನೋಡಿ. ಅಲ್ಲಿ ಹೋಗ್ಬಿಟ್ಟು ಏನು ನೋಡ್ತಾನೆ? ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ನೋಡ್ತಾರೆ. ಏನು ನೋಡ್ತಾರಂತೆ? ಪ್ರಪಂಚದ ಎಲ್ಲ ವೈಭವಗಳನ್ನು, ಆ ರಾಜ್ಯಗಳದ್ದೇ ಅಂತ ವೈಭವಗಳು ಏನು ಮಾಡೋದಲ್ಲಿ ನೋಡ್ಸದಂತೆ. ಅದರ ನಾನು ಟ್ರೈ ಮಾಡಿದೆ, ಹಿಂಗೆ ಕೊಟ್ಟರಲ್ಲ ನೋಡೋಣ ಅಂದ್ಬಿಟ್ಟು ಮೌಂಟ್ ಎವರೆಸ್ಟ್ ಓದಿರಿ, ಏನೂ ಕಾಣಿಸಿಲ್ಲ. ರಿಯಲಿ ನಾನು ನೋಡಿದೆ, ಏನೂ ಕಾಣಿಸಿಲ್ಲ, ಬೇಜಾರಾಗೋಯ್ತು. ಏನಂತಾರೆ ಮತ್ತೆ ಏನೂ ಇಲ್ವಲ್ಲ ಅಂತ. ಸರಿ, ಇವಾಗ ಇಲ್ಲಿ ಥಿಂಕ್ ಮಾಡಿ, ಕ್ರೈಸ್ಟಿಗೆ ಯೇಸು ಕ್ರಿಸ್ತನಿಗೆ ಸೇತಾನನು ಎತ್ತರವಾದ ಪರ್ವತ ನೋಡ್ಕೊಂಡು ಏನು ನೋಡ್ಸದಂತೆ? ಎಲ್ಲ ರಾಜ್ಯದ ವೈಭವಗಳು ನೋಡ್ಕೊಂಡು ಹೆಂಗೆ ಕೊಂಡೋಗಿರ್ತಾನೆ? ಫಿಸಿಕಲ್ ಆಗಿ ಕೊಂಡೋಗಿ ಸಾಧ್ಯನೇ ಇದು? ಲೋಕದಲ್ಲಿ ಎಲ್ಲ ವೈಭವಗಳನ್ನ ಯೋಚನೆ ಮಾಡಿ. ಏನ್ರಿ ಮೀಡೋ ಪರ್ಷಿಯಾ ಇತ್ತು, ಅದರ ಬ್ಯಾಬಿಲೋನ್ ಇತ್ತು, ಎಂತೆಂಥ ದೊಡ್ಡ ರಾಜ್ಯಗಳಿತ್ತು ಆ ಕಾಲದಲ್ಲಿ. ಅಂದರೆ ಗ್ರೀಸು, ರೋಮ್ ರಾಜ್ಯದವರು ಎಷ್ಟೋ ವೈಭವಗಳೆಲ್ಲ ಇತ್ತು. ಇವೆಲ್ಲವನ್ನು ಸೇತಾನ್ ಯೇಸು ಕ್ರಿಸ್ತ ಹಿಂಗೆ ನೋಡ್ತಿರ್ತಾನೆ, ಬರೀ ಥಾಟ್ಸಲ್ಲಿ ಅಲ್ದರ. ಇವಾಗ ನಾವು ಇಲ್ಲೇ ಕೂತಿರ್ತೀರಿ, ನಮ್ಮ ಥಾಟಲ್ಲಿ ಏನು ಮಾಡ್ಬೋದು? 1 ಸೆಕೆಂಡಲ್ಲಿ ಲಂಡನ್ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಬರ್ಬೋದು, ಹೌದಾ ಇಲ್ವಾ? 1 ಸೆಕೆಂಡಲ್ಲಿ ಅಮೆರಿಕಕ್ಕೆ ಹೋಗ್ಬಿಟ್ಟು ಬರ್ಬೋದಾ ಇಲ್ವಾ? ಇದೇ ಥರ ಎಲ್ಲ ಥಾಟ್ಸ್ಗಳನ್ನ ಸೇತಾನ್ ಯಾರು ಕೊಟ್ಟಿರ್ತಾನೆ? ಜೀಸಸ್ ಕ್ರೈಸ್ಟ್ ಕೊಟ್ಟಿರ್ತಾರೆ. ಸರಿ, ಜೀಸಸ್ ಕ್ರೈಸ್ಟ್ ಏನು ಮಾಡಿದ್ರು? ಇವೆಲ್ಲ ಕೆಟ್ಟ ಆಲೋಚನೆಗಳೇ, ಒಂದು ಒಳ್ಳೇದೊಂದು ಇಲ್ಲ. ಇವೆಲ್ಲ ಬನ್ನಿ ಥಾಟ್ಸ್ಗಳನ್ನ ಯೇಸು ಕ್ರಿಸ್ತ ಥಿಂಕ್ ಮಾಡೋರಾ? ಇಲ್ಲ. ಅದೇ ರೀ ನಮ್ಮ ಹಾಗೆ ಸರ್ವ ವಿಷಯದಲ್ಲಿ ಏನು ಮಾಡ್ತೀವಿ? ಶೋಧನೆಗೆ ಒಳಗಾದರು, ಪಾಪ ಮಾತ್ರ. ಹಂಗಾರೆ ಶೋಧನೆ ಪಡೋಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮನ್ನು ಪಾಪಕ್ಕೆ ಏನು ಮಾಡಬೇಕು? ಹೆಂಗೆ ಅಂದರೆ ಥಾಟ್ಸಲ್ಲಿ. ಅರ್ಥ ಮಾಡ್ಕೊಟ್ರಲ್ಲ, ಕ್ರಿಸ್ತನಿಗೂ ನಮ್ಗೆ ಇರೋಂಥ ಡಿಫ್ರೆನ್ಸ್ ಅದೇ.
ನಮಗೂ ಯಾವುದೋ ಒಂದು ಬ್ಯಾಡ್ ಥಾಟ್ ಬರ್ತದೆ. ದೇವರು ನಮ್ಗೆ ಕೊಟ್ಟಿರೋದನ್ನ ನಮ್ಮ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಳಕ್ಕೆ ನಮ್ಗೆ ಥಾಟ್ಸ್ ಬಂದರೆ, ಇವೆಲ್ಲ ಥಾಟ್ಸ್ ಬರೋದು ಏನಕ್ಕಪ್ಪ ಅಂದರೆ ನಾವು ದೇವ್ರ ಚಿತ್ತನ ಏನು ಮಾಡಬಾರ್ದು. ದೇವ್ರ ಚಿತ್ತ ಆದಷ್ಟು ದೂರ ಹೋಗೋದಕ್ಕೆ ಬರೋಂಥ ಥಾಟ್ಸ್ಗಳು, ಇದನ್ನು ಎಂಕರೇಜ್ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೆ ನೋಡ್ಬೇಕಾದ್ರೆ ಥಾಟ್ಸ್ಗೂ ಥಿಂಕಿಂಗು ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ರಿ. ಆಲೋಚನೆ ಬಂದೇ ಬರ್ತದ್ರಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಚಿಕ್ಕ ಅಂತ ನಾವು ಹೋಗ್ಬಿಟ್ರೆ ನಿಮ್ಮ ಮನಸ್ಸಲ್ಲಿ ಏನು ಬರ್ತದೆ? ಹಿಂಗೆ ಏನು ಬರಲ್ಲ. ಹಂಗೆ ಅದೇ ಹೇಳ್ರಿ, ಭಯ ಬರ್ತದಿಲ್ವ ಒಂದು ಥಾಟ್ಸು ಇಷ್ಟೇ. ಇದು ನ್ಯಾಚುರಲ್ ರೀ, ಏನು ಮಾಡೋಕ್ಕಾಗಲ್ಲ. ಆದರೆ ಅದ್ರ ಮೇಲೆ ಥಿಂಕ್ ಮಾಡ್ಕೊಂಡ್ಬಿಡ್ತು, ಅಯ್ಯೋ ಅವು ಬಂತು, ನೆಕ್ಸ್ಟ್ ಎಲ್ಲೋ ಹೋಯ್ತದೆ, ಅದೇನು ಮಾಡ್ತದೆ, ಅದನ್ನ ಹೆಂಗೆ ಹಿಡಿಯೋಣ. ಇದು ಥಿಂಕಿಂಗ್ ಪ್ರೊಸೆಸ್ಸು, ಕರೆಕ್ಟಾ? ಇವೆರಡಿಗೂ ಡಿಫ್ರೆನ್ಸ್ ಮಾಡೋಕ್ಕೆ ನಾವು ತಿಳ್ಕೊಬೇಕು. ಅದಕ್ಕೆ ಸೇತಾನ್ ಕೆಲಸ ಹೆಂಗೆ ಗೊತ್ತಾ, ನಮ್ಗೆ ಥಾಟ್ಸ್ ಕೊಡೋದು. ನಮ್ಮ ಕೆಲಸ ಏನೋ ಅದನ್ನು ಥಿಂಕ್ ಮಾಡದೇ ಇರೋದು ನಮ್ಮ ಕೆಲಸ. ಅರ್ಥ ಆಯ್ತಾ? ಸರಿ, ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬಿಲಾಮನ ಬಗ್ಗೆ ಅರಣ್ಯಕಾಂಡ 22ನೇ ಅಧ್ಯಾಯ ಬಂದ್ರಿ. ಅರಣ್ಯಕಾಂಡ 22ನೇ ಅಧ್ಯಾಯ ಬಂದ್ರಿ 12ನೇ ವಾಕ್ಯ ಓದ್ತೀನಿ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೋಡ್ರ, ದೇವರು ಬಿಲಾಮನ್ಗೆ ಹೇಳ್ತಾರೆ, ನೋಡಪ್ಪ ಬಿಲಾಕ್ ಅಂತ ರಾಜ ಬರ್ತಾನೆ, ನಿನ್ನ ಕೇಳ್ತಾನೆ, ನಾನು ಇಸ್ರೇಲ್ನ ಶಪಿಸು ಅಂದ್ಬಿಟ್ಟು ಅವ್ನು ಕರೆದ್ರೆ ನೀನು ಏನು ಮಾಡಬೇಕು ಅಂತ ಹೇಳ್ತಾರೆ, ಹೋಗಲೇಬಾರ್ದು ಅಂತ ಹೇಳ್ತಾರೆ ಅಲ್ವರ. ಸರಿ, ಇವಾಗ ಏನಾಗ್ತಾರೆ, ಇದೇ ಥರ ರಾಜ ಬರ್ತಾನೆ, ಬಿಲಾಕನ್ ಬರ್ತಾನೆ, ಏನು ಮಾಡ್ತಾನೆ, ಬಿಲಾಮನ್ ಕರೀತಾನೆ. ಅವಾಗ ಬಿಲಾಮನ್ ಕೊಡೋಂಥ ಉತ್ತರ ಏನಪ್ಪ ನೋಡೋಣ. 18ನೇ ವಾಕ್ಯ ಹೋದ್ರಿ, ಅದರಲ್ಲಿ 18ನೇ ವಾಕ್ಯ 18. ಅದಕ್ಕೆ ಬಿಲಾಮನು, ಬಾಲಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರು, ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರೇನೋ. ಏನು ಪವರ್ಫುಲ್ ಆಗಿ ಏನು ರಿಪಲ್ಸ್ ಮಾಡ್ತಾನೆ ನೋಡಿದ್ದೀನಿ. ಏನು ರಿಪಲ್ಸ್ ಇವಾಗ ಏನು ಇದು ಮಾಡ್ತಾನೆ ನೋಡಿದ್ದೀನಿ ಅಲ್ಲ. ಏನು ಹೇಳ್ತಾನೆ ಏನ್ರಿ, ಈ ಮನೆ ತುಂಬ ಬೆಳ್ಳಿ ಬಂಗಾರ ಕೊಟ್ಟರು ನಾನು ಏನು ಮಾಡೋದಿಲ್ಲ, ದೇವ್ರ ಆಜ್ಞೆ ಮೀರಿ ನಾನು ಏನು ಕೆಲಸ ಮಾಡಲ್ಲ ಅಂತ ಹೇಳ್ತಾನೆ ಅಲ್ವರ. ಎಷ್ಟು ಒಳ್ಳೆ ಪ್ರವಾದಿ, ಕೇಳಕ್ಕೆ ತುಂಬ ಚೆನ್ನಾಗಿದೆ. ಹಾಗಾದ್ರೆ ಹೆಂಗಿರ್ಬೇಕು ಅವನು ಅಲ್ವರ. ನೆಕ್ಸ್ಟ್ ಏನಾಯ್ತಂತೆ ಓದೋಣ. ಏನಕ್ಕೆ ಈ ರಾತ್ರಿ ನೀವೇನು ಮಾಡಿ ಇಲ್ಲೇ ಕೆಲಸ ಆಯ್ತಲ್ವಾ? ದೇವರು ಬೇಡ ಅಂದ್ಬಿಟ್ಟವ್ರೆ, ನಾನು ಬರಲ್ಲ, ನೀನು ಚಿನ್ನ ಕೊಟ್ಟರು ಬರಲ್ಲ, ಬೆಳ್ಳಿ ಕೊಟ್ಟರು ಬರಲ್ಲ, ಇನ್ನೇನಕ್ಕೆ ಇಲ್ಲಿ ಉಳ್ಕೊಬೇಕು? ಅಲ್ಲ ಕಳಿಸ್ಬೇಕು ತಾನೆ, ಏನಕ್ಕೆ ಉಳ್ಕೊ ಅಂತ ಹೇಳಿದ್ದು? ಅಂದರೆ ಏನು ಅರ್ಥ ಗೊತ್ತಾ? ನೋಡಪ್ಪ, ನೀನು ಆ್ಯಕ್ಚುಲಿ ಬೈಬಲ್ ಫ್ರೀ ಇದ್ರೆ ಅವ್ರಿಗೆ ಟೈಮ್ ಆಗಿತ್ತು ಅಂತ ಹೇಳ್ತಾ ಇಲ್ಲ. 17ನೇ ವಾಕ್ಯದಲ್ಲಿ ಏನು ಆಫರ್ ಕೊಡ್ತಾನೆ ಗೊತ್ತಾ? ನಿನಗೆ ಉನ್ನತವಾದ ಪ್ರಮೋಷನ್ ಕೊಡ್ತೀನಿ, ಉನ್ನತ ಸ್ಥಿತಿಗೆ ಇಡ್ತೀನಿ, ಅದು ಇದು ಕೊಡ್ತೀನಿ ಅಂತ ಹೇಳ್ತಾನೆ. ಇವನೇನು ಮಾಡ್ತಾನೆ, ಇದೆಲ್ಲ ಬೇಡಪ್ಪ, ನನಗೇನು ಬೇಕು, ನನಗೆ ಚಿನ್ನ ಬೆಳ್ಳಿ ಬೇಕು, ಎಷ್ಟು ಬೇಕು ಅಂತಂದರೆ ಏನ್ರಿ ಒಂದು ಮನೆ ತುಂಬಬೇಕು. ಅದನ್ನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಒಂಥರ ಇದಾಗ್ತಾರಲ್ಲ, ಹರ್ಟ್ ಆಗ್ತಾರೆ. ಇವನು ಚೀಪ್ ಆಗ್ಬಿಡು. ಅದಕ್ಕೆ ಏನು ಮಾಡೋದು, ಇಂಡೈರೆಕ್ಟಾಗಿ ಏನು ಹೇಳೋದು, ನನಗೆ ಮನೆ ತುಂಬ ಚಿನ್ನ ಬೆಳ್ಳಿ ಕೊಟ್ಟರು ನಾನೇನು ಮಾಡೋದಿಲ್ಲ, ನಾನು ಬರೋದಿಲ್ಲ. ಅವಾಗ ಏನು ಅರ್ಥ ಮಾಡಬೇಕು ರಾಜ? ಓಹೋ, ಹಂಗಾರೆ ಇವನೇನು ಇವನು ಕೇಳ್ತಾರದೇನೋ ನೋಡಿ. ಏನು ಎಲ್ಲ ಇವೆಲ್ಲ ಮಾತಾಡೋ ರೀತಿ, ಈ ಥರ ಕುತಂತ್ರವಾಗೆಲ್ಲ ಮಾತಾಡಿ ಈ ಥರ ಯೋಚನೆ ಮಾಡಿದ್ರೆ ದೇವ್ರು ಖಂಡಿತವಾಗೂ ಮೆಚ್ಚನ ಅಂತ ನಾವು ನೋಡ್ಕೊಬೇಕು. ಸರಿ, ನೆಕ್ಸ್ಟ್ ಏನಾಯ್ತು ಬಿಡಿ ಓದೋಣ. ನೋಡಿ ನೆಕ್ಸ್ಟ್ ಏನಾಯ್ತಂತೆ. ಆದ್ದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರಿ, ಯೆಹೋವನು ಈಗ ಏನು ಹೇಳುವನು ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ. ಏನ್ರಿ, ದೇವರು ಈ ರಾತ್ರಿ ಇಲ್ಲೇ ಉಳ್ಕೊಂಡ್ರೆ ನಾನು ತಿರ್ಗಾ ದೇವತೆ ಕೇಳ್ತೀನಿ, ದೇವ್ರು ಏನು ಹೇಳ್ತಾರೋ ನಾನು ಏನು ಮಾಡ್ತೀನಿ ತಿಳ್ಕೊತೀನಿ ಅಂತ ಹೇಳ್ತಾರೆ. ದೇವರು ಆಲ್ರೆಡಿ ಏನು ಮಾಡವ್ರೆ, ಹೇಳವ್ರೆ. ತಿರ್ಗಾ ಚೇಂಜ್ ಮಾಡ್ತಾರಾ? ಒಂದ್ಸತಿ ಡಿಸಿಷನ್ ತೊಗೊಂಡ್ರೆ ಮುಗಿದೋಯ್ತು. ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು. ತಿರ್ಗಾ ರಾತ್ರಿ ಕೇಳಿದ್ರೆ ದೇವ್ರು ಏನು ಮಾಡ್ತಾರೆ? ಏನು ಬ್ರದರ್ ನೋಡಿ, ದೇವ್ರು ಅದೇ ಹೇಳೋದು. ನೆಕ್ಸ್ಟ್ ಓದಿರ್ತೀವಿ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ದೇವರು ಬಿಲಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ನೋಡ್ರಿ ಏನು ಹೇಳ್ತಾರೆ, ಹೋಗ್ಬೇಡ ಅಂತಮೇಲೆ ಹೋಯ್ತೀನಿ ದೇವ್ರೆ ಅಂತಂದ್ರೆ ಏನು ಹೇಳ್ತಾರೆ ದೇವರು? ಹೋಗು, ಹಾಳಾಗೋಗು ಅಷ್ಟೇ ಹೇಳ್ತಾರೆ. ಅದೇ ಥರ ಹೇಳ್ತಾರೆ ದೇವರು. ಅದರ ಹೋಯ್ತೇವೆ ಹೋಗು. ಅದರ ದೇವ್ರು ಒಂದ್ಸತಿ ಹೇಳಿದ್ಮೇಲೆ ಮಾತನ್ನು ಕೇಳ್ಬಿಡ್ಬೇಕು. ಇವೆಲ್ಲ ನಮ್ಗೆ ಪಾಠ. ಹೇಳಿದ ಮಾತು ಕೇಳಲಿಲ್ಲ ಅಂದರೆ ದೇವ್ರೇನು ಹೇಳ್ತಾರೆ ಅಂದರೆ ಆಟ ಸಾಗಿಸಿ ಸಾಸ್ಕೊ ಹೋಗೋದು ಬಿಟ್ಬಿಡ್ತಾರೆ. ದೇವ್ರು ತಡೆಯೋಲ್ಲ. ಆದಾಮ ಮತ್ತು ಅವ್ವಾಳಿಗೆ ಅಣ್ಣ ತಿನ್ಬೇಡ ಅಂತಂದ್ರು. ತಿನ್ನಿದ್ಮೇಲೆ ಏನು ಕೇಳಿದ್ರು ದೇವರು ಹತ್ರ ಬಂದ್ಬಿಟ್ಟು? ಯಾಕೆ ದೇವ್ರು ಗೊತ್ತಿಲ್ವಾ? ದೇವ್ರಿಗೆ ಗೊತ್ತಿತ್ತು. ನೋಡ ನೀವು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು, ಅಯ್ಯೋ ನಾನು ತಿಂದಿಲ್ಲ ದೇವ್ರೆ, ಯಾಕೆ ತಿನ್ಸಿತ್ತು? ನೀವೇನು ಮಾಡಿದ್ರೆ
ಈ ಥರ ಎಲ್ಲ ಹೇಳಿದ್ರೆ ಇದೆಲ್ಲ ಏನಕ್ಕೆ ಅಂದರೆ ದೇವ್ರು ಯಾವ್ದು ಇಷ್ಟಪಡೋದು ಅಂತ ಇಲ್ಲಿ ಬಂದಿದ್ದೀನಿ ಇನ್ಸಿಡೆಂಟ್ಗೆ. ದೇವ್ರು ಹೇಳ್ತಾರೆ ಸರಿಯಪ್ಪ ಬೆಳಿಗ್ಗೆ ಏನು ಮಾಡಿದೆ ನೀನು ಹೋಗು ನೆಕ್ಸ್ಟ್ ಏನಾಯ್ತು ಅಂತ. ನೆಕ್ಸ್ಟ್ ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಹೊರಟನು. ಅವನು ಹೋದುದರಿಂದ ದೇವರಿಗೆ ಕೋಪ ಏನಾಯ್ತಂತೆ ನೋಡಿದ್ರ? ಇದು ರಿಯಲ್ ಫ್ಯಾಕ್ಟು. ದೇವರು ಬಿಲಾಮನ ಪರೀಕ್ಷೆ ಮಾಡಿ ನೋಡಿದ್ರು. ಆ ಪರೀಕ್ಷೆ ಏನಾದನ್ನು ಸೋತೋಗ್ಬಿಟ್ಟ. ದೇವ್ರ ಚಿತ್ತನ ಅರ್ಥ ಮಾಡ್ಕೊಂಡ್ರೆ ದೇವ್ರು ಒಂದ್ಸತಿ ಹೇಳೋರೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೆ ಏನು ಮಾಡಲ್ಲ, ಬದಲಾಯಿಸಲ್ಲ. ಇವನು ಏನು ಮಾಡ್ಬೇಕಾಯ್ತು? ಬದಲಾಯಿಸ್ಕೊಬೇಕಾಯ್ತು. ಇದನ್ನೇ ಹಠ ಸಾಗಿಸ್ತಾ ಇದ್ರೆ ದೇವ್ರು ಕೇಳ್ತಾರ? ಯೇಸು ಕ್ರಿಸ್ತು 3 ಸತಿ ಪ್ರೇಯರ್ ಮಾಡ್ತಾರೆ, ದೇವರೇ ಸಾಧ್ಯವಾದ್ರೆ ಈ ಪಾತ್ರ ನನ್ನೇನಾಗಿ. ಯಾಕೆ ಯೇಸು ಕ್ರಿಸ್ತು 3 ಸತಿ ಪ್ರೇಯರ್ ಮಾಡಿದ್ರು? ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ, ದೇವರೇ ನಾನು ಯಾವತ್ತೂ ಏನು ಪ್ರೇಯರ್ ಮಾಡಿದ್ರು ಎಲ್ಲ ನನ್ನ ಪ್ರಾರ್ಥನೆ ಏನು ಮಾಡ್ತೀನಿ ನೀನು ಕೇಳ್ತಿ ಅಂತ. ಲಾಜರಸ್ ಎಪ್ಸೋಕ್ಕಿಂತ ಸಿಚುವೇಶನ್ ಪ್ರೇಯರ್ ಮಾಡೋಕೆ ಮುಂಚೆ ಹೇಳ್ತಾರೆ. ಅಂದ್ರೆ ಒಂದೇ ಸತಿ ಪ್ರೇಯರ್ ಮಾಡಿದ್ದು, ಆ ಪ್ರೇಯರ್ನ ಯಾರು ಕೇಳಿದ್ರು? ದೇವ್ರು ಕೇಳಿದ್ರು. ಹಂಗಾರೆ ಬೇಕಾದ್ರೆ ಯೇಸು ಕ್ರಿಸ್ತು 3 ಸತಿ ಏನಕ್ಕೆ ಪ್ರೇಯರ್ ಮಾಡಿರ್ತಾರೆ ಅಂದರೆ, ಒಂದು ಸತಿ ನೋಡೋಣ, ಇನ್ನೊಂದು ಸತಿ ನೋಡೋಣ. ಸರಿ, ಯಾಕೆ 4th 5th 6th 7th ಯಾಕೆ ಮಾಡಿಲ್ಲ? 3 ಸತಿಗೆ ಗೊತ್ತಾಗೋಯ್ತು ದೇವ್ರು ಉತ್ತರ ಕೊಟ್ಟಿಲ್ಲ ಅಂದ್ರೆ ಏನಲ್ಲ ಇದು. ಇದು ದೇವ್ರ ಚಿತ್ತ ಅಲ್ಲ. ನಾನು 10 ಸತಿ ಅಲ್ಲ, ನೀನು ಎಷ್ಟು ಸತಿಯಾರ ಮಾಡಿದ್ರು ಸರಿ ದೇವ್ರು ಖಂಡಿತವಾಗಿ ಏನಲ್ಲ ಕೊಡಲ್ಲ ಅಂತ. ಅಪೊಸ್ತಲ ಪೌಲ್ ಅವ್ರ ದೇಹದಲ್ಲಿ ಏನಿತ್ತು? ಅವ್ರು ಎಷ್ಟು ಸತಿ ಪ್ರೇಯರ್ ಮಾಡ್ತಾರೆ? 3 ಸತಿ. ಯಾಕೆ 3 ಸತಿ ಪ್ರೇಯರ್ ಮಾಡಿದ್ರು? ಯಾಕೆ 4 ಸತಿ ಮಾಡಿಲ್ಲ? ಅವ್ರ ಗುರುಗಳು ಯಾರು? ಯೇಸು ಕ್ರಿಸ್ತು. ಅವ್ರ ಹತ್ರ ಪರ್ಸ್ನಲ್ ಆಗಿ ಅರೇಬಿಯಾಕ್ಕೆ ಹೋಗ್ಬಿಟ್ಟು 3.5 ವರ್ಷ ಪರ್ಸ್ನಲ್ ಆಗಿ ಟ್ರೈನಿಂಗ್ ಯಾರು ತೊಗೊಂಡವ್ರೆ? ಅಪೊಸ್ತಲ ಪೌಲ್. ಅಂದ್ರೆ 3 ಸತಿಗೆ ಕೊಡ್ಲಿಲ್ಲ ಅಂದ್ರೆ ಅಪೊಸ್ತಲ ಪೌಲ್ ಏನು ಗೊತ್ತಾಗ್ಬಿಡ್ತು? ಫ್ಲಾಶ್ ಬ್ಯಾಕ್ ಬಂತು. ಓಹೋ, ಯೇಸು ಕ್ರಿಸ್ತು 3 ಸತಿಗೆ ಏನು ಮಾಡಲಿಲ್ಲ ಉತ್ತರ? ಹಂಗೆ ನನಗೂ ಕೊಟ್ಟಿಲ್ಲ ಅಂದರೆ ಏನರ್ಥ? ಇದು ದೇವ್ರ ಚಿತ್ತ ಇಲ್ಲ. ಯಾಕಂದ್ರೆ ಅಪೊಸ್ತಲ ಪೌಲ್ಗೆ ಎಷ್ಟು ಪವರ್ ಇತ್ತು ಅಂದರೆ, ಆ ಖರ್ಚೀಫ್ ತೊಗೊಂಡೋಗ್ಬಿಟ್ಟು ಹಾಕಿದ್ರೆ ರೋಗಗಳೇನಾಗೋದು. ಆದರೆ ಇವು ದೇಹದಲ್ಲಿ ಅಂತ ಒಂದು ಶೂಲೆ ಎತ್ತಾಕಾಗ್ತಾ ಇರಲ್ಲ, ಅದು ಎತ್ತಾಕಿಲ್ಲ ಅಂದರೆ ದಿಸ್ ಈಸ್ ನಾಟ್ ಗಾಡ್ ಫಿಲ್. ಈ ಥರ ಈ ವ್ಯಕ್ತಿ ಏನು ಮಾಡಬೇಕಾಯ್ತು? ಅರ್ಥ ಮಾಡ್ಕೊಬೇಕಾಯ್ತು. ಅದು ಬದಲಾಗಿ ತಪ್ಪಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ನಮ್ಮ ಒಂದು ಥಾಟ್ಸ್ ಬರೋದಕ್ಕೆ ಥಿಂಕಿಂಗ್ ಪ್ರೊಸೆಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಏನನ್ನ ಥಿಂಕ್ ಮಾಡ್ತೀವಿ ಅಂದ್ರೆ ಅದೇನಾಗಿರ್ಬೇಕು? ತುಂಬ ಇಂಪಾರ್ಟೆಂಟ್, ಕರೆಕ್ಟಾಗಿರಬೇಕು. ನಾವು ತಪ್ಪಾದ ರೀತಿಯಲ್ಲಿ ಥಿಂಕ್ ಮಾಡಿದ್ರೆ ಅದಕ್ಕೆ ನಾವೇ ಜವಾಬ್ದಾರಿ. ನಮ್ಮ ರಕ್ಷಣೆ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ನಮ್ಮ ಥಾಟ್ಸ್ ಏನಾಗಿದೆ ಅಲ್ಲಿ ಡಿಪೆಂಡ್ ಆಗಿದೆ. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ಸೊಲ್ಯೂಷನ್ ಏನಪ್ಪ? ಆ ಸೊಲ್ಯೂಷನ್ನೇ ನಮ್ಮ ಅಪೊಸ್ತಲ ಪೌಲು ಫಿಲಿಪಿಯರ್ ಬರೆದ ಪತ್ರಿಕೆಯಲ್ಲಿ ಹೇಳೋದು. ಇವಾಗ ವಾಕ್ಯಗಳನ್ನ ಓದೋಣ. ಕನ್ಕ್ಲೂಷನ್ ಆಗಿ ಎಲ್ಲರ ಫಿಲಿಪಿಯನ್ಸ್ 4:8 ಓದಿರ್ತೀನಿ. ಕಡೆ ಮಾತೇನೆಂದರೆ ನೋಡ್ರ, ಕಡೆಯಲ್ಲಿ ಕೊನೆಯದಾಗಿ ನಿಮಗೆ ಹೇಳೋದು ಏನೆಂದರೆ ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವು ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೋಡ್ರ, ಇವೆಲ್ಲವನ್ನ ಏನು ಮಾಡಿ? ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಈ ಥರ ಲಕ್ಷ್ಯಕ್ಕೆ ತಂದುಕೊಂಡ್ರೆ ಏನಾಗ್ತದೆ? 7ನೇ ವಾಕ್ಯ 7th ವರ್ಸ್. ಒಂದು ವರ್ಷ ಮುಂಚೆ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆವಾಗ ದೇವರ ಸಮಾಧಾನ ನಿಮ್ಮಲ್ಲಿ ಏನಾಗಿರ್ತಾರೆ? ಕಾಯ್ತದೆ. ಅಂದ್ರೆ ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ, ಕೆಲವೊಂದು ಲಿಸ್ಟ್ ಕೊಡ್ತಾರೆ. ಈ ಥರ ಇದ್ರೆ ನೀವು ಥಿಂಕ್ ಮಾಡಿ. ಇಂಗ್ಲೀಷ್ ಚೆನ್ನಾಗಿ ಬರ್ತಾರೆ, ಇಂಗ್ಲೀಷ್ ಓದಿರೋದು. ವಾಟ್ಸೋ ಥಿಂಗ್ಸ್ ಆರ್ ಟ್ರೂ, whatsoever things are honest, whatsoever things are just, whatsoever things are just, whatsoever things are pure, whatsoever things are pure, whatsoever things are lovely, whatsoever things are lovely, whatsoever things are of good report, are of good report, if there be any virtue, if there be any virtue. ಇಷ್ಟೊಂದೆಲ್ಲ ಗೇಟ್ಗಳಿದೆ. ನಿಮ್ಮ ಥಾಟ್ಸು ಈ ಗೇಟ್ ಮುಖಾಂತರ ಬೈಪಾಸ್ ಆಗಿ ಬಂದರೆ ಅಥವಾ ಈ ಗೇಟ್ ಮುಖಾಂತರ ಬಂದರೆ ಇದೆಲ್ಲ ಮಾಡಿದ್ವಿ. ಇನ್ನೊಂದು ಫೈನಲ್ ಗೇಟ್ ಇದೆ, ವರ್ಚ್ಯೂ. ಅದ್ರಲ್ಲಿ ಒಳ್ಳೇದೇನೋ ಇತ್ತು ಅಂದರೆ ಇದು ನೀವು ಯೋಚನೆ ಮಾಡಿದ ದೇವರಿಗೆ ಮಹಿಮೆ ತರೋದಿತ್ತು ಅಂದರೆ ಇವಾಗ ಮಾತ್ರ ಥಿಂಕ್ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ನಮ್ಗೆ ತುಂಬ ಕಷ್ಟ, ಕರೆಕ್ಟಾ? ಆದರೆ ಇದನ್ನ ಅಟ್ಲೀಸ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನು ಮಾಡಬೇಕು? ಟ್ರೈ ಮಾಡಬೇಕು. ಏನಪ್ಪ ಇದು ಅಂತ ನೋಡೋಣ. ಮೊದಲನೇದಾಗಿ ಹೇಳ್ತಾರೆ ವಾಟ್ಸೋ ಥಿಂಗ್ಸ್ ಆರ್ ಟ್ರೂ
ಅದರ ಟ್ರೂಗೆ ಆಪೋಸಿಟು ಫಾಲ್ಸ್, ಸತ್ಯ ಅಸತ್ಯ. ಅದರ ಏನಪ್ಪ ಸತ್ಯ ಅಂದರೆ ನಮಗೆ ದೇವರ ವಾಕ್ಯದಲ್ಲಿ ಹೇಳೋದೇನ್ರಿ ಸತ್ಯ, ಈ ಸತ್ಯಕ್ಕೆ ವಿರುದ್ಧವಾಗಿರೋದಲ್ಲ ಏನ್ರಿ ಅಸತ್ಯ. ಅಂದರೆ ಏನಪ್ಪ ಅಂದರೆ ಇದಕ್ಕೆ ಇನ್ನೊಂದು ವರ್ಡ್ ಏನು ಎಕ್ಸಾಜುರೇಷನ್. ಅದರ ಸತ್ಯಕ್ಕೆ ಆಪೋಸಿಟ್ ಆಗಿರೋದು ಎಕ್ಸಾಜುರೇಷನ್ ರೀ. ಊಹಾಪೋಹಗಳು ಅಂತ ಹೇಳಿದ್ರೆ ಗೊತ್ತಾ, ಈ ಥರ ಉದಾಹರಣೆ ಹೇಳ್ಬೇಕಾದ್ರೆ ಇವಾಗ ಎಲ್ಲರೂ ಸತ್ತೋಗಿ ಮೇಲೆ ಮನುಷ್ಯರು ಸಮಾಜದಲ್ಲಿ ಇರ್ತಾರೆ, ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ. ನಾನೇನು ನಿಮ್ಮ ಹತ್ರ ಕೇಳ್ತೀನಿ, ಮೋಸಸ್ ಎಲ್ಲೋದ್ರು, ಎಲಿಯಾ ಎಲ್ಲೋದ್ರು, ಅಬ್ರಾಹಂ ಎಲ್ಲೋದ್ರು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಅಯ್ಯೋ ಬೈಬಲ್ ಇರೋಂಥ ಅಬ್ರಾಹಂ ಬಗ್ಗೆ, ನಿಮ್ಮ ಮನೆ ಪಕ್ಕದ ಅಬ್ರಾಹಂ ಎಲ್ಲ ಹೇಳ್ರಿ. ದಾವೀದ್ ಎಲ್ಲೋದ್ರು, ಅಬ್ರಾಹಂ ಎಲ್ಲೋದ್ರು, ಮೋಸಸ್ ಎಲ್ಲೋದ್ರು, ಎಲಿಯಾ ಎಲ್ಲೋದ್ರು ಎಲ್ಲ? ಹಾಂ, ಗುಡ್, ಕರೆಕ್ಟಾ? ಸರಿ, ಇದನ್ನೇ ಬ್ಯಾಬಿಲೋನ್ ಕೇಳಿದ್ರೆ ಏನು ಹೇಳ್ತಾರೆ? ಅಯ್ಯೋ ಪರಲೋಕಕ್ಕೆ ಹೋಗ್ಬಿಟ್ರು, ಅಬ್ರಾಹಂ ಮಡಿಲಲ್ಲಿ ಎಲ್ಲರೂ ಏನಾಗಿದ್ದಾರೆ ಕೂತವ್ರೆ ಅಲ್ವರ. ಲಾಜರಸ್ ಕಥೆಯಲ್ಲಿ ಓದ್ತಿರಲ್ಲ, ಏನೋ ಹಾಕೆಲ್ಲ ಹೋಗ್ತಾ ಪರಲೋಕ ಅಂತ, ಎಲ್ಲಿಯಲ್ಲಿ ಹೋಗ್ಬಿಟ್ರು ಪರಲೋಕ ಬಿಟ್ರು, ತಾವೀಗೂ ಪರಲೋಕಕ್ಕೆ ಹೋಗ್ಬಿಟ್ರು ಅಂತ ಎಲ್ಲ ಏನು ಮಾಡ್ತಾರೆ ಅದನ್ನ ನಂಬ್ತಾರೆ. ಅದು ಸತ್ಯನಾ? ಅದು ಎಕ್ಸಾಜರೇಷನ್, ಊಹಾಪೋಹಗಳು. ಇದೇ ರೀತಿ ನಮಗೆ ಸತ್ಯವೇದದಲ್ಲಿ ಎಷ್ಟೋ ವಾಗ್ದಾನಗಳು ದೇವ್ರು ಏನು ಮಾಡ್ಬಿಟ್ಟಾರೆ, ಮಾಡಿಬಿಟ್ಟಾರೆ. ಏನಂತ ವಾಗ್ದಾನ ಮಾಡಿದ್ದಾರೆ? ಯಾರು ಕೈ ಬಿಟ್ಟರೋ ನಿನ್ನ ಯಾರು ಕೈ ಬಿಡಲ್ಲ, ನಾನು ಕೈ ಬಿಡಲ್ಲ ಅಂತ ಹೇಳಿದ್ಮೇಲೆ ಆ ವಾಕ್ಯ ಹಂಗೆ ಹೇಳ್ತು ಅಂದರೆ ಅದ್ರ ಮೇಲೆ 100% ಫೇತ್ ನಮಗೇನಾಗಿರ್ಬೇಕು, ಇರಬೇಕು. ಆದರೆ ನಮಗೆ ಅದು ಬೆಳೆಸ್ಕೊಳ್ಳೋದು ತುಂಬ ಕಷ್ಟ, ಶಾಸ್ತ್ರಗಳಾಗ್ತದೆ ಅಂದ್ರೆ ಅದೇ ನಮ್ಗೆ ಕಷ್ಟವಾಗಿ ಅದನ್ನು ಬೆಳೆಸ್ಕೊಳಕ್ಕೆ ಮಾಡೋದು ಪ್ರಯತ್ನ ಮಾಡೋದು. ಇವಾಗ ನೋಡಿ, ಇವಾಗ ನಾವು ಕ್ರೈಸ್ಟ್ ಎಕ್ಸಾಂಪಲ್ ಯೋಚನೆ ಮಾಡಿದ್ವಿ. ಕಲ್ಲ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತು ಸ್ಪಾಟಾಗಿ ಇಮಿಡಿಯೇಟ್ ಸ್ಪಾಂಟೇನಿಯಸ್ ಆಗಿ ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು? ಮನುಷ್ಯ ರೊಟ್ಟಿ ಮಾತ್ರ ಅಲ್ವರ, ದೇವ್ರ ವಾಕ್ಯದ ಬರ್ದಿದೆಯಲ್ಲ ಅಂತ ಹೇಳ್ತಾರೆ. ಅದರ ಎಲ್ಲಿ ಬರ್ದಿದೆ? ಕರೆಕ್ಟ್, ವೆರಿ ಗುಡ್, ಪರವಾಗಿಲ್ಲಪ್ಪ, ಎಲ್ಲ ಚೆನ್ನಾಗಿ ಹೇಳ್ತೀರಾ. ಅಲ್ಲೋಗಿ ಓದ್ಕೋ ಅಂತಂದ್ರೆ ಆಸಕ್ತಿಗೆ ಹೇಳ್ರಿ. ಅದೇ ಮೋಸ ಗ್ರಂಥದಲ್ಲಿದೆ, ಅದು ಆಲಯದ ಸುಳ್ಳಿಯಲ್ಲಿ ಮುಚ್ಚಿಬಿಟ್ರೆ ನನ್ನ ಸೇರಿಸ್ತಾ ಇಲ್ಲ, ನೀವು ಹೋಗಿ ಓದ್ಕೊಳ್ಳಿ ಅಂದ್ರೆ ಮತ್ತೆ ಏನಂತ? ಯೇಸು ಕ್ರಿಸ್ತು ಎಲ್ಲಿ ಬರ್ಕೊಂಡವ್ರೆ? ಅಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ದೇವರ ವಾಕ್ಯನ ಎಲ್ಲಿ ಬರೀತಾರೆ? ದೇವರ ಹೃದಯದಲ್ಲಿ. ಅದರ ಒಂದು ವಾಕ್ಯ ಓದ್ರಿ ಇದ್ರಿ, ಪ್ರಕಟಣೆ 22 5 ಓದಿ. ನೋಡಿ, ಇದು ಆಫ್ಟರ್ 1000 years ಏಜಸ್ ಟು ಕಮ್ ಅಲ್ಲಿ ಹೇಳ್ತಾರೆ, ಇನ್ನು ರಾತ್ರಿ ಇರುವುದಿಲ್ಲ. ಯಾವ ರಾತ್ರಿ? ಯಾವ ರಾತ್ರಿ? ಅದು ಯಾವುದು? ಈ ಪಾಪದ ರಾತ್ರಿ ಏನಾಗಿರಲ್ಲ. ಈ 6000 ವರ್ಷ ಏನು ಪಾಪ ಇದೆಯೋ ಈ ರಾತ್ರಿ ಇರೋದಿಲ್ಲ. ನೆಕ್ಸ್ಟ್ ನೋಡ್ರ, ದೀಪದ ಬೆಳಕಾಗಿ ಸೂರ್ಯನ ಬೆಳಕಾಗ್ಲಿ ಏನಿಲ್ಲಂತೆ, ಬೇಕಾಗಿಲ್ಲ ಅಂತಂದ್ರೆ ಅದಕ್ಕೆ ಎಷ್ಟು ಜನ ಈ ವಾಕ್ಯ ಲಿಟ್ರಲ್ ಹೋಗ್ಬಿಡ್ತಾರೆ. ಅಯ್ಯೋ ದೇವರಾಜ್ಯದಲ್ಲಿ ಸೂರ್ಯನೂ ಇರಲ್ಲ, ಚಂದ್ರನೂ ಇರಲ್ಲ, ಬೆಳಕು ಇರಲ್ಲ, ಏನೂ ಇರಲ್ಲ, ಡೇನೂ ಇರಲ್ಲ, ನೈಟು ಇರಲ್ಲ ಅಂತ. ಇನ್ನೇನಿರ್ತದೆ ಅಂದರೆ ಅದು ಉತ್ತರ ಇಲ್ಲ. ಇದು ಲಿಟ್ರಲ್ ಆಗಿರೋದಲ್ಲ ರೀ. ಅಲ್ಲಿ ರಾತ್ರಿ ಇರಲ್ಲ ಅಂದರೆ ಯಾವ ರಾತ್ರಿ? ಈ ಪಾಪದ ರಾತ್ರಿ ಇರೋದಿಲ್ಲ. ಸೂರ್ಯನ ಬೆಳಕಾಗಲಿ ದೀಪದ ಬೆಳಕಾಗಲಿ ಬೇಕಾಗಿಲ್ಲ ಅಂದರೆ ದೀಪ ಅಂದ್ರೆ ಯಾವುದು? ದೇವರ ವಾಕ್ಯ. ಬೈಬಲ್ ಬೇಕಾಗಿಲ್ಲ ಅಂದ್ರೆ ಏನು? ಬೈಬಲ್ ಇರಲ್ಲ ಅಂದರೆ ಬೈಬಲ್ ಎಲ್ಲಿಟ್ಬಿಡ್ತಾರೆ ದೇವರು? ಬೈಬಲ್ ಐತಲ್ಲ ವಾಕ್ಯ, ಹೃದಯದಲ್ಲಿ ಬರೆದಿರ್ತಾರೆ ಅಂತ ಹೇಳ್ತಾರೆ. ಕ್ರಿಸ್ತನ್ ರಾಜ್ಯದಲ್ಲೇ ಪರಿಪೂರ್ಣ ಅಂತ ಪ್ರತಿಯೊಬ್ಬರು ಮನುಷ್ಯರಲ್ಲಿ ದೇವರ ವಾಕ್ಯನ ಬರೆದಿರ್ತಾರೆ ಅಂತಂದರೆ ಕ್ರಿಸ್ತನಲ್ಲಿ ಬರೆದಿಟ್ಕೊಂಡಿರ್ತಾರ ಇಲ್ವ? ಖಂಡಿತವಾಗಿ ಬರ್ದಿರ್ತಾರೆ. ಅದನ್ನೇ ಹೇಳಿದ್ದು, ಇದು ಬರ್ದಿದೆಯಲ್ಲ ಅಂತ. ಎಲ್ಲಿಂದ ಉತ್ತರ ಕೊಟ್ಟರು ಅಂದರೆ ತನ್ನ ಮನಸ್ಪೂರ್ವಕವಾಗಿ ಏನು ಮಾಡೋದು? ಅದಕ್ಕೆ ಹೇಳ್ತಲ್ಲ, ಯೆಹೋವನ ಪರ್ವತದಲ್ಲಿ ವಾಸ ಮಾಡೋನು ಯಾರೋ? ಮನಸ್ಪೂರ್ವಕವಾಗಿ ಸತ್ಯವನ್ನು ಮಾತಾಡೋನು. ಇದೇ ಯೇಸು ಕ್ರಿಸ್ತು ಶೇತಾನಿಗೆ ಉತ್ತರ ಕೊಟ್ಟಿದ್ರು. ಮನಸ್ಪೂರ್ವಕವಾಗಿ ಇದು ಬರ್ದಿದೆಯಲ್ಲ ಅಂದ್ಬಿಟ್ಟು ಸ್ಟ್ರಾಂಗ್ ಆಗಿ ರಿಬ್ಯೂಟ್ ಮಾಡಿದ್ರು. ಅವ್ರ ಒಳಗಡೆ ಎಂಟ್ರಿ ಮಾಡೋಕ್ಕೆ ಥಾಟ್ಸ್ ಮುಖಾಂತರ ಶೇತಾನಿಗೆ ಏನು ಮಾಡಲಿಲ್ಲ, ಬಿಡಲಿಲ್ಲ ಅಲ್ವರ. ಅದಕ್ಕೆ ಇಟ್ ವಾಸ್ ಎ ವೆರಿ ಕ್ಲಿಯರ್ ಕಟ್ ಮೆಸೇಜ್ ಟು ಡೆವಿಲ್ ಅಲ್ವರ. ಅದು ನೋಡ್ಬೇಕ್ರೆ ವಾಟ್ಸ್ ಓವರ್ ಥಿಂಗ್ಸ್ ಆರ್ ಟ್ರೂ, ಸತ್ಯವಾದದ್ದು. ಇವಾಗ ಯೋಚನೆ ಮಾಡಿ, ಯೇಸು ಕ್ರಿಸ್ತು ಹಿಂಗೆ ಮಾಡಿದಿರ, ಬೇರೆ ಥರ ಮಾಡಿದ್ರೆ ಹೆಂಗಿರ್ತಾ ಇತ್ತು? ಎಕ್ಸಾಂಪಲ್, ಇದನ್ನ ಬ್ರದರ್ ಬರೀಬೇಕಾದ್ರೆ ಬರೀತಾರೆ ಇದನ್ನ ಅಲ್ವರ. ಅಯ್ಯೋ ದೇವರು ಹೌದು ನೀನು ಒಳ್ಳೆ ತಾಟಪ್ಪ ಹೇಳ್ತಾ ಇದೆಯಾ, ಕರೆಕ್ಟು. ಅದು ದೇವ್ರು ಹೇಳ್ಬಿಟ್ಟವ್ರೆ ಏನು ಮಾಡ್ಬಾರ್ದು, ನೀನು ರೊಟ್ಟಿನ ಮಾಡ್ಕೊಂಡು ತಿನ್ಬಾರ್ದು ಅಂತ. ಆದರೂ ಒಂದು ಪಕ್ಷ ನೀನು ಹೇಳೋದು ಸರಿ ಅನಿಸ್ತದೆ, ಸರಿ ಬಿಡು ನೋಡೋಣ, ಸ್ವಲ್ಪ ತಾಗಲಿ ಅವ್ನು ನೋಡೋಣ ಅಂತ ಯೇಸು ಕ್ರಿಸ್ತು ಈ ಥರ ಥಿಂಕ್ ಮಾಡಿದ್ರೆ ಹೆಂಗಿರೋದು ಅವರ? ಸತ್ಯಕ್ಕೆ ಆಪೋಸಿಟ್ ಆಗಿರೋದು. ಸ್ವಲ್ಪ ಲೂಸ್ ಕೊಟ್ಟು ಸ್ವಲ್ಪ ಚಾನ್ಸ್ ಕೊಟ್ಟಿದ್ರೆ ಡೆವಿಲ್ ಏನು ಮಾಡಿರೋಣ? ಒಳಗೆ ಬಂದಿರೋಣ. ಏವಾಳಿಗೆ ದೇವರು ಏನು ತಂದ್ರು? ಆದ ಮತ್ತೆ ಅವಳಿಗೆ ಏನಂತಂದ್ರು? ಅಣ್ಣ ತಿನ್ಬೇಡ. ತಿಂದ್ರೆ ಏನಾಯ್ತೀಯಾ? ಶೇತನ ಬಂದು ಏನು ಕೇಳ್ತಾನೆ? ಇಲ್ಲ, ಶೇತನ ಬಂದು ಏನು ಕೇಳ್ತಾನೆ? ಸರಿ ಓದೇ ಬಿಡ ಅಂತ ಹೇಳ್ರಿ.
ಜೆನಿಸಿಸ್ 3:1. ಇದನ್ನು ಹಾಂ ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಹ. ಸರ್ಪವು ಯುಕ್ತವುಳ್ಳದಾಗಿತ್ತು. ಹ. ಅದು ಸ್ತ್ರೀಯ ಬಳಿಗೆ ಬಂದು, ಹ. ಏನವ್ವ, ಹ. ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ಹ. ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಏನು ಕೇಳ್ದ ಅವನು? ತೋಟದಲ್ಲಿರುವ ಅಪ್ಪಣೆ ಕೊಟ್ಟಿರುವುದು ಯಾವ ಮರದ ಹಣ್ಣನ್ನು, ಹಾಂ ತೋಟದಲ್ಲಿ ಯಾವ ಮರ? ಹಂಗೆ ಹೇಳೋದ ದೇವರು. ನೋಡಿ ಏನು ಕಿಲಾಡಿ ಅಲ್ವಾ? ಹೆಣ್ಮಕ್ಳು ಜಾಸ್ತಿ ಮಾತಾಡ್ಬಿಡ್ತಾರೆ ಅದು ಹೇಳೋದು. ಇವ್ರು ಏನು ಮಾಡ್ತಾರೆ ನೋಡಿ, ನೆಕ್ಸ್ಟ್ ಯಾವಾಗ ಓದಿ. ಕೇಳಲು ಸ್ತ್ರೀಯು, ಹ. ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಹ. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಹಣ್ಣನ್ನು, ಹ. ಮರದ ಫಲದ ವಿಷಯವಾಗಿ ಹ. ಇದನ್ನು ತಿನ್ನಲು ಕೂಡದು, ಹ. ಮುಟ್ಟಲು ಕೂಡದು, ಹ. ಎಂದರೆ ಸಾಯಿದ್ರಿ ಹ. ಎಂದು ದೇವರು ಹೇಳಿದ್ದಾನೆ. ನೋಡೋಣ, ಅದಕ್ಕೆ ಒಂದು ಮಾತಾಡ್ಬಿಟ್ರು. ಏನು ಹೇಳ್ಬೇಕಾಯ್ತು ಉತ್ತರ? ಕ್ವಶನ್ಗೆ ಏನು ಉತ್ತರ? ಎಷ್ಟು ಆನ್ಸರ್ ಕೊಡಬೇಕು? ದೇವರು ತಿನ್ಬೇಡ ಅಂತ ಹೇಳೋರಮ್ಮ ಅಂದರೆ ಅವ್ರು ಸಹ ತಿನ್ಬೇಡ ಅಂತ ಹೇಳೋರೆ, ಈ ಹಣ್ಣ ತಿನ್ಬೇಡ ಅಂತ ಹೇಳೋರೆ ಅಷ್ಟೇ. ಇವಳೇನಂದ್ಲು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಲು, ತಿನ್ನೋದು ಕೂಡೋದು ಹಂಗಂತೇಳಿಲ್ಲ ದೇವರು. ಅವಾಗ ಏನು ಮಾಡ್ತಾರೆ ಸೇತನ? ಪಾರ್ಟಿ ನೋಡ ರೆಡಿ ಆಗೋರೆ ಅವರ. ಇದೇ ಥರ ಕ್ರೈಸ್ಟು ಬಂದಿರೋ ನೆಗೆಟಿವ್ ಥಾಟ್ಸ್ಗೆ ಸ್ವಲ್ಪ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಹೆಂಗೆ ಥಿಂಕ್ ಮಾಡಿದರೆ ಏನಾಗಿರೋದು? ಸೇತಾನ ಏನು ಮಾಡಿರೋನು? ಯಾವುದಾದ್ರೂ ರೀತಿಯಲ್ಲಿ ಒಳಗಡೆ ಬರೋಕ್ಕೆ ಏನು ಮಾಡಿರೋನು? ಪ್ರಯತ್ನ ಮಾಡೋದು. ಅದಕ್ಕೆ ನಮಗೂ ಕೂಡ ಇದೇ ಥರ ಥಾಟ್ಸ್ ಬರ್ತಾರೆ. ದೇವರು ಮಾಡೋಂಥ ವಾಗ್ದಾನ ಮೇಲೇ ಡೌಟ್ ಬರೋ ಥರ, ಅಯ್ಯೋ ದೇವ್ರನ್ನ ಕೈ ಬಿಟ್ಬಿಟ್ಟವ್ರ, ಅದರ ನಿಮ್ಮ ಜೊತೆಗೆ ಯಾರೂ ಇಲ್ಲ, ಅದರ ದೇವ್ರನ್ನ ಕೈ ಬಿಟ್ಬಿಟ್ಟವ್ರೆ, ಅಷ್ಟೇ ನಿಮ್ಮ ಕತೆ ಮುಗೀತು ಅಂತ ಎಲ್ಲ ನೆಗೆಟಿವ್ ಥಾಟ್ಸ್ ಕೊಡಬೇಕಾದ್ರೆ ಆ ಥಾಟ್ಸ್ಗಳನ್ನ ನಾವೇನು ಮಾಡಬೇಕು? ಜಯಿಸಬೇಕು. ಅದು ಸತ್ಯನಾ ಅಂತ ಹೇಳೋದು ಫಸ್ಟ್ ನಾವು ಥಿಂಕ್ ಮಾಡಬೇಕು. ಇನ್ನೊಂದು ವಾಕ್ಯ ಹೋಗ್ರಿ, ಹೀಬ್ರೂ 5th ಚಾಪ್ಟರ್, ಇಬ್ರಿಯರು 5ನೇ ಅಧ್ಯಾಯದಲ್ಲಿ ವಾಕ್ಯ ಬರ್ಕೊಂಡಿದ್ದೀನಿ, 7 ಮತ್ತು 8. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಹ. ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಹ್ಮ್. ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಹ. ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ, ಸರಿ, ಪ್ರಾರ್ಥನೆ ವಿಜ್ಞಾಪನೆ ಸಮಸ್ಯೆವಂತೆ ಯಾರಿಗೆ ಪ್ರೇಯರ್ ಮಾಡಿದ್ರು? ಏನಕ್ಕೆ ಪ್ರೇಯರ್ ಮಾಡಿದ್ರು? ಮರಣದಿಂದ ತಪ್ಪಿಸೋದಕ್ಕೆ, ಕಾಪಾಡೋದಕ್ಕೆ ಶಕ್ತನವನಿಗೆ. ಯಾರಿದ್ದ? ಯೇಸು ಕ್ರಿಸ್ತನ ಮರಣದಿಂದ ಕಾಪಾಡೋ ಶಕ್ತಿ ಇರೋದು ಯಾರು? ಅವರೊಬ್ಬರಿಗೆ ಇರೋದು. ಅದರ ಅವ್ರ ಹತ್ರ ಯೇಸು ಕ್ರಿಸ್ತ ಪ್ರೇಯರ್ ಮಾಡಂತೆ. ಏನು ಪ್ರೇಯರ್ ಮಾಡಿದ್ರು? ಏನು ಪ್ರೇಯರ್ ಮಾಡಿದ? ಮರಣದಿಂದ ಏನು ಮಾಡಿದನ್ನ? ಅದೇ ವಾಕ್ಯ ಹೇಳೋದು. ಮರಣದಿಂದ ಏನು ಮಾಡಿ? ಕಾಪಾಡೋ ಶಕ್ತನವನಿಗೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ರೆ ಯೇಸು ಕ್ರಿಸ್ತ ಮರಣದಿಂದ ಕಾಪಾಡೋಂತ ಪ್ರೇಯರ್ ಮಾಡಿರಬೇಕು. ಯಾವ ಮರಣದಿಂದ? ಸರಿ, ಅದು ನೋಡೋಣ. ಯಾವುದು? ಸೆಕೆಂಡ್ ಡೆತ್. ಈ ಪ್ರೇಯರು ದೇವ್ರು ಕೇಳೋದೇ ಇಲ್ವೋ ನೋಡಿ, ಮುಂದೆ ಕೇಳ್ತಾರೆ. ಸಮರ್ಪಿಸಿ ಹ್ಮ್. ದೇವರ ಮೇಲಿನ ಭಯಭಕ್ತಿಯ ನಿಮಿತ್ತ ಹಾ. ಕೇಳಲ್ಪಟ್ಟು ಕೇಳಲ್ಪಟ್ರಂತೆ. ಈ ಮರಣ ಶಿಲ್ಬೆ ಮರಣ ಅಂತ ಅಲ್ವೇ ಅಲ್ಲ ರೀ. ಈ ಮರಣ ಯಾವ ಮರಣ? ಸೆಕೆಂಡ್ ಡೆತ್ ಅಲ್ವ. ಈ ಮರಣನ ಪ್ರಾರ್ಥನೆ ಕೇಳಿಬಿಟ್ಟಿದ್ರೆ, ಇದು ಶಿಲ್ಬೆ ಮರಣ ಆಗ್ಬಿಟ್ಟಿದ್ರೆ ನಮ್ಗೆ ರಕ್ಷಣೆ ಇರ್ತಾ ಇರಲಿ. ಕ್ರೈಸ್ಟಿಗಿದ್ದಿದ್ದ ಭಯ ಯಾವ ಭಯ? ಸೆಕೆಂಡ್ ಡೆತ್. ಅಂದರೆ ಯೇಸು ಕ್ರಿಸ್ತನಿಗೆ ನೆಗೆಟಿವ್ ಥಾಟ್ಸ್ ಏನಾಗಿದೆ ಬಂದೈತೆ ನೋಡ್ರಿ ಅಂತೀನಿ. ಆ ನೆಗೆಟಿವ್ ಥಾಟ್ಸ್ ಬರೀದ ತಕ್ಷಣ ಇಮ್ಮಿಡಿಯೇಟಾಗಿ ಏನು ಮಾಡೋದು? ಪ್ರೇಯರ್ ಹತ್ರ ಏನು ಮಾಡೋದು? ದೇವ್ರ ಹತ್ರ ಸಬ್ಮಿಟ್ ಮಾಡೋರೆ. ಈ ಥಾಟ್ಸ್ ಬರೀದ ತಕ್ಷಣ ಇದೇನು ಮಾಡಿದ್ರು? ದೇವರು ಅವ್ರ ಪ್ರಾರ್ಥನೆ ಕೇಳಿ ಅವ್ರಿಗೆ ಬಲ ಕೊಟ್ಟು ನೋಡಿ ಓವರ್ಕಮ್ ಮಾಡೋರೆ. ಇದೇ ಥರ ನಮಗೂ ದೇವ್ರ ವಿರುದ್ಧವಾಗಿ ಅನೇಕ ಅಸತ್ಯವಾಗಿರೋಂಥ ಆಲೋಚನೆಗಳು ಬರ್ತದೆ. ಅವಾಗ ಏನು ಮಾಡ್ಬೇಕು? ಅದನ್ನೆಲ್ಲನೂ ನಂಬಿಕೆಯಿಂದ ಜಯಿಸಬೇಕು. ಯೇಸು ಕ್ರಿಸ್ತ ಇನ್ನೊಂದು ಬಂತಲ್ಲ, ಅದರ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟೆ ಅಂತಂದ್ರೆ, ಅದು ನಾವು ಕೀರ್ತನೆ 22ನೇ ಅಧ್ಯಾಯ ಅಂತ ನೋಡಿದ್ದೀವಿ. ಅದರ ಕೀರ್ತನೆ 22ನೇ ಅಧ್ಯಾಯ ನೋಡ್ಬೇಕಾದ್ರೆ ಏನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಾವೇನು ಮಾಡ್ತೀರಿ ಅಲ್ಲಿ? ಅಲ್ಲಿ ಎಷ್ಟೋ ವಿಚಾರಗಳನ್ನ ನೋಡ್ತೀರಿ. ಅದರ ಅಲ್ಲಿ ಸಾಮ್ಸ್ 22 ಎಷ್ಟೋ ವಾಕ್ಯಗಳಿದೆ. ಇವೆಲ್ಲ ವಾಕ್ಯಗಳನ್ನ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ಹೇಳಿದ್ರಂದ್ರೆ ಇಲ್ಲ ರೀ. ಅದರ ಅಲ್ಲಿ ಹೇಳಿರೋದು ಸ್ವಲ್ಪ ಮಾತುಗಳು ಮಾತ್ರ. ಕರೆಕ್ಟಾ? ಮಿಕ್ಕಿದ್ದೆಲ್ಲ ಏನ್ರಿ? ಎಲ್ಲ ಮನಸ್ಸಲ್ಲಿ ಹೇಳೋದು ಥಾಟ್ಸ್ಗಳು. ಅದರ ಅದು ನೋಡ್ಬೇಕಾದ್ರೆ ಅಂದರೆ ಯಾವುದು ಸತ್ಯವೋ ಅದನ್ನ ಏನು ಮಾಡ್ಬೇಕು? ನಾವು ಥಿಂಕ್ ಮಾಡೋರಾಗಿರ್ಬೇಕು. ಆಮೇಲೆ ಏನೇನು ಹೇಳ್ತಿರೋದು ಓದಿ ಮುಂದಕ್ಕೆ. ವಾಟ್ಸ್ ಆಫ್ ಥಿಂಗ್ಸ್ ಆರ್ ಆನೆಸ್ಟ್. ಆನೆಸ್ಟ್ ಅಂದೇನು? ನಿಷ್ಠಾವಂತಿಕೆ ಆಗಿರೋದು. ಅದರ ಹೆಂಗಪ್ಪ ನಿಷ್ಠಾವಂತಿಕೆ? ನಮಗೆಲ್ಲ ಅರ್ಥ ಆಗ್ತಿರಿ ಹೇಳ್ಬೇಕು ಅಂದರೆ, ಒಂದು ಕಂಪನಿ ಕೆಲಸ ಮಾಡ್ತಾಯಿದ್ರೆ ಅಂತ ತಿಳ್ಕೊಳ್ಳಿ. ಅಂದ್ರೆ 500 ರೂಪಾಯಿ ಕೊಟ್ಬಿಟ್ಟು ಬಾಸು ಹೋಗಪ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸೋ ಅಂತಂದರೆ ನಾವೇನು ಮಾಡಬೇಕು? 500 ರೂಪಾಯಿ ಕರೆಕ್ಟಾಗಿ ಪೆಟ್ರೋಲ್ಗೆ ಮಾಡಬೇಕು, ಹಾಕ್ಸ್ಬೇಕು. ಲೋಕದಲ್ಲಿ ಹಂಗೆ ಮಾಡ್ತಾರಾ? 400 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು 100 ರೂಪಾಯಿ ಇವ್ನು ಏನು ಮಾಡ್ತಾನೆ? ಇವ್ನು ಪೆಟ್ರೋಲ್ ಹಾಕೊಂಡ್ಬಿಡ್ತಾನೆ, ಬಿಲ್ ತಂದು ಕರೆಕ್ಟಾಗಿ 500 ರೂಪಾಯಿ ಕೊಟ್ಬಿಡ್ತಾನೆ. ಇದು ಆನೆಸ್ಟಿನಾ? ಇಲ್ಲ. ಅದೇ ಥರ
ನಾವು ದೇವತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಅಂತ ದೇವರೇ ನಾನು ಸರ್ವಾಂಗ ಏನು ಮಾಡ್ತಿದ್ದೆ ನನ್ನ ಅಂಗಗಳನ್ನ ನಿಮಗೆ ಹತ್ಪಿಸ್ತೀನಿ ಅಂದ್ಬಿಟ್ಟು ಇವೆಲ್ಲ ದೇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆವಾಗ ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಲೋಕದ ವಿಚಾರಗಳಿಗೆ ನಮ್ಮ ಅಂಗಗಳನ್ನ ಕೊಡ್ತಾ ಇದ್ರೆ ಅವಾಗ ಏನು ಮಾಡ್ದಂಗೆ ನಾವು ಟ್ಯಾಲೆಂಟ್ಸ್ ಇದೆಯಲ್ಲ ಅದರ ದೇವ್ರು ನಮ್ಮ ದೇವರಲ್ಲಿ ಎಷ್ಟೋ ಕೊಟ್ಬಿಟ್ರೆ ಕಣ್ಣು ಕಿವಿ ಬಾಯಿ ಎಲ್ಲ ಕೈ ಕಾಲುಗಳೆಲ್ಲ ಇದೆಲ್ಲ ಬಂದ್ಬಿಟ್ಟು ದೇವ್ರು ಕೊಡ್ತೀರ ಬೇರೆ ಜಾಗ ಕೊಡ್ತಾ ಇದ್ರೆ ಏನು ಮಾಡ್ದಂಗೆ ನಾವು ದೇವ್ರಿಗೆ ಏನು ಮಾಡ್ದಂಗೆ ಡಿಸ್ಆನೆಸ್ಟಿಯಾಗಿ ನಡ್ಕೊಂಡಂಗೆ ಅಂದ್ರೆ ಈ ಥರದ ಏನಾರ ಥಾಟ್ಸ್ಗಳು ನಮಗೆ ಬಂತು ಅಂದರೆ ಅದರ ದೇವ್ರಿಗೆ ಡಿಸ್ಆನೆಸ್ಟಿಯಾಗಿ ನಡ್ಕೊಳೋಂಥದ್ದು ಇದನ್ನ ಏನು ಮಾಡೋಕ್ಕೆ ನಾವು ಜಯಿಸಬೇಕು ಅದರ ಆಮೇಲೆ ಇನ್ನೊಂದೇನು ಹೇಳ್ತಾರೆ ನೆಕ್ಸ್ಟು ಜಸ್ಟ್ ಅದರ ಜಸ್ಟ್ ಅಂದರೆ ಏನು ರೀ ನ್ಯಾಯಬದ್ಧವಾಗಿರೋಂಥದ್ದು ಅದರ ನೀತಿ ನಮ್ಗೇನು ಕೊಟ್ಟಾರೆ ನೀತಿ ನಮಗೇನು ನೀತಿ ತಕ್ಕಡಿ ಏನೋ ಕಣ್ಣಿಗೆ ಕಣ್ಣು ಕಿವಿಗೆ ಬರೆಗೆ ಇದೆಲ್ಲ ನಮಗೆ ಕೊಟ್ಟರೆ ನಾವೊಬ್ಬರು ಸತ್ಯಲ್ಲಿ ಏನಾಗಲ್ಲ ಮತ್ತು ನಮ್ಗೆ ಕೊಟ್ಟಿದ್ದೀನಿ ವೈರಿ ನೆಮ್ಮಡಕ್ಕೋ ನಮ್ಗೆ ಕೊಟ್ಟಿದ್ದು ಏನು ಗೊತ್ತಾ ನೀನು ಮತ್ತೊಬ್ಬರನ್ನ ಯಾವ ಅಳತೆಯಲ್ಲಿ ಅಳಿತೀಯೋ ಅದೇ ಅಳತೆ ನೀನೇನು ಮಾಡ್ತೀನಿ ಮತ್ತೊಬ್ಬರದ ಶಂಸ ರೀತಿಯಲ್ಲಿ ನಿನ್ನೇನು ಮಾಡ್ತೀನಿ ಇದೇ ದೇವ ನಮ್ಗೆ ಕೊಟ್ಟಿ ಅಂತ ನೀತಿ ಅದರ ಏನ್ರಿ ಮರ್ಸಿ ರಿಜಾಯ್ಸತ್ ಓವರ್ ಜಡ್ಜ್ಮೆಂಟ್ ಬೈಬಲ್ ಐತಾ ಇಲ್ವಾ ಅದರ ನೋಡ್ಬೇಕಾದ್ರೆ ಇದೇ ದೇವ ನಮ್ಗೆ ಕೊಟ್ಟಿ ಅಂತ ನೀತಿ ಅಂದರೆ ನಮ್ಮ ಥಾಟ್ಸಲ್ಲಿ ಯಾವುದರೋ ನ್ಯಾಯವಾಗಿದೆಯಾ ಏನು ಮಾಡಬೇಕು ಅದನ್ನ ಏನು ಮಾಡಬೇಕು ಸ್ವಲ್ಪ ಥಿಂಕ್ ಮಾಡಬೇಕು ಅಲ್ಲರ ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಪ್ಯೂರ್ ಶುದ್ಧವಾದದ್ದು ಅದರ ನಮ್ಮ ಆಲೋಚನೆಯಲ್ಲಿ ಏನೋ ಶುದ್ಧವಾದಿದೆಯಾ ಅದನ್ನೇನು ಮಾಡಬೇಕು ಇವತ್ತಂತ ಬಿಡ್ರಿ ಅಂತೀನಿ ಎಲ್ಲರ ಕೈಲಿ ಮೊಬೈಲ್ ಬಂದ್ಬಿಡ್ತು ಕೋವಿಡ್ ನಂತರ ಅವರ ಎಲ್ಲರ ಕೈಲಿ ನೋಡ್ರಿ ಅಂತ ಬರೀ ಆ್ಯಂಡ್ರಾಯ್ಡ್ ಅಂದ್ರೆ ಎಲ್ಲ ಅಶುದ್ಧವಾಗಿರೋದು ಎಲ್ಲ ಇದೆ ಮೊಬೈಲಲ್ಲಿ ಐತೆ ಯೋಚನೆ ಮಾಡಿ ಶುದ್ಧವಾಗಿದೆಯಾ ಅದರಿಂದ ಎಷ್ಟು ನೆಗೆಟಿವ್ ಥಾಟ್ಸ್ ಜನರೇಟ್ ಆಗ್ತದೆ ಯೋಚನೆ ಮಾಡಿರ್ತಾರೆ ಎಷ್ಟು ಮೈಂಡ್ ಕರೆಕ್ಟ್ ಆಗ್ತದಲ್ಲ ಇದನ್ನು ಏನು ಮಾಡಬೇಕು ಕರೆಕ್ಟೇಲಿ ಮಾಡಬೇಕು ನೆಕ್ಸ್ಟ್ ಆಮೇಲೆ ವಾಟ್ಸ್ ಅವರ್ ಥಿಂಗ್ಸ್ ಆರ್ ಲವ್ಲಿ ಅಂದ್ರೆ ಲವ್ಲಿ ಅಂದರೆ ನಮ್ಮ ಥಾಟ್ಸ್ ಲವ್ಲಿ ಆಗಿರಬೇಕು ಇದಕ್ಕೆ ಬರೆಯೋಂಥ ಬುಕ್ಕಲ್ಲಿ ಬರೀಬೇಕಾದ್ರೆ ಒಬ್ಬ ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಥಾಟ್ಸ್ ಅಂದರೆ ನಮ್ಮ ಥಾಟ್ಸ್ಗಳು ಬಂದ್ಬಿಟ್ಟು ಬೇರೆಯವ್ರು ಎಲ್ಲರಿಗೂ ಕಣ್ಣು ಕಾಣಿಸೋಂತ ಇದ್ದಿದ್ರೆ ನಾವು ಹೆಂಗಿರ್ತಾ ಇದ್ದೀರಿ ಅಂತಂತ ಯೋಚನೆ ಮಾಡಿ ಇವಾಗ ನೀವೆಲ್ಲ ಕೂತಿದ್ದೀರಪ್ಪ ನಾನು ಇದ್ದೀನಿ ನಾನು ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀನೋ ಇವೆಲ್ಲ ಥಾಟ್ಸು ನಿಮಗೆ ಕಾಣಿಸಂಗಿದ್ದರೆ ನಾನು ಹೆಂಗಿರ್ತಾ ಇದ್ದೆ ನೋಡಿ ಅದೇ ಓಡಿಸ್ಬಿಡ್ತಾರೆ ಅದರ ಜೋಸಫ್ ಬರೋ ನಮ್ಮ ಬಗ್ಗೆ ಏನು ತಿಕ್ ಪಡೆದು ನಮ್ಗೆ ಗೊತ್ತಾಗಿದ್ದಿಲ್ಲ ಅಯ್ಯೋ ಓಡೋಗ್ಬಿಟ್ಟಿರೋರು ಅಲ್ಲರ ಯಾಕೆ ಅಯ್ಯೋ ಹುಷಾರಾಗಿರ್ಬೇಕು ಅಯ್ಯೋ ನನ್ನ ಬಗ್ಗೆ ಏನು ಮಾಡ್ತಾರೆ ನಾನು ಇವ್ರ ಬಗ್ಗೆ ತಿಂಕ್ ಮಾಡ್ತಿದ್ದು ಗೊತ್ತಾಗ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅದರ ಎಷ್ಟು ಅಜಾಗ್ರತೆ ಆಗ್ಬಿಟ್ಟಿರೋದು ನೋಡಿ ಥಾಟ್ಸೇ ಗೊತ್ತಾಗಿದ್ರೆ ಡೈವರ್ಸ್ಗಳು ಎಷ್ಟು ಗಲಾಟೆಗಳು ಥಾಟ್ಸ್ ಗೊತ್ತಾಗಿದ್ಬಿಟ್ಟಿದ್ರೆ ಅದರ ಅಯ್ಯೋ ಬೇಗ ನಮಗೆ ದೇವರೇ ಮಾಡ್ಬಿಟ್ರು ಬುಡ್ಡೆ ಕೊಟ್ಬಿಟ್ಟವ್ರೆ ಟ್ರಾನ್ಸ್ಪ್ಲಾಂಟ್ ಬೇಡಪ್ಪ ಅಂತಂದ್ರೆ ಅದಕ್ಕೆ ನಾವು ಈ ಥರ ಕೇರ್ಫುಲ್ಲಾಗಿ ಏನಾಗಿರ್ಬೇಕು ಇರ್ಬೇಕು ಇದಕ್ಕೆ ಬರ್ತಾ ಬರೀಬೇಕಾದ್ರೆ ಹೇಳ್ತಾರೆ ಅಂದರೆ ಡೆವಿಲ್ಸ್ ಆಫೀಸಲ್ಲಿ ಒಂದು ಲಿಸ್ಟ್ ಇದೆ ಅಂತೆ ಏನು ಲಿಸ್ಟು ಅಂದರೆ ನಮ್ಮ ಮೈಂಡಿನ ಕ್ಲೀನಾಗಿ ಏನು ಮಾಡ್ಬೋದು ಅವನು ಓದ್ಬೋದೋ ಇಲ್ಲ ಓದ್ಬೋದು ಇದನ್ನೆಲ್ಲ ಓದಿ ಸೇತಾನು ಯಾವ ಟೈಮ್ಗೆ ಏನು ಕೊಡಬೇಕು ಶೋಧನೆ ಆ ಟೈಮ್ ಕರೆಕ್ಟಾಗಿ ಏನು ಮಾಡ್ತಾನೆ ಶೋಧನೆನ ಕೊಡ್ತಾರಂತೆ ಅಂದರೆ ಇವಾಗ ಟಿ ವಿಲಿ ಎಷ್ಟು ಚಾನಲ್ಸ್ಗಳು ಗೊತ್ತಿಲ್ಲ ಅನ್ಲಿಮಿಟೆಡ್ ತಗೊಳ್ಳಿ ಅಂದರೆ ಯಾವ ಚಾನಲ್ ಯಾರ್ಯಾರು ಏನು ಬೇಕು ಯಾವ ಟೈಮಲ್ಲಿ ಏನು ಪ್ರೋಗ್ರಾಮ್ ಬೇಕೋ ಕರೆಕ್ಟಾಗಿ ಏನು ಮಾಡ್ತಾನೆ ಇವಾಗ ಮನೆಗೆ ಕೈಯಲ್ಲೇ ಏನು ಮಾಡ್ತಾನೆ ನಿಮಗೆ ಡೆಲಿವರಿ ಮಾಡಿಬಿಡ್ತಾನೆ ಅಲ್ವರ ಆ ಥರ ಶೋಧನೆಗಳೇನಾಗ್ತಾರೆ ಇರುತ್ತೋ ಬಟ್ ಅದಕ್ಕೆ ಅಶುದ್ಧವಾಗಿರೋದು ಯಾವುದೋ ಏನು ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಮಾಡಿಬಿಡ್ತಾನೆ ನೆಕ್ಸ್ಟ್ ಆಮೇಲೆ ಗುಡ್ ರಿಪೋರ್ಟ್ ನಮ್ಗೆ ಯಾವುದು ಗುಡ್ ರಿಪೋರ್ಟು Hebrews 11:39 ಓದಿ Hebrews 11:39 ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಅಲ್ವರ ಇಂಗ್ಲೀಷ್ ಓದಿ ನೋಡೋದಂತೀರಿ ಗುಡ್ ರಿಪೋರ್ಟ್ ಹೂ ಆರ್ ದೀಸ್ ಪೀಪಲ್ ಅಂತ ನೋಡಿದ್ರೆ Hebrews 11 ಚಾಪ್ಟರ್ ಬರ್ತಾ ಏನು ದೀಸ್ ಆಲ್ ಅಬ್ಟೈನ್ಡ್ ಎ ಗುಡ್ ರಿಪೋರ್ಟ್ ಬೈ ಫೇತ್ ದಟ್ ಈಸ್ ಅವರ್ ಗುಡ್ ರಿಪೋರ್ಟ್ ಅದರ ಆ ಥರ ರಿಪೋರ್ಟ್ ನಮ್ದೇನಾಗಿರ್ಬೇಕು ನಮಗೇನೋ ಥಾಟ್ ಬರ್ತಾರೆ ಅಂದರೆ ಆ ಥರ ಒಳ್ಳೆ ರಿಪೋರ್ಟ್ ಥರ ಇದೆಯಾ ಯೋಚನೆ ಮಾಡಿರ್ತೀನಿ ಇವರೆಲ್ಲ ದೇವತ್ರ ಏನು ಮಾಡೋದಂತೆ ಸಿಂಪ್ಸನ್ ತಲೆನೇ ಕೊಟ್ಬಿಟ್ರು ಅದರ ಆದರೂ ಕೂಡ ಏನು ಮಾಡೋರು ಅವ್ರ ಬಗ್ಗೆ ಬೈಬಲಲ್ಲಿ ಇಟ್ ವಾಸ್ ಎ ಗುಡ್ ರಿಪೋರ್ಟ್ ಯಾಕೆ ಗೊತ್ತಾ ಸಾಯ್ಬೇಕಾದ್ರೆ ಏನು ಕೇಳ್ತಾನೆ ದೇವರೇ ನಾನು ತಪ್ಪು ಮಾಡ್ಬಿಟ್ಟು ಕ್ಷಮಿಸ್ಬಿಟ್ಟು ಆಯಿತು ಆದರೆ ಇನ್ನೊಂದು ಸತಿ ಪವರ್ ಕೊಡೋದು ದೇವರೇ ನಾನು ಇನ್ನೊಂದು ಸತಿ ಏನು ಮಾಡಲ್ಲ ಮಿಸ್ಟೇಕು ದೇವ್ರಿಗೆ ಏನಾಗೋಯ್ತು ಮೆಚ್ಚುಗೆ ಆಗೋಯ್ತು ನೋಡ್ರು ಸಾಯೋ ಟೈಮಲ್ಲಿ ಏನು ಕೇಳ್ತಾವನೆ ಏನು ಕೇಳ್ದ ಅವನು ಸ್ಯಾಮ್ಸನ್ ಕಣ್ಣು ಕೇಳಿದ್ನ ನಮಗೆ ಕಣ್ಣು ಕಿತ್ತಾಕಿದ್ರೆ ನಾವೇನು ಕೇಳ್ತಾ ಇದ್ದೀವಿ ಫಸ್ಟ್ ನನ್ನ ಕಣ್ಣು ಕೊಡೋದು ನನಗೆ ಗೊತ್ತಿಲ್ಲ ಆಮೇಲೆ ಮಿಕ್ಕಿದ್ದು ನೋಡೋಣ ಅಂತ ಅದು ಇವತ್ತು ಏನು ಕೇಳ್ತಾವ ದೇವ್ರ ಹತ್ರ ಎಲ್ಲ ಇವ್ರಿಗೆ ಮುಯಿ ತಿರ್ಸ್ಕೊಬೇಕಾರೆ ಕಣ್ಣು ಬೇಕಾಗಿಲ್ಲ ಹೋಗ್ತೀನಿ ಪರವಾಗಿಲ್ಲ ಹೋಗ್ಬಿಡ್ತೀನಿ ಹೋಗೇ ಬಿಡ್ತೀನಿ ಅವ್ರ ಶಕ್ತಿ ಕೊಡು ನಿನ್ನ ನಾಮನ್ನು ಏನು ಮಾಡಬೇಕು ದೇವ್ರಿಗೆ ಏನಾಗೋಯ್ತು ಇಷ್ಟ ಆಗೋಯ್ತು ಗುಡ್ ರಿಪೋರ್ಟ್ ಬರ್ಬಿಡು ಮಾಸ್ಕಲ್ಲಿ ಅಂದ್ಬಿಟ್ರು ಅದರ ಈ ಥರ ಗುಡ್ ರಿಪೋರ್ಟ್ ಇದೆಯಾ ನೆಕ್ಸ್ಟ್ ಆಮೇಲೆ ಹೇಳ್ತಾರೆ
if there be any virtue, ಇಫ್ ದೇರ್ ಬಿ ಎನಿ ವರ್ಚ್ಯೂ and if there be any praise, ಥಿಂಕ್ ಆನ್ ದೀಸ್ ಥಿಂಗ್ಸ್ ಅದರ ಈ ಥರ ಇತ್ತು ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ಗಳನ್ನ ದಯವಿಟ್ಟು ಮಾಡಿ ಥಿಂಕ್ ಮಾಡಿ. ಇಲ್ಲ ಅಂತಂದರೆ ಆದಷ್ಟು ಅದನ್ನು ಕಟ್ ಮಾಡೋದಕ್ಕೆ ನೀವೇ ಮಾಡಿ ಪ್ರಯತ್ನ ಮಾಡಿ. ಹೇಗೆ ಅದಕ್ಕೆ ಈ ಬ್ರದರ್ ಬರೀಬೇಕಾದ್ರೆ ಒಂದು ಸಜೆಷನ್ಸ್ ಕೊಡ್ತಾರೆ. ಹೆಂಗಪ್ಪ ಅಂತಂದರೆ ಒಂದು ಹೋಗ್ತಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರಿ, ಯಾವುದಾದ್ರು ಬೋರ್ಡ್ಗಳು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ನೋಡ್ತೀರಿ, ಎಷ್ಟೆಷ್ಟು ಥಾಟ್ಸ್ ಜನರೇಟ್ ಆಗ್ತಾರೆ. ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಗುಡ್ ಡೇ ಬಿಸ್ಕೆಟ್ ನೋಡಿದ್ರೆ ನೀವೇನು ಮಾಡಿ, ಜಿ ಅಥವಾ ಗುಡ್ಡಿಂದ ಒಂದು ವರ್ಷ ಸ್ಟಾರ್ಟ್ ಆಗೋದು ಏನು ಮಾಡಿ ನೀವು ಥಿಂಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಅದರ ಗುಡ್ಡಿನ ಏನು ಬರ್ತದೆ, ಅದರ ವಾಕ್ಯ ಇದೆಯಾ, God so loved ಗಾಡ್ಸ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅದರ ಇದರಿಂದ ಗೇವ್ ಇಸ್ ಓನ್ಲಿ ಸನ್ ಅಲ್ವರ. ಈ ಥರ ಒಂದು ಥಾಟ್ಸ್ಗಳೇನು ಮಾಡಿ ನೀವು ಹಾಕೋದಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ಏನೋ ಇವಾಗ ಈ ಕಾಲದಲ್ಲೆಲ್ಲ ತುಂಬ ಏನು ಲೋನ್ಗಳು ಜಾಸ್ತಿ. ಆಮೇಲೆ ಗೋಲ್ಡ್ ಲೋನ್, ಹೋಮ್ ಲೋನ್, ದುಡ್ಡು ಕೊಡಿ ನಿಮ್ಗೆ ಏನಂತಾರೆ ಗೋಲ್ಡು, ದುಡ್ಡು ಕೊಡಿ ಗೋಲ್ಡ್ ಕೊಡ್ತೀರಿ. ಯಾರು ಬಂದ್ಬಿಟ್ಟು ಏನು ಕೊಡ್ತೀರಿ ಗೋಲ್ಡ್ ಕೊಡಲ್ಲಲ್ಲ ಅಲ್ವರ. ನೋಡಿ ಈ ಥರ ಎಲ್ಲ ಏನು ನೋಡ್ದವಾಗ ಏನು ಮಾಡಬೇಕು, ಈ ಒಂದು ಸಪ್ಲಿಮೆಂಟಾಗಿ ವಾಕ್ಯಗಳು ಏನು ಈ ವರ್ಡ್ ಬಿಲ್ಡಿಂಗ್ ಅಂತ ಕೇಳಿದಿರಾ, ಅಂತರಾಕ್ಷರಿ, ಈ ಥರ ಏನು ಮಾಡಬೇಕು ನಮ್ಮ ಥಾಟ್ಸಲ್ಲಿ ಎಲ್ಲ ಕೂತ್ಕೊಳ್ತಾ ಇರಬೇಕು. ಬಸ್ ಈ ಸಂಗೀತಗಳು ಕೀರ್ತನೆಗಳೆಲ್ಲ ವಾಕ್ಯಗಳ ಥರ ಓಡ್ತಾ ಇದ್ದರೆ ನಮ್ಮ ಮೈಂಡು ಆದಷ್ಟು ನೆಗೆಟಿವ್ ಥಾಟ್ಸ್ನ ಓವರ್ಕಮ್ ಮಾಡೋಕ್ಕೆ ಏನು ಮಾಡ್ತಾರೆ, ಸಹಾಯ ಆಗ್ತದೆ. ಅದನ್ನ ಕರ್ತನಲ್ಲಿ ಪೀತರ್ ಸರ್ಗಳೇ ಕಳೆದ ವರ್ಷ ಅನೇಕ ವಿದ್ವಾಂತ ರೀತಿಯಲ್ಲಿ ದೇವ್ರ ಚಿತ್ತಕ್ಕೆ ಆಲೋಚನೆ ಪಾಪ ಮಾಡಿದ್ರು ಸರಿ, ಮುಂದೆ ಬರೋ ದಿನಗಳಲ್ಲಿ ಆದಷ್ಟು ನಾವೇನು ಮಾಡೋಣ, ಆಲೋಚನೆ ಶುದ್ಧವಾಗಿದ್ದು ದೇವರಿಗೆ ಮಹಿಮೆ ತರಕ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ದೇವರಿಗೆ ವಾಕ್ಯಗಳನ್ನ ಆಶೀರ್ವದಿಸಲಿ. ಅವಕಾಶ ಮಾಡಿಕೊಟ್ಟಾಗ ಸಹೋದರ ಸಹೋದರಿಗೆಲ್ಲರಿಗೂ ಧನ್ಯವಾದಗಳು. ದೇವರ ಕೃಪೆ ಸಮಾಧಾನ ನಿಮ್ಮಲ್ಲಿ ಯಾವತ್ತಿರಲಿ. ಧನ್ಯವಾದಗಳು.